ಉಪನಿಷತ್ತಿನ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಕುರುವನ್ನೇಹ ಕರ್ಮಾಣಿ ವಿಶೇಷತಂ ಸಮಾಹ ಏವಂ ತ್ವಯಿ ನಾಣ್ಯಚೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತ. ಕರ್ಮಗಳನ್ನು ಮಾಡುತ್ತಲೇ ಇಲ್ಲಿ 100 ವರ್ಷಗಳು ಜೀವಿಸುವುದಕ್ಕೆ ಬಯಸಬೇಕು ಅಂತ ಈ ಉಪನಿಷತ್ತಿನ ತಾತ್ಪರ್ಯ. ಕರ್ಮಗಳನ್ನು ನಾವು ಮಾಡುತ್ತಲೇನೆ 100 ವರ್ಷಗಳ ಕಾಲ ನಾವು ಜೀವಿಸಲು ಬಯಸಬೇಕು. ಇದಕ್ಕಿಂತ ಬೇರೆ ಕರ್ಮ ಅಂಟಿಕೊಳ್ಳದೆ ಬೇರೆ ಮಾರ್ಗವಿಲ್ಲ ಅಂತ. ಉಪನಿಷತ್ತು ನಮ್ಮ ಜೀವನವನ್ನ ನಿಕೃಷ್ಟವಾಗಿ ಕಾಣುವುದಿಲ್ಲ, ಜೀವನವನ್ನ ಬಲು ಶ್ರೇಷ್ಠವಾಗಿ ಕಾಣುತ್ತದೆ. ಅದನ್ನ ಒಂದು ನಿಕೃಷ್ಟ ಭಾವನೆಯಿಂದ ಇದೇನು ಜೀವನ ಅನ್ನುವಂಥ ಭಾವನೆಯಿಂದ ಅದು ನೋಡುವುದಿಲ್ಲ. ಎಷ್ಟು ಬೇಗ ಇಲ್ಲಿಂದ ಪಾರಾಗಿ ಹೋದ್ರ ಅಷ್ಟು ಮೇಲು ಅಂತಕ್ಕಂಥ ವಿಷಯವನ್ನು ಅದು ಹೇಳುವುದಿಲ್ಲ. ನಾವೆಲ್ಲ ಲೌಕಿಕ ವಿಷಯದಲ್ಲಿ ತೊಡಗಿಸಿಕೊಂಡಂಥವ್ರು ಏನ್ ಮಾಡ್ತೀವಿ, ಜೀವನದ ರಹಸ್ಯವನ್ನ ಗೊತ್ತಿಲ್ಲದೇನೆ, ಜೀವನದ ಜೀವಿಸುವ ಕಲೆ ಗೊತ್ತಿಲ್ಲದೇನೆ ನಾವು ಇದೇನಪ್ಪ ಜೀವನ, ದೇವರು ಎಂದರೆ ಕರ್ಕೊಂಡು ಹೋಗ್ತಾನ, ನಮ್ಗೆ ಸಾಕಾಗ್ಯದ ಅನ್ನುವಂಥ ತಾತ್ಸಾರ ಭಾವನೆಯನ್ನ ನಾವು ಇಲ್ಲಿ ತೋರ್ತೀವಿ. ಆದ್ರೆ ಉಪನಿಷತ್ತು ಹಂಗೆ ಹೇಳೋದಿಲ್ಲ. ದೇವರು ಏನೋ ನಾವು ಹಿಂದೆ ಮಾಡಿದಂಥ ತಪ್ಪಿಗೆ ಹೋಗಿ ಭೂಲೋಕದಲ್ಲಿ ಅನುಭವಿಸುವಂತ ಶಾಪ ಅಂತ ಹೇಳಿ ನಮ್ಮನ್ನು ಇಲ್ಲಿ ಕಳಿಸಿಕೊಟ್ಟಿಲ್ಲ. ಆತ ಇಲ್ಲಿ ಇರ್ತಕ್ಕಂಥ ಸುಂದರ ಜೀವನವನ್ನು ಅನುಭವಿಸುವಂತೇಳಿ ನಮ್ಮನ್ನು ಇಲ್ಲಿ ಕಳಿಸಿಕೊಟ್ಟ ಅಂತೇಳಿ ಉಪನಿಷತ್ತು ಹೇಳ್ತದೆ. ಉಪನಿಷತ್ತು ಋಷಿಗಳು ಜೀವನವನ್ನ ಹಸನ್ಮುಖದಿಂದ ಸ್ವೀಕರಿಸುತ್ತಿದ್ದರು. ಉಪನಿಷತ್ತು ಕಾಲದ ಋಷಿಮುನಿಗಳು ಜೀವನವನ್ನು ಹೆಂಗ ಕಳೀತಿದ್ರು ಅಂದ್ರೆ ಹಸನ್ಮುಖದಿಂದ ಸ್ವೀಕರಿಸುತ್ತಿದ್ದರು. ನಮಗೆಲ್ಲ ಇವತ್ತಿನ ಕಾಲದಲ್ಲಿ ತಾಂತ್ರಿಕತೆ ಸಾಕಷ್ಟು ಮುಂದುವರಿದು, ನಾಗರಿಕತೆ ಬೆಳೆದು, ಎಲ್ಲ ಅನುಕೂಲಗಳು ಸುಖಭೋಗಗಳು ಇದ್ರೂ ಕೂಡ ನಾವು ಜೀವನ ತಾತ್ಸಾರ ಅಂತ ಕಾಣ್ತೀವಿ, ಜಿಗುಪ್ಸೆಯಿಂದ ನೋಡ್ತೀವಿ, ಇದೊಂದು ನಿಕೃಷ್ಟ ಅಂತ ತಿಳ್ಕೊತೀವಿ. ಆದ್ರೆ ಋಷಿಮುನಿಗಳ ಕಾಲದಲ್ಲಿ ಅರಣ್ಯದೊಳಗಿರ್ತಿದ್ರು, ಯಾವುದೇ ಸೌಲಭ್ಯಗಳು ಇರ್ತಿರ್ಲಿಲ್ಲ, ಯಾವುದೇ ಸೌಕರ್ಯಗಳು ಇರ್ತಿರ್ಲಿಲ್ಲ, ಊಟಕ್ಕೆ ವ್ಯವಸ್ಥೆ ಇರ್ತಿರ್ಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಜೀವನವನ್ನು ಹೆಂಗ ಕಳೀತಿದ್ರು, ಹಸನ್ಮುಖರಾಗಿ ಕಳೀತಿದ್ರು. ಇವತ್ತು ನಾವು ಮನೆಯೊಳಗೆ ಕುಂತು ಒಂದು ಫೋನ್ ಮಾಡಿದ್ರೆ ಊಟ ಬರ್ತದೆ, ಡಾಕ್ಟರ್ ಬರ್ತಾರೆ, ಔಷಧ ಬರ್ತದೆ, ಏನೆಲ್ಲ ಸೌಲಭ್ಯಗಳು ಬರ್ತಾವ. ಆದರೂ ಕೂಡ ಜೀವನದ ಕಲೆ ಹೆಂಗ ಬದುಕಬೇಕು ಅಂತಕ್ಕಂಥದ್ದು ಪರಮಾತ್ಮನ ಚಿಂತನೆಯನ್ನ ಮಾಡಿ ನಾವು ಸುಖಿಗಳಾಗಿರುವುದನ್ನ ನಾವು ಕಲಿತಿಲ್ಲ. ಆದ್ರೆ ಋಷಿಮುನಿಗಳು ಏನೂ ಇಲ್ಲದ ಕಾಲದಲ್ಲಿ ಅರಣ್ಯದಲ್ಲಿ ಹೆಂಗಿರ್ತಿದ್ರಂದ್ರೆ ಹಸನ್ಮುಖಿಗಳಾಗಿ ತಾವು ಜೀವನವನ್ನು ಕಳೀತಿದ್ರು ಅಂತ ಹೇಳ್ತಾರೆ. ಇದನ್ನ ಒಂದು ವರ ಅಂತ ಭಾವಿಸುತ್ತಿದ್ರು ಅವರು. ಈ ಪ್ರಪಂಚದಲ್ಲಿ ಪರಮಾತ್ಮ ನಮ್ಮನ್ನು ಇಲ್ಲೇನು ಕಳಿಸಿಕೊಟ್ಟಾನ, ಮನುಷ್ಯ ಜನ್ಮವನ್ನು ತಾಳಿ, ಇದು ಒಂದು ನಮಗೆ ಪರಮಾತ್ಮ ಕೊಟ್ಟಂತಹ ವರ. ಇದು ಏನು ಸುಖ, ಇದು ಏನು ಸುಖ, ಮನುಷ್ಯ ಶರೀರವಿದೇನು ಸುಖ ಅಂತ ಏಕೆಂದ್ರೆ ದಾಸರು ಹಾಡ್ತಾರ. ಅದರಲ್ಲಿ ಅಳಮೋರಿಯನ್ನು ಹಾಕೊಂಡು ಹಾಡ್ತಾರ ದಾಸರು. ಅದು ಅಂತ ಹಾಡಲ್ಲ, ಇದು ಸುಖಮಯ ಜೀವನ ಐತಿ. ಇದನ್ನು ನಾವೆಲ್ಲ ಎಚ್ಚರದಿಂದ ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ. ಇಲ್ಲಿರೋದು ಪೂರ್ಣ ಆಯುಷ್ಯವನ್ನು ಬಾಳಬೇಕೆಂಬುದೇ ಅದರ ಆಶಯ ಆಗಿದೆ. ನಾವು ಪೂರ್ಣ ವರ್ಷ ಅಂದ್ರೆ 100 ವರ್ಷ ಮನುಷ್ಯನಿಗೆ ಆಯುಷ್ಯ ಇರ್ತಲ್ಲ, ಆಯುಷ್ಯವನ್ನು ಪೂರ್ಣ ನಾವು ಬಾಳಬೇಕು. ಉಪನಿಷತ್ತಿನ ಪೂರ್ಣ ಯಶಸ್ಸಿಗೂ ಪೂರ್ಣ ಆಯುಷ್ಯಕ್ಕೂ ಪುರಾಣಗಳಲ್ಲಿ ಬರುವಂತಹ ಜನರ ಆಯುಷ್ಯಕ್ಕೂ ಬಹಳ ವ್ಯತ್ಯಾಸ. ಪುರಾಣಗಳಲ್ಲಿ ಕಲ್ಪಿತವಾದಂತಹ ಒಂದು ಆಯುಷ್ಯವನ್ನು ಬರೆದಿದ್ದಾರೆ. ಆದ್ರೆ ನಿಜವಾದಂತಹ ಆ ಆಯುಷ್ಯದ ವಿಷಯವನ್ನು ಏನ್ ಹೇಳ್ತಾರಂದ್ರೆ ಉಪನಿಷತ್ತುಗಳಲ್ಲಿ ಸತ್ಯವಾದಂತಹ ಆಯುಷ್ಯವನ್ನು ಹೇಳ್ತಾರೆ. ಪುರಾಣಗಳಲ್ಲಿ ಉತ್ಪ್ರೇಕ್ಷೆ ಇದೆ, ಅಲ್ಲಿ ಜನ ಸಾವಿರಾರು ವರ್ಷಗಳವರೆಗೆ ಬದುಕುತ್ತಾರೆ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ದಾರೆ ಅಂತಂದ್ರೆ ಜನರಿಗೆ ಪರಮಾತ್ಮನಲ್ಲಿ ನಂಬಿಕೆ ಉಳಿದಿ, ಪವಾಡಗಳಿಂದ ಸೃಷ್ಟಿ ಮಾಡಿ ಹೇಳೋದ್ರಿಂದ ಭಕ್ತಿ ಉತ್ಪನ್ನ ಆಗ್ತದ, ಭಕ್ತಿ ಸೃಜನ ಆಗ್ತದ. ಅದಕ್ಕಂತ ಹೇಳಿ ಪುರಾಣ ವಿಷಯಗಳಲ್ಲಿ ಆ ರೀತಿಯಾಗಿ ಕಲ್ಪಿತ ವಿಷಯಗಳನ್ನು ಕಟ್ಟಿ ಅಲ್ಲಿ ಒಂದು ಪರಮಾತ್ಮ ಚಿಂತನೆ ಜಾಸ್ತಿ ಹೆಚ್ಚಾಗಲಿ ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು
ಹಾಗೆ ಈ ವಿಷಯವನ್ನು ಹೇಳಿದ್ದಾರೆ. ಅಲ್ಲಿ ಜನ ಸಾವಿರಾರು ವರ್ಷಗಳವರೆಗೆ ಬದುಕುತ್ತಾರೆ ಅಂತ ಹೇಳ್ತಾರೆ ಪುರಾಣದಲ್ಲಿ. ಆದರೆ ವೇದ ಆಯುಷ್ಯು ಪೂರ್ಣವಾಗಿ ಬಾಳಿದ್ರೆ ಮನುಷ್ಯನಿಗೆ 100 ವರ್ಷ ಅಂತ ಹೇಳ್ತದ. ವೇದಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬರೀ 100 ವರ್ಷ ಮನುಷ್ಯನಿಗೆ ಆಯುಷ್ಯ ಇರುವುದು ಅಂತ ಹೇಳ್ತಾರೆ. ಆ 100 ವರ್ಷಗಳನ್ನು ಅಳುತ್ತಾ ಬಾಳುವುದು ಅಲ್ಲ, ಸಂತೋಷದಿಂದ ಬಾಳಬೇಕು, ಸಾಹಸದಿಂದ ಬಾಳಬೇಕು, ಸೇವೆಯಿಂದ ತುಂಬಬೇಕು ಎಂಬುದೇ ಅದರ ಆಶೆಯಾಗಿದೆ. ಮನುಷ್ಯ ಹ್ಯಾಂಗ ಬಾಳಬೇಕಂತಂದ್ರೆ ಸದಾ ಸಂತೋಷದಿಂದ ಇರಬೇಕು. ನಮಗೆ ಸಂತೋಷ ಯಾವಾಗ ದೊರೀತದಂದ್ರೆ ಪ್ರಾಪಂಚಿಕ ವಿಷಯವನ್ನು ಬಿಟ್ಟು ಪರಮಾತ್ಮನ ಚಿಂತನೆಯನ್ನು ಮಾಡಿ ಪರಮಾತ್ಮನ ಚಿಂತನೆಯಲ್ಲಿ ಸದಾಕಾಲ ನಾವು ಕಾಲ ಕಳೆದೇವು ಅಂತಂದ್ರೆ ಆ ಬ್ರಹ್ಮಾನಂದ ಏನೈತಿಲ್ಲ ನಮ್ಮಲ್ಲಿ ಅಳವಡಿಸ್ತು ಅಂತಂದ್ರೆ ಅದು ಸಂತೋಷದಿಂದ ಬದುಕು ನಾವು ಬಾಳಲಿಕ್ಕೆ ಸಾಧ್ಯ ಇದೆ. ನಾವು ಸಾಹಸದಿಂದ ಬದುಕಬೇಕು. ಸಾಹಸ ಅಂತಂದ್ರೆ ಪರಮಾತ್ಮನನ್ನ ಅರಿಯುವಂತಹ ಒಂದು ಮಾರ್ಗ ಏನದಲ್ಲ ಅದು ದುರ್ಗಮವಾದಂತಹ ಮಾರ್ಗ ಇದಕ್ಕೆ. ಅಷ್ಟು ಸರಳವಾಗಿ ನಾವು ಬ್ರಹ್ಮಸ್ವರೂಪಿಗಳ ಆಗಲಿಕ್ಕೆ ಅಷ್ಟು ಸರಳವಾಗಿ ಇಲ್ಲ. ಮಾರ್ಗ ದುರ್ಗಮವಾಗಿ ಐತಿ. ಅದು ಒಂದು ಕತ್ತಿಯ ಅಲಗಿನ ಮೇಲೆ ನಡೆದಂತಹ ಮಾರ್ಗ ಐತಿ. ಅದಕ್ಕೆ ಅದು ಸಾಹಸ ಅಂತ ಹೇಳ್ತಾರೆ. ಯಾರು ಹೀಗೆ ಸಾಹಸದಿಂದ ಬಾಳಿ ಆ ಪರಮಾತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ತಾರ, ಬ್ರಹ್ಮಸ್ವರೂಪಿಗಳಾಗ್ತಾರ, ಇಂಥ ಜೀವನವನ್ನು ಸೇರಿಸಬೇಕು. ಸೇವೆಯಿಂದ ತುಂಬಿರಬೇಕು ನಮ್ಮ ಬದುಕು, ನಮ್ಮ ಜೀವನ ಅಂತ ಹೇಳ್ತಾರೆ. ಸದಾಕಾಲ ನಾವು ಬಡವರಿಗಾಗಿ, ದೀನರಿಗಾಗಿ, ದುರ್ಬಲರಿಗಾಗಿ ಸೇವೆಯನ್ನು ಮಾಡುವಂತಹದ್ದು. ಸಮಾಜಕ್ಕೆ ನಮ್ಮ ಆತ್ಮ ಸಮರ್ಪಣೆಯನ್ನು ಮಾಡಬೇಕು. ನಮ್ಮ ಸಕಲ ಚಟುವಟಿಕೆಗಳು ಸೇವೆಯಲ್ಲಿ ತೊಡಗಿರಬೇಕು. ಹಾಗೆ ತೊಡಗಿದಾಗ ಮಾತ್ರ ನಮ್ಮ ಸೇವೆಗೆ ಒಂದು ನಮ್ಮ ಜೀವನಕ್ಕೆ ಏನು ಬರ್ತದ, ಒಂದು ಸಾರ್ಥಕ್ಯ ಬರ್ತದ. ಹಿಂಗ ಮನುಷ್ಯ ಬಾಳಬೇಕು. ಹಿಂಗ ಮನುಷ್ಯ ಬಾಳಿದ್ರೆ ಮಾತ್ರ ಅದಕ್ಕೊಂದು ಸಾರ್ಥ ಸಂತೋಷದಿಂದ ನಾವು 100 ವರ್ಷ ಕಳೀಲಿಕ್ಕೆ ಸಾಧ್ಯದ ಅಂತಕ್ಕಂಥ ಇಂಥ ಆಶಯವನ್ನ ಶುಕ್ಲ ಯಜುರ್ವೇದದಲ್ಲಿ ಬರ್ತಕ್ಕಂಥ ಈ ಒಂದು ಪ್ರಾರ್ಥನೆ, ಆ ಪ್ರಾರ್ಥನೆ ಮುಂದೆ ಏನ್ ಹೇಳ್ತಾರ ಅಂತಕ್ಕಂಥ ವಿಷಯವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಸದ್ಗುರುವಿನ ಪಾದಕ್ಕೆ ಈ ಚಿಂತನೆಯನ್ನು ಅರ್ಪಿಸಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಪ್ರತಿಭಾದಂತ ಗಂಗಾಧರ ಜಾಗೃತಿಗಳು ಉಪನಿಷತ್ ಭಾವಧಾರೆ ಮನುಷ್ಯನ ಆಯುಷ್ಯ ಪುರಾಣಗಳಲ್ಲಿ ಸಾವಿರಾರು ಹೇಳೋರು ಕೂಡ ವೇದಗಳಲ್ಲಿ ಒಂದು 100 ಇದ್ರೂ ಕೂಡ ಯಾವ ರೀತಿಯಾಗಿ ಮನುಷ್ಯ ಬಾಳಬೇಕು, ಸಂತೋಷದಿಂದ ಬಾಳಬೇಕು, ದುಃಖದಲ್ಲೇ ತೊಳಲಾಡಬಾರ್ದು, ಸಂತೋಷದಿಂದ ಬಾಳಿ ದುಃಖದಿಂದ ಬಾಳಿ ಹೋದರೆ ಅದು ಜೀವನ ಸಾರ್ಥಕಾಗ್ತದ ಅನ್ನೋ ವಿಷಯವನ್ನ ಬಹಳ ಸುಂದರವಾಗಿ ನಮಗೆಲ್ಲ ತಿಳಿಸಿಕೊಟ್ರು. ಪೂರ್ವವಾದಂತಹ ಅಭಿನಂದನೆಗಳು. ಈಗ ನಮ್ಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಪ್ರತಿಗಳಾದಂಥ ಶರಣಬಸವ ಸ್ವಾಮೀಜಿಯವರು ನಮ್ಮ ಒಂದು ಉಪದೇಶದ ಜ್ಞಾನವನ್ನು ನಮಗೆ ತರಲಾಲಿಸಬೇಕು ಅಂತ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಚಂದ್ರೋದಯ, ವಿಚಾರ ಸಾಗರ, ಉಪನಿಷತ್ತುಗಳು ಮತ್ತು ಇನ್ನಿತರ ಧರ್ಮ ಗ್ರಂಥಗಳನ್ನು ಕುರಿತು ಅಧ್ಯಯನಶೀಲರಾಗಿ ಮುಮುಕ್ಷುಗಳಾಗಿ ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಸಾಧಕರಾಗಿ ಸಿದ್ಧ ಪುರುಷರಾಗಿ ಪ್ರಸಿದ್ಧ ಪುರುಷರಾಗ್ತಾ ಇರುವುದಕ್ಕೆ ತುಂಬ ತುಂಬ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿ ತನಕ
ನಮ್ಮ ಜೊತೆಗೆ ಹೆಜ್ಜೆ ಹಾಕಿಕೊಂಡು ನಾನಾ ರೀತಿಯ ಸುಖ ದುಃಖಾದಿಗಳನ್ನು ಅನುಭವಿಸ್ತಾ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಯಾವುದೇ ರೀತಿಯಾದಂಥ ಒಂದು ಮಾ ವಿದ್ವಿಷಾವಹೈ ಅಂತಂದ್ರೆ ಏನಂಗಂದ್ರೆ ದ್ವೇಷ, ಅಸೂಯೆ, ಕಿರಿಕಿರಿ ಯಾವುದೂ ಇಲ್ಲದಂಗ ಯಾವ ರೀತಿ ಇದ್ದೇವೆ ಅದೇ ರೀತಿ ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಅಲ್ಲಿಂದ ಇಲ್ಲಿ ತನಕ ಬಂದೀವಿ. ಎಲ್ಲಿ ಬರ್ತದ್ರಿ ಇದು ಮಹಾವಿದ್ವಿಷಾವಹೈ ಶಬ್ದ? ಯಾವ ಶ್ಲೋಕದಾಗ ಬರ್ತದ? ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ. ಸಹನಾವವತ್ತು ಅಂದ್ರೆ ಎಲ್ಲರೂ ಬರ್ರಪ್ಪ ಒಂದ್ ಕಡೆ ಸೇರೋಣ, ಅದೇ ಕೂಡಲ ಸಂಗಮ, ಅದೇ ಕಲ್ಯಾಣ. ಎಲ್ಲರೂ ಕೂಡಿ ಎಲ್ಲಿ ಸೇರ್ತಾರ? ಹೃದಯ. ಈಗ ನೀವೆಲ್ಲರೂ ಇಲ್ಲೇನು ಸೇರಿರ, ಇದು ಕೂಡಲ ಸಂಗಮನೇ, ಇದು ಬಸವಣ್ಣನ ಕಲ್ಯಾಣನೇ, ಇದು ಮತ್ತಿನ್ನೇನಲ್ಲ, ಇದು ಪಾರ್ಲಿಮೆಂಟೇ, ಇದು ವಿಧಾನಸೌಧನೇ, ಇದೇನು ಮತ್ತೆ ಬೇರೆ ಏನೂ ಅಲ್ಲ, ಎಲ್ಲರೂ ಸೇರೋದು. ಸಹನಾವವತು. ಸೆಕೆಂಡ್ ಸ್ಟೆಪ್ ಏನದ? ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ. ಎಲ್ಲರೂ ಕೂಡಿ ದುಡಿಯೋಣ. ಯಾವ್ದ್ರಾಗ ಈಗ ಅಧ್ಯಯನ ಮಾಡೋದ್ರಾಗೂ ದುಡಿಲಕತ್ತೀವೇ ಇಲ್ಲ? ಎಲ್ಲರೂ ಕೂಡಿ ಗ್ರೂಪ್ ಸ್ಟಡಿ ಮಾಡ್ಲಕತ್ತೀವಿ. ಮತ್ತೆ ಯಾವುದರ ಕೆಲಸಗಳು ಮಾಡಿದ್ರೆ ಎಲ್ಲರೂ ಕೂಡಿ ಮಾಡೋಣ. ಸಹ ವೀರ್ಯಂ ಕರವಾವಹೈ. ಮತ್ತು ಅದರಿಂದ ಉಂಟಾದ ಫಲ ಏನ್ ಮಾಡಬೇಕು? ಸಹನೌ ಭುನಕ್ತು. ಎಲ್ಲರೂ ಕೂಡಿ ಹಂಚಿಕೊಂಡು ಅನುಭವಿಸೋಣ, ಭೋಗಿಸೋಣ ಅಂಥೇಳಿ ಕಲೆಕ್ಟಿವ್ ಆಗಿರೋಂಥದ್ದು. ಇದು ಬಹಳ ಒಂದು ಅತ್ಯುತ್ತಮವಾದಂಥ ಶ್ಲೋಕ ಇದು. ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ. ಎಲ್ಲರೂ ಕೂಡಿ ದುಡಿಯಮ ಬರ್ರಪ್ಪ, ಕೆಲಸ ಮಾಡಂ ಬರ್ರಪ್ಪ. ಇದು ಕಾಯಕ ನಿಷ್ಠೆ. ಸಹನೌ ಭುನಕ್ತು ಅಂತಂದ್ರೆ ಎಲ್ಲರೂ ಕೂಡಿ ಹಂಚ್ಕೊಂಡು ಉಣ್ಣೋಣ ಅಂದ್ರೆ ದಾಸೋಹ, ಕಾಯಕ ದಾಸೋಹ ಅದ ಇಲ್ಲ ಇದ್ರಾಗ. ಸಹ ವೀರ್ಯಂ ಕರವಾವಹೈ ಅಂದ್ರೆ ಎಲ್ಲರೂ ಕೂಡಿ ದುಡಿಯೋದು. ಮತ್ತೆ ಸಹ ನಾವು ಭುನಕ್ತು ಅಂದ್ರೆ ಎಲ್ಲರೂ ಕೂಡಿ ಹಂಚಿಕೊಂಡು ಉಣ್ಣೋದು. ಇದೇನದ ಕಾಯಕ ಮತ್ತು ದಾಸೋಹ. ಎಲ್ಲರೂ ಒಂದ್ ಕಡೆ ಸೇರ್ಬೇಕು, ಎಲ್ಲರೂ ಕೂಡಿ ಕೆಲಸ ಮಾಡಬೇಕು. ಆ ಬಂದ ಫಲ ಪೂಜೆಯಾರೆ ಮಾಡ್ರಿ, ಧ್ಯಾನಾರೆ ಮಾಡ್ರಿ, ಅಧ್ಯಯನರೇ ಮಾಡ್ರಿ, ಜಗತ್ತಿಗೆ ಉಪಯೋಗ ಆಗಂತ ಕೆಲಸಗಳಾರೆ ಮಾಡ್ರಿ, ಏನಾರೆ ಮಾಡ್ರಿ, ಈ ಶರೀರವನ್ನ ಸದುಪಯೋಗ ಮಾಡಿಕೊಳ್ಳ್ರಿ. ಮಾಡಿಕೊಂಡು ಶರೀರದ ಶಕ್ತಿ, ಮನಸ್ಸಿನ ಶಕ್ತಿಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ರಿ. ಉಪಯೋಗ ಮಾಡ್ಕೊಂಡ್ರ ಇದು ಏನಾಗ್ತದಪ್ಪ ಅಂದ್ರೆ ತೇಜಸ್ವಿ ನಾವಧೀತಮಸ್ತು. ಈ ರೀತಿ ಮಾಡ್ದೇವಂದ್ರೆ ನಾವು ತೇಜಸ್ವಿಗಳಾಗ್ತೀವಿ. ಎಂಥ ತೇಜಸ್ವಿಗಳು? ಬ್ರಹ್ಮ ತೇಜಸ್ವಿಗಳು ಆಗ್ತೀವಿ. ಅಂತ ಒಂದು ತೇಜಸ್ವಿಗಳು ನಾವು ಆಗ್ತೀವಿ ಅಂತ ಬೆಳಕು ಉಂಟಾಗ್ತದೆ ನಮ್ಮ ಮತಿಯಲ್ಲಿ, ಮನದಲ್ಲಿ, ಮಾಡುವ ಕೆಲಸದಲ್ಲಿ, ಭಾವದಲ್ಲಿ. ನಮ್ಮ ಸುತ್ತಮುತ್ತಲಿನವರಿಗೆ ನಮ್ಮನ್ನು ನೋಡಿದ್ರೆ ಒಂದು ಬೆಳಕು ನೋಡ್ದಂಗೆ ನೋಡ್ತಿರ್ತಾರ. ಅಂತ ಒಂದು ಮಹತ್ವ ಹೆಚ್ಚಾಗ್ತದ ನಿಮಗ. ಅಂತ ಒಂದು ನಿಮಗ ಏನಪ್ಪಾ ಅಂತಂದ್ರೆ, ನಾವು ಇವ್ರಿಗೆ ಭೇಟಿ ಆದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇವ್ರ ಜೊತೆಗಿರಬೇಕು, ಇವ್ರ ಸಂಗಟ ಮಾತಾಡಬೇಕು, ಇವ್ರನ್ನ ನೋಡಬೇಕು, ಇವ್ರ ನಡೆ ನುಡಿಗಳನ್ನ ನಾವು ಅಲ್ಲಿ ಏನ್ ಮಾಡ್ಬೇಕು? ಅಬ್ಸರ್ವ್ ಮಾಡಿ ನಾವು ಇವ್ರಂಗೆ ಆಗಬೇಕು ಅನ್ನಂಗೆ ಆಗ್ತವೆ. ಅಂತ ಒಂದು ಆದರ್ಶತ್ವ ನಿಮ್ಮೊಳಗೆ ಬರ್ತದೆ. ದಟ್ ಈಸ್ ಏನದು? ಎಂಥದ್ದು? ಹಿಂಗಾಗಕ್ಕೆ ಏನಂತಾರೆ? ತೇಜಸ್ವಿ ನಾವಧೀತಮಸ್ತು. ತೇಜಸ್ವಿಗಳಾಗತ್. ಈ ತೇಜಸ್ವಿಗಳಾಗತಾ ಆಗ್ತಾ ಆಗ್ತಾ ಬಹಳ ಮಂದಿ ಬಂದ್ರು, ಬಹಳ ಮಂದಿ ಹೋದ್ರು. ಗಿಡದಾಗ ಎಲಿಗಳು ಬರ್ತಾವ, ಊದ್ತಾವ, ಬರ್ತಾವ, ಉದುರ್ತಾವ, ಬರ್ತಾವ, ಉದುರ್ತಾವ. ಕಾಂಡ ಬೇರು ಏನಾರ ಉದುರ್ತಾವ ಬರ್ತಾವೇನ್ರಿ ಅವು? ಟಂಗೆಗಳು ಸಹಿತ ಮುರಿದು ಹೋಗ್ತಿರ್ತಾವ. ಆದ್ರೆ ಕಾಂಡ ಬೇರುಗಳು ಹೆಂಗಿರ್ತಾವವು? ಹೆಂಗಿರ್ಬೇಕು ಹಂಗೆ ಇರ್ತಾವಿಲ್ಲ? ಸ್ಟೆಮ್ಸ್ ಅಂಡ್ ರೂಟ್ಸ್ ಅವು ಬಲಿಷ್ಠವಾಗಿ ಶಾಶ್ವತವಾಗಿ ಇರ್ತಾವ. ಹಂಗ ಕಾಂಡದ ಉಪಾದಿಯಲ್ಲಿ ನೀವು ಅದಿರಿ.
ಅಲ್ಲಿ ಏನಾಯ್ತು, ಮಾವಿದ್ವಿಷಾವಹೈ, ಯಾವ ದ್ವೇಷನೂ ಬೇಡ, ಮತ್ಸರ ಬೇಡ, ನಾವೆಲ್ಲ ಒಂದೇ ಅಂತ ತಿಳ್ಕೊಳ್ಳೋಣ ಅಂತೇಳಿ ಈ ರೀತಿ ಇದ್ದೇವಂದ್ರೆ ಓಂ ಶಾಂತಿ 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 ಅಂತಂದ್ರೆ ಸ್ಥೂಲ ಶರೀರನೂ ಶಾಂತ ಇರ್ತದೆ, ಸೂಕ್ಷ್ಮ ಶರೀರನೂ ಶಾಂತ ಇರ್ತದೆ, ಕಾರಣ ಶರೀರನೂ ಶಾಂತ ಇರ್ತದೆ. ಎಲ್ಲ ಶಾಂತಿ ಆದ್ಮೇಲೆ ಕಡೆಗೆ ಏನ್ ಸಿಗ್ತದೆ? ಶುದ್ಧ ಬ್ರಹ್ಮ ಸ್ವರೂಪ ಸಿಗ್ತು. ಮತ್ತೇನು ಸಿಗ್ತು? ಶುದ್ಧ ಬ್ರಹ್ಮ ಸಿಗಬೇಕಾದ್ರೆ ನಮ್ಮ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿರುವ ಸತ್ವ ರಜ ತಮ ಎಲ್ಲ ಗುಣಗಳು ಏನಾಗಬೇಕು? ನ್ಯೂಟ್ರಲ್ ಆಗಿ ಬಿಡ್ಬೇಕು. ಅವು ಅದವೋ ಇಲ್ಲೋ ಅನ್ನಂಗೆ ನಿವೃತ್ತಿ ರೂಪದಾಗ ಬರ್ಬೇಕು. ಅವು ಬಂದು ಅವ್ರ ಆಕ್ಟಿವಿಟೀಸ್ ಏನು ಬಾಹ್ಯ ವಸ್ತುಗಳಲ್ಲಿರ್ತದೋ ಅದೆಲ್ಲ ಪರಮಾತ್ಮನ ಕಡೆ ಹರಿಸಿದಾಗ ಏನಾಗ್ತದೆ? ಶುದ್ಧ ಬ್ರಹ್ಮ ಸ್ವರೂಪನೇ ತಾನಾಗ್ತಾನ. ಅದಕ್ಕೆ ಇವತ್ತ ಹುಣ್ಣಿಮೆ ನಿಮಗೆ ನಾವು ಏನು ಕೊಡ್ತಾ ಇದ್ದೀವಿ ಅಪ್ಪ ಅಂದ್ರೆ PMN, ಏನು ಪರ್ಮನೆಂಟ್ ಮೆಂಬರ್ಶಿಪ್ ನಂಬರ್ ಅಥವಾ ಪ್ರೈಮರಿ ಮೆಂಬರ್ಶಿಪ್ ನಂಬರ್ ಅಂತ ಕೊಡ್ತಾ ಇದ್ದೀವಿ. ರೆಗ್ಯುಲರ್ ಪ್ರೆಸೆಂಟ್ ಇರೋರು ನೀವೆಲ್ಲ ಅಲ್ಲಿಂದ ಇಲ್ಲಿ ತನಕ ಅದು ಯಾವ್ದ್ರ ಪ್ರಕಾರ ಕೊಟ್ಟಿವಿ ಅಂತಂದ್ರೆ ಅಲ್ಫಾಬೆಟ್ ಪ್ರಕಾರ ಕೊಟ್ಬಿಟ್ಟಿವಿ. ಆ ಕಡೆ ಇಂಗ್ಲಿಷಿನ ಅಲ್ಫಾಬೆಟ್ ABCD ಪ್ರಕಾರ ಹಂಗೆ ಕೊಟ್ಟಿದ್ದಕ್ಕೆ ಸೀರಿಯಲ್ ನಂಬರ್ 1 ಯಾರು ಬಂದರು? ಅಂಗಡಿ ಪತ್ರೆಪ್ಪ, ಬರ್ಕೊಂಡ್ಬಿಟ್ರಿ ಒಂದ್ ಕಡೆ. ಸೀರಿಯಲ್ ನಂಬರ್ 1 ಅಂಗಡಿ ಪತ್ರೆಪ್ಪನವರು. ಇವರು ಮಾತನಾಡಬಹುದು ಮಾತನಾಡದಿರಬಹುದು, ಒಳ್ಳೆ ಚಾಣಾಕ್ಷ ಧೀಮಂತ ರಾಜಕಾರಣಿ ಅದರವ್ರು, ಪೊಲಿಟಿಷಿಯನ್ ಅದರವ್ರು. ಅವರು ಅಲ್ಲಿ ಊರಾಗ ಇಟ್ಟಣಿಗೆ ಚೇರ್ಮನ್ನು, ಇಲ್ಲಿ ನಮ್ಮ ಶುದ್ಧ ಬ್ರಹ್ಮ ಪೀಠಕ್ಕೂ ಅವರೇ ಚೇರ್ಮನ್. ಮಾತಾಡಂಗಿಲ್ಲ ಅವ್ರು, ಸಪೋರ್ಟ್ ಇರ್ತದ ಅವ್ರದಷ್ಟೇ. ಅಂಗಡಿ ಪತ್ರೆಪ್ಪ. ಮತ್ತೆ ಸೀರಿಯಲ್ ನಂಬರ್ 2 ಬಾಹುರಾಯ ನಾವಿ. ABCD ಪ್ರಕಾರ ಇದ್ದದ್ದಕ್ಕೆ ಬಾಹುರಾಯ ನಾವಿ. ನಾವು ನಾವಿ ಬಾಹುರಾಯ ಇದೀರಾ? ಅಂಗಡಿ ಪತ್ರೆಪ್ಪ ಅವ್ರು ಅದೀರಾ? ನಿಮ್ ನಂಬರ್ಗಳು ಬರ್ಕೋರಿ. 2 ಸೀರಿಯಲ್ ನಂಬರ್ 2 ತುಂಬಾ ಜವಾಬ್ದಾರಿಯುತವಾಗಿ ಅಟೆಂಡ್ ಆಗಬೇಕು ನೀವು. ಇಲ್ಲಿ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡುವ ಎಲ್ಲ ರೀತಿಯ ಭಾರಗಳು ನಿಮ್ಮ ತಲೆ ಮೇಲೆ ಇರ್ತಾವ. 3ನೇದು ಯಾರಪ್ಪ? ಸೀದಾಗ ಯಾರು ಬರ್ತಾರಂದ್ರ ಚಂದ್ರಕಾಂತ್ ಭಾಪ್ರಿ. ಅವರು ನಿಮ್ಮಲ್ಲಿ ಪಾಠಕ್ಕೆ ಅಟೆಂಡ್ ಆಗ್ಲಿಲ್ಲ ಅಂತಂದ್ರೂ ಎಲ್ಲಾ ಪಾಠಗಳನ್ನು ಕೇಳ್ತಾರ. ಪ್ರತಿನಿತ್ಯ ಈ ಡೇಟಿನ ಪಾಠದೊಳಗೆ ಇಂಥ ಡೌಟ್ ಬಂದದತ್ತ ಫೋನ್ ಮಾಡಿ ಕೇಳಿ ಎಲ್ಲ ತಿಳ್ಕೊತಾರ. ಇವತ್ತು ಮಾಡಿದ ಪಾಠ 1, ಹಿಂದೆ ಮಾಡಿದ ಪಾಠ 1, ಮಿನಿಮಮ್ 2 ಪಾಠಗಳನ್ನ 2 ಸಾರಿ ಕೇಳ್ತಾರ. ಭಾಪ್ರಿ ಚಂದ್ರಕಾಂತ್ ಭಾಪ್ರಿ. 4ನೇ ಸೀರಿಯಲ್ ನಂಬರು ಚಿಕ್ಕಿರಪ್ಪ M, ಬೆಂಗಳೂರು ಕಮಿಷನರ್ ಸಾಹೇಬರು. ಸೀರಿಯಲ್ ನಂಬರ್ 4 PMN ನಂಬರ್, ಪ್ರೈಮರಿ ಮೆಂಬರ್ಶಿಪ್ ನಂಬರ್ಸ್. ಇವೆಲ್ಲ ನಾಳೆ ಎಂದು ಬರ್ಲಕತ್ತಾರ ಅವರು ರಾಯಚೂರಿಗೆ ಅಂತಂದ್ರೆ ಗುರುವಾರ ಮಂತ್ರಾಲಯಕ್ಕೆ ಬಂದು ಶುಕ್ರವಾರ ಇಲ್ಲಿಗೆ ಬರೋರಿದ್ರು. ಅದೇನೋ ಅವ್ರ ಮಗ ರಿಸರ್ವೇಶನ್ ಮಾಡೋದ್ರಾಗ ಏನೋ ವ್ಯತ್ಯಾಸ ಆಗಿ ಶುಕ್ರವಾರ ಮಾಡಿಬಿಟ್ಟಾನ. ಈಗೇನಾಗ್ಯದ ಅಂದ್ರೆ ಶುಕ್ರವಾರ ಮಂತ್ರಾಲಯಕ್ಕೆ ಹೋಗಿ ಶನಿವಾರ ದಿವಸ ಇಲ್ಲಿ ಬರ್ಲಕತ್ತಾರ ರಾಯಚೂರಿಗೆ. ಒಟ್ಟ ನೀವಂತೂ ಬೆಂಗಳೂರಿಗೆ ಬರಲಿಲ್ಲ, ನಾವೇ ನಿಮ್ಮನ್ನು ನೋಡಕ್ ಬರ್ತಾ ಇದ್ದೀವಿ, ಬಂದೇ ಬರ್ತೀವಿ ಅಂತೇಳಿ ರಿಸರ್ವೇಶನ್ ಆಗ್ಯದ ಬರಕತ್ತಾರ ಅವ್ರು ಇಲ್ಲಿ. ನೋಡ್ರಿ ಹೆಂಗ ತಿರುಪತಿ ತಿಮ್ಮಪ್ಪನೇ ನಮ್ಮಲ್ಲಿ ಬಂದಂಗ ಆಲಕತ್ತದ ಈಗ. ಹೌದಾ ಇಲ್ಲ? ತಿರುಪತಿಗಂತೂ ನೀ ಬರ್ಲಿಲ್ಲ ಮಗನೇ, ನಾನೇ ನೀನು ಬಲಿ ಬರ್ತೀನಿ. ತಿಮ್ಮಪ್ಪನೇ ಕಿತ್ಕೊಂಡು ಬಂದ್ಬಿಟ್ಟ, ನಾನೇ ಬರಕತ್ತೆ ಅಂತಾನೆ. ಮೊನ್ನೆ 10 ಸಾರಿ ಬರ್ತೀನಿ ಬರ್ಬೇಡಪ್ಪ, ನಾ ಬರ್ತೀನಿ, ಬರಬೇಡ ಅಂದ್ರು
ಈ ಸಾರಿ ಮಾತ್ರ ನಿಮ್ಮಲ್ಲಿ ಬರ್ಬೇಕನ್ನೋ ಸಂಕಲ್ಪ ಇಟ್ಕೊಂಡೇ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ, ದರ್ಶನ ತಗೊಂಡು ನಿಮ್ಮ ಹತ್ರ ಬಂದು ಬರ್ತೀವಿ ಅಂತಂದ್ರೆ ಆಯ್ತಪ್ಪ ಬಾಯ್. ಮುಂದೇನು ಚಿಕ್ಕಿರಪ್ಪ ಅವ್ರ ಆದ್ಮೇಲೆ 5ನೇ ಸೀರಿಯಲ್ ನಂಬರು ಗಂಗಾಧರ ಜಾಲಿಮಂಚಿ ಜೆ, ಗಂಗಾಧರ ಜೆ. 6ನೇ ಸೀರಿಯಲ್ ನಂಬರು ಗೌರಮ್ಮ ತಾಯಿಯವರು, ಗೌರಮ್ಮ ಹೆಚ್, ಗೌರಮ್ಮ ಹೆಚ್. ಮತ್ತೆ 7ನೇ ಸೀರಿಯಲ್ ನಂಬರು ಈಶ್ವರ ಚಚಡಿ 7. ಎಲ್ಲ ಸೀರಿಯಲ್ ನಂಬರ್ ನೀಟಾಗಿ ಬರ್ಕೊಳ್ರಿ. ನಾವೇನು ಹೆಸರು ಕರೆಯಂಗಿಲ್ಲ, ನಂಬರ್ಲೆ ಕರಿತೀವಿ ನಾವು 1 2 3 4 ಅಂತ. ನೆಕ್ಸ್ಟ್ ಕಾಡಪ್ಪ ಹೆಚ್. ಎಷ್ಟು ಸೀರಿಯಲ್ ನಂಬರ್ ಕಾಡಪ್ಪ ಅವ್ರದ್ದು? 8 ನಂಬರ್. 9 ಕಲ್ಯಾಣಪ್ಪ ವೈ, KT ಏಳಿಗೆ, ಕಲ್ಯಾಣಪ್ಪ ವೈ 9. 10 ನಂಬರ್ ಕೊಟ್ರಯ್ಯ ಎ, ಅಂದ್ರೆ ಅಬ್ಬಿಗೇರಿ ಮಠ. ಎಲ್ಲ ಕ್ಯಾಪಿಟಲ್ ಇದ್ರ ಪ್ರಕಾರ ಮಾಡಿದ್ವಿ, ಇದ್ರ ಪ್ರಕಾರ ಅಲ್ಫಾಬೆಟ್ಸ್ ಪ್ರಕಾರ ಕೊಟ್ರಯ್ಯ ಅಬ್ಬಿಗೇರಿ ಮಠ. ನೆಕ್ಸ್ಟ್ 11 ಕೊಟ್ರಯ್ಯ ಹೆಚ್, ಕೊಟ್ರಯ್ಯ ಹಿರೇಮಠ. ಮತ್ತೆ 12 ಮಹಾಂತೇಶ್ ಪಾಟೀಲ್, ಮಹಾಂತೇಶ್ ಪಾಟೀಲ್ 12. 13 ಮಲ್ಲಪ್ಪ ಹುಲ್ಲೂರು. ಕಾಣ್ತಾ ಇಲ್ಲ, ಯಾಕಡೆ ಹೋಗ್ಯಾರ ಇವರು? ಇವತ್ತು ಹೌದ್ರಿ. ಮಲ್ಲಪ್ಪ ಹೆಚ್ ಅವ್ರದ್ದು 13 ನಂಬರ್. ಫೋನ್ ಮಾಡಿ ಹೇಳ್ರಿ. PMN ನಂಬರ್, ಪರ್ಮನೆಂಟ್ ಮೆಂಬರ್ಶಿಪ್ ನಂಬರ್ ಇದು. ಅವ್ರಿಗೆ ಒಂದ್ ಸ್ವಲ್ಪ ಒಂದಿಟ್ಟು ಬಹಳ ಕೆಲಸದ್ದೇನು ಹೊರಟದ್ರಿ, ಅದಕ್ಕ ಬರ್ತೇನ್ರಿ ಪ್ರಕಾಶ್ ಮತ್ತ ಕಲ್ಯಾಣ ಗುರುಗಳಿಗೂ ಹೇಳ್ತಾನ ಅಂದಿದ್ರಿ ಅವ್ರಿಗೆ. ಮತ್ತ ಅಲ್ಲಿ ರಾಯಚೂರ ಕಾಲೇ ಕೂತಾನ ಕರೆಸ್ಗೋರಿ, ಕೆಲಸ ಜಾಸ್ತಿ ಇದ್ರ ಹೇಳ್ಬೇಕಿಲ್ಲ ನೀವು. ಯಾರಿಗಾರ ಕೆಲಸ ಹೆಚ್ಚಿತ್ತಂದ್ರೆ ಕರೀರಿ, ಬರ್ತೀನಿ. ಐ ವಿಲ್ ಹೆಲ್ಪ್. ಸ್ವಲ್ಪ ತಾಪತ್ರಯ ಇರ್ತೈತ್ರಿ, ಹೇಳಿದ್ರಿ ಅವ್ರ. ಅದಕ್ಕೆ ಹಂಗಾರೆ ಗುರುಗಳಿಗೂ ಹೇಳ್ತಾನು, ಸ್ವಲ್ಪ ಬೇಕಾಯ್ತಪ್ಪ ಕಲ್ಯಾಣ ಗುರುಗಳಿಗೂ ಹೇಳ್ತಾನ ಅಂತ ಹೇಳಿದ್ರಿ. ತಾಪತ್ರಯ ಇದ್ದಾಗ ಮಲ ಮಚ್ಕೋಬೇಕು, ನೀರ್ ಹಾಕೋಬೇಕು. ತಾಪ ಆದ ಚಳಕೆ ನೀರ್ಲಿಂತ ದೂರ ಆಗ್ತಾರ, ಟ್ರೀಟ್ಮೆಂಟ್ಲಿಂತ ದೂರ ಆಗ್ತಾರ. ಈ ಟ್ರೀಟ್ಮೆಂಟ್ ಏನಿದು? ತಾಪ ಇದ್ದವ್ರ ಸಲುವಾಗಿ ಅದ, ಏನ್ ತಣ್ಣಗಿದ್ದವ್ರ ಸಲುವಾಗಿ ಅದ? ಇದು ಸಮಯಾವಕಾಶ ಹೆಂಗದ ಯಾರಿಗ್ ಗೊತ್ತು? ನಾವೇನ್ ಕೂತ್ ಮಾತಾಡ್ಲಕ್ ನಮ್ದೇನ್ ಗಂಟು ಹೊತ್ತು, ಅವ್ರದ್ದು ಏನ್ ಕಂಡೀಷನ್ ಅದ ಯಾರಿಗ್ ಗೊತ್ತು? ನೋಡಮ್ಮ, ಆಮೇಲೆ ಫೋನ್ ಮಾಡಿ ಮಾತಾಡತ್ತೇನೆ ನಾನು. ತ್ರಾಸು ಹೆಂಗ್ ಹೆಚ್ಚಾಗ್ತದ ಹಂಗಂಗ ಇದು ಬಹಳ ರೆಗ್ಯುಲರ್ ಆಗಿ ಅಟೆಂಡ್ ಆದ್ರಿ ಅಂತಂದ್ರೆ ಅದು ತಾಪ ತಾನೇ ಕಿತ್ಕೊಂಡು ಹೋಗ್ಬಿಡ್ತು. ತಾನೇ ಸ್ವಚ್ಛಾಗಿ ಹೋಗ್ಬಿಡ್ತು, ಅದ್ರಾಗೇನು ಡೌಟೇ ಇಲ್ಲ. ತಾಪ ಜಾಸ್ತಿ ಆಗ್ಯದತ್ತ ಸತ್ಸಂಗಕ್ಕೆ ಬರೋದ್ ಬಿಡ್ತೀನಿ, ಜ್ವರ ಭಾಳ ಬಂದವ ಅಂತೇಳಿ ದವಾಖಾನಿಗೆ ಹೋಗೋದ್ ಬಿಡ್ತೀನಿ ಅಂದಂಗೆ ಆಗ್ತದ ಅಷ್ಟೇ ಅದು. ಹಸಿವು ಭಾಳ ಆಗ್ಯದ ಅಂತೇಳಿ ಊಟ ಬಿಡ್ತೀನಿ ಅಂದಂಗ. ನೆಕ್ಸ್ಟ್ ಏನಾಯ್ತು? ಮಹಾಂತೇಶ್ ಆಯ್ತು, ಮಲ್ಲಪ್ಪ ಹುಲ್ಲೂರು ಆಯ್ತು. ನೆಕ್ಸ್ಟ್ 14 ನಂಬರ್ ನಾಗರತ್ನ ಕೆ, 14 ನಾಗರತ್ನ ಕೆ. 15 ಪ್ರಕಾಶ್ BU, 15 ಪ್ರಕಾಶ್ BU. ನಾನೇ ಅಂತಂದ್ರೆ ಏನು? ನಾಮರೂಪದ ನಾನ, ಏನ್ ಶುದ್ಧ ಬ್ರಹ್ಮದ ನಾನ, ವಾಚ್ಯಾರ್ಥದ ನಾನ. ಪ್ರಕಾಶ BU ಆದ್ಮೇಲೆ ನೆಕ್ಸ್ಟ್ 16 ನಂಬರ್ ಪ್ರಕಾಶ ಕಂಬಿ.
16 ನಂಬರ್ ಕಂಬಿ ಪ್ರಕಾಶ್ ಅವರು. ಷೋಡಶ ಉಪಚಾರ ಮಾಡೋರು ನೋಡ್ರಿ ಅವ್ರು. ಪ್ರಕಾಶ ಕಂಬಿ. ನೆಕ್ಸ್ಟ್ ಏನ್ರಿ? ಬರ್ಕೋರಿ, ಎಲ್ಲರೂ ಬರ್ಕೋರಿ. ರುದ್ರಪ್ಪ ಹೆರ್ಕಲ್ 17 ನಂಬರ್. ಅತ್ಯಂತ ಹಿರಿಯರು, ಆಶೀರ್ವಾದ ರೂಪ ಮಂಗಲ ಸ್ವರೂಪರು ರುದ್ರಪ್ಪ ಹೆರ್ಕಲ್ ಗುರುಗಳು. ಅಪ್ಪ ನಮಸ್ಕಾರ ರೀ, ನಿಮಗೂ ನಮಸ್ಕಾರ ರೀಪ್ಪ. ಅಥವಾ ತಂದೆ ಪರಮಾತ್ಮ ಹಾಜರಾದ್ರೆ. ನಾ ಹೃತ್ಪೂರ್ವಕವಾಗಿ ಸಂತೋಷ ಪಟ್ಟು ಹೇಳ್ತೀನಿ, ನೀವ್ಯಾಕೆ ಹಂಗ್ ಮಾಡ್ಕೊತೀರ? ಪಂಚ ಆಗ್ತದಲ್ಲ, ಏನ್ ಮಾಡಕ್? ಆಶೀರ್ವಾದರಪ್ಪ, ಹಿರಿಯರಪ್ಪ ನೀವು. ಪರಮಾತ್ಮ ಸ್ವರೂಪರು. ನೆಕ್ಸ್ಟ್ ಸೋಮಯ್ಯ ದಣೇರ್ ಬಂದರ ಇವತ್ತ. ಸೋಮಯ್ಯ ಪಾಟೀಲ್ ಗುರುಗಳು ಅಮ್ಮನ ಸೇವೆ ಮಾಡಿ ಸೌದತ್ತಿ. ಅದಿರ ಗುರುಗಳೇ? ಸೋಮಯ್ಯ ಗುರುಗಳು ಆರಾಮದಿರಪ್ಪ? ನಿಮ್ದು ಸೀರಿಯಲ್ ನಂಬರ್ ಎಷ್ಟು ಗೊತ್ತಾಯ್ತಾ? 18. PMN ನಂಬರ್, ಪರ್ಮನೆಂಟ್ ಮೆಂಬರ್ಶಿಪ್ ನಂಬರ್. Congratulations for being present regularly for the classes. ನೀವೆಲ್ಲ ಪ್ರೈಮರಿ ಮೆಂಬರ್ಸ್, 18 ಮಂದಿ ಪ್ರೈಮರಿ ಮೆಂಬರ್ಸ್. ಅಂಗಡಿ ಪತ್ರಪ್ಪ 1, 2 ಬಾವುರಾಯ ನಾವಿ, 3 ಬಾಪರೆ ಚಂದ್ರಕಾಂತ್, 4 ಚಿಕ್ಕಿರಪ್ಪ, 5 ಗಂಗಾಧರ್ ಜಾಲಿಮಂಚಿ, 6 ಗೌರಮ್ಮ ಎಚ್, 7 ಏನ್ರಿ? 7 ಈಶ್ವರ ಚಚಡಿ, 8 ಕಾಡಪ್ಪ ಎಚ್, 9 ಕಲ್ಯಾಣಪ್ಪ ವೈ, 10 ಕೊಟ್ರಯ್ಯ ಎ ಅಬ್ಬಿಗೇರಿ ಮಠ್, 11 ಕೊಟ್ರಯ್ಯ ಎಚ್, 12 ಮಹಾಂತೇಶ್ ಪಾಟೀಲ್, 13 ಮಲ್ಲಪ್ಪ ಎಚ್, 14 ನಾಗರತ್ನ ಕೆ, 15 ಪ್ರಕಾಶ್ ಬಿಯು, 16 ಪ್ರಕಾಶ್ ಕಂಬಿ, 17 ರುದ್ರಪ್ಪ ಎಚ್, 18 ಸೋಮಯ್ಯ ಪಿ. ಈ 18 ಜನ ಪ್ರೈಮರಿ ಮೆಂಬರ್ಸ್ ಎಲ್ಲರೂ ಸೇರಿ ಯಾರು ಮುಂದೆ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾರ ಅವ್ರನ್ನ ನಿಮ್ಮ ಪ್ರೈಮರಿ ಮೆಂಬರ್ ಲಿಸ್ಟ್ನಾಗ ಸೇರಿಸ್ಕೋಬೇಕಾದ್ರೆ 18 ಮಂದಿ ನಿರ್ಣಯ ತಗೊಂಡು ರೆಗ್ಯುಲರ್ ಆಗಿ ಇವ್ರು ಬರ್ತಾರ್ರಿ, ಇವ್ರನ್ನೂ ಬರ್ಲಿ ನಮ್ಮಲ್ಲಿ ಅಂತ ನೀವು ಅಟೆಂಡೆನ್ಸ್ ಮೇಂಟೈನ್ ಮಾಡ್ಕೋಬೇಕು. ಮಾಡ್ಕೊಂಡು ಯಾರಾದರೂ ಒಬ್ರು ಈ ಡೇಟ್ಲಿಂತ ಈ ಡೇಟ್ ತನಕ ಹಿಂಗ್ ಬಂದಾರ ಅಂತಂದ್ರೆ ಮುಂದೆ ಅವ್ರಿಗೂ ಪ್ರೈಮರಿ ಮೆಂಬರ್ಶಿಪ್ ನಂಬರ್ ಕೊಡಂತ ಕೆಲಸ ಮಾಡಬೇಕು, ಬೆಳೆಸ್ಬೇಕು. ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ಎಲ್ಲಾ ಕಾರ್ಯಕ್ರಮಗಳನ್ನ ನೀಟಾಗಿ ಅಟೆಂಡ್ ಆಗೋದು. ಮತ್ತೆ ಮುಂದೆ ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಈ ಬ್ರಹ್ಮಪೀಠಕ್ಕೆ ಸಂಬಂಧಪಟ್ಟಂತೆ ಅದೇನೋ ಒಂದು ರಿಜಿಸ್ಟ್ರೇಷನ್ ಮಾಡ್ಬೇಕು, ಒಂದೇನೋ ಟ್ರಸ್ಟ್ ಮಾಡ್ಬೇಕು, ಏನ್ ಮಾಡ್ಬೇಕಂತೀರಿ ಎಲ್ಲರೂ ಸೇರಿ 18 ಮಂದಿ ಮೀಟಿಂಗ್ ಮಾಡಿ ಏನೇನು ನಿಮ್ಮ ಗತಿ ಸ್ಥಿತಿಗಳ ಪ್ರಕಾರ ಯಾವ ರೀತಿ ಇದನ್ನು ಉಳಿಸ್ಬೇಕು, ಬೆಳೆಸಬೇಕು, ಅದರ ಬಗ್ಗೆ ಚಿಂತನೆ ಮಾಡುವಂತವ್ರು ಆಗ್ರಿ ಅಂತ ಹೇಳುವ ಮೂಲಕ ಇವತ್ತ ಶೈಲಜಾ ಉಮೇಶ್ ಮೇಡಮ್ ಅವ್ರು ಬಂದಾರ ಹೊಸದಾಗಿ. ಅವರಿಗೆ ಸುಸ್ವಾಗತ. ಯಾರ ಪರಿಚಯದವ್ರ ಮೇಲೆ ಬಂದಾರ ಇವರು? ಕಂಬಿ ಅವ್ರ ಪ್ರಕಾಶ್ ಅವ್ರದ. ಆಯ್ತು, ಬಹಳ ಸಂತೋಷಮ್ಮ. ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ, ಒಳ್ಳೇದಾಗ್ತದ. ಮತ್ತೆ ಈ ಪ್ರೈಮರಿ ಮೆಂಬರ್ಸ್ ಆದ್ಮೇಲೆ ಸೆಕೆಂಡರಿ ಮೆಂಬರ್ಸ್ ಯಾರು ಗೊತ್ತಾ? ಯಾರು ಸೆಕೆಂಡರಿ ಮೆಂಬರ್ಸ್? ನಿಮ್ಮ ಗಂಡ್ರು, ನಿಮ್ಮ ಹೆಂಡ್ರು, ಯುವರ್ ಸ್ಪೌಸ್. ಅವ್ರು ಮಾಡ್ಲಾರ್ದೆ ನೀವು ಇಟ್ಟು ಚಂದಾಗಿ ಕುಂತೀರೇನಿಲ್ಲ. ಹಿಂದ ಅವ್ರೆಲ್ಲ ಫಸ್ಟ್ ಕ್ಲಾಸ್ ಕತ್ತಿ ದುಡ್ದಂಗೆ ದುಡಿದ್ರೆ ನಾವು ಇಲ್ಲಿ ಚಂದ ಕೂತ್ ಪಾಠ ಹೇಳ್ತೀವಿ. ಅವ್ರು ಏನಾರೆ
ಫರಕ್ ಮಾಡಿಬಿಟ್ರು ಅಂತಂದ್ರೆ ನಡಿ ಇಟ್ಟು ಕೆಲಸ ಆಗ್ಯದ ಬೀಸುವಂಬ ಹೋಗಿ ಕಾಯಿಪಲ್ಲೆ ತಗೊಂಬ ಅಂದ್ರೆ ನಾವೇನ್ ಸತ್ಸಂಗ ಮಾಡ್ತೀವಿ ಇಲ್ಲಿ ಎಲ್ಲ ಒಟ್ಟು ತಲೆ ಮೇಲೆ ಹೊತ್ತು ಮಾಡ್ತಿರ್ತಾರ. ಆ ಗಂಡ ಹೆಂಡತಿಗಳು ಯಾರು ಇಲ್ಲಿ ರೆಗ್ಯುಲರ್ ಅಟೆಂಡ್ ಆಗ್ತೀರಿ ಅವ್ರ ಪ್ರೈಮರಿ ಮೆಂಬರ್ಸ್. ಅಟ್ ದಿ ಸೇಮ್ ಟೈಮ್ ಅವರ ಬಾಳ ಸಂಗಾತಿಗಳು ಸೆಕೆಂಡರಿ ಮೆಂಬರ್ಸ್, ಈಕ್ವಲಿ ರೆಸ್ಪೆಕ್ಟೆಡ್. ನಿಮ್ಮ ಸಮಾನವಾಗಿ ನಿಮ್ಮ ಅರ್ಧಾಂಗರನ್ನ ಸಮಾನ ಗೌರವದಿಂದ ಈ ಮೆಂಬರ್ಶಿಪ್ 18 ಮಂದಿ ಅಂದ್ರೆ ಎಷ್ಟು ಮಂದಿ ಆದಂಗೈತಿ ಈಗ? 36 ಮಂದಿ ಮೆಂಬರ್ಸ್. ಅವರೆಲ್ಲರ ಶ್ರೀಪಾದಗಳಿಗೆ ಅನಂತ 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 ಪ್ರಣಾಮಗಳು. 36 ಮೆಂಬರ್ಸ್ ಅದಿರಿ ನೀವೀಗ. ಓಕೆನಾ? ಪಾಠ ಮುಂದುವರ್ಸೋಣ. ಎಷ್ಟು ಮಂದಿ ಆದ್ರಿ? 36 ಮೆಂಬರ್ ಅದಿರಿ. ಲೆಕ್ಕದಾಗ 36. ನಿಜವಾಗಿ ಪಾಠಕ್ಕಿರೋರು 18. ಮತ್ತೆ ಮುಂದೆ ಯಾರ್ಯಾರು ಹೆಂಗ ದುಡ್ಕೋತಾರ ಹಂಗ ಪಡ್ಕೋತಾರ, ಮ್ಯಾಲ ಬರ್ತಾರ. ರೆಗ್ಯುಲರ್ ಆಗಿ ಬನ್ರಿ. ಯಾರ್ದ್ರಿ? 13 ನಂಬರ್. 13. ನೀವು ರೆಗ್ಯುಲರ್ ಆಗಿ ಬರ್ರಿ, ನಿಮ್ ನಂಬರ್ ಇರ್ತದ. ನೀವು ಬರ್ರಿ, ನೀವು ರೆಗ್ಯುಲರ್ ಆಗಿ ಬಂದ್ರಿ ಅಂತಂದ್ರೆ ನಿಮ್ಮನ್ನ ಪೂರಾ ಟಾಪ್ನಾಗ ತಗೊಂಡ್ ಹೋಗ್ಬಿಡ್ತೀವಿ ನಾವು. ಏನಿಲ್ಲ. ಯಾರು ಯಾವ ರೀತಿ ಕೆಲಸ ಮಾಡ್ತಾರ ಅವ್ರ ಮೇಲೆ ಹೋಗ್ಬಿಡ್ತಾರ ಅಷ್ಟೇ. ಬರ್ರಿ, ರೆಗ್ಯುಲರ್ ಆಗಿ ಬರ್ರಿ, ಏನ್ ತೊಂದರೆ ಇಲ್ಲ. ಹನುಮಂತಪ್ಪ ಐಹೊಳೆಯವರು ಬರ್ತಾರ ಓದ್ತಾರ. ಬರ್ಲಿ, ರೆಗ್ಯುಲರ್ ಆಗಿ ಬರ್ಲಿ. ಹನುಮಪ್ಪ ಐಹೊಳಿ ಬಂದಾರಿ ಇವತ್ತು ಅಲ್ರಿ? ಶರಣು ಶರಣಾರ್ಥಿ ಪರಮಾತ್ಮ. ಬರ್ಲಿ, ರೆಗ್ಯುಲರ್ ಆಗಿ ಬರ್ರಿ. ರೆಗ್ಯುಲರ್ ಆಗಿ ಬಂದ ಮೇಲೆ ಎಲ್ಲರೂ ಕೂಡಿ ಪ್ರೆಸೆಂಟ್ ಪ್ರೈಮರಿ ಸೆಕೆಂಡ್ರಿದಾಗ ಇರ್ತೀರಿ. ಈಗ ರೆಗ್ಯುಲರ್ ಇರ್ಲಾರ್ದವರು ಹೊಸದಾಗಿ ಬಂದವರು ಟರ್ಷರಿದಾಗ ಇರ್ತೀರಿ. ಇರ್ರೆಗ್ಯುಲರ್ ಕ್ಯಾಂಡಿಡೇಟ್ಸು ಹೊಸದಾಗಿ ಬಂದವರು ಟರ್ಷರಿ ಅಂತಂದ್ರ 3ನೇ ದರ್ಜೆ ಸದಸ್ಯರಾಗಿರ್ತೀರಿ. ನೀವು ಹೆಂಗ್ ದುಡ್ಕೋತೀರಿ ಹಂಗ ಸೆಕೆಂಡ್ರಿ ಆಗೋದೇನು ಬೇಕಾಗಿಲ್ಲ. ಆಟೋಮೆಟಿಕ್ ಸೆಕೆಂಡ್ರಿ ಆಗ್ತೀರಿ. ಪ್ರೈಮರಿ ಆಗ್ಬೇಕಾದ್ರ ಸ್ವಲ್ಪ ರೆಗ್ಯುಲರ್ ಆಗಿ ಪಾಠಕ್ಕೆ ಅಟೆಂಡ್ ಆಗ್ರಿ. ನೀವು ಚಂದ ಓದಿ ಶಾಣ್ಯರಾಗಬೇಕು. ನಿಮ್ಮ ಆತ್ಮಸ್ವರೂಪವನ್ನ ನೀವು ಚಂದ ಅರ್ಥ ಮಾಡಿಕೊಂಡು ನೀವೆಲ್ಲ ಒಂದು ಮೂರ್ತಿಗಳಾಗಬೇಕು ಅಂತ ನಾವು ಮಾಡ್ತಿರ್ತೀವಿ. ಆ ವಿಗ್ರಹ ಮಾಡ್ಲಕ್ ಹೋಗಿ ಏನಾಗಕತ್ತದ? ಹನುಮಂತನ ಕೆತ್ತಲಕ್ ಹೋಗಿ ಏನಾಗಕತ್ತವ? ಮಾರುತಿದು ಮೂರ್ತಿ ಮಾಡ್ಬೇಕಂತ ನಾವು ಹೋಗ್ಲಕತ್ತೀವಿ. ಅವು ನಮ್ ಬಿಟ್ಟು ಆ ಕಡೆ ಅಡ್ಡಾಡ್ತಿರ್ತಾವ. ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಟಚ್, ಇನ್ನೊಂದು ಸ್ವಲ್ಪ ದಿವಸ ಅಟೆಂಡ್ ಆಗ್ರಿ, ಆಯ್ತು. ಎಷ್ಟು ದಿವಸ ಅಂತ ಹೇಳ್ಕೊತ್ ಕುಂದಿರ್ಲಕ್ಕ ನೀವೇ ಮಾಲಕರಾತ್ರಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸಿಯವರ ಕೃತಿ 4ನೇ ತರಂಗ 207ನೇ ವಿಷಯಾಂಕ. ಬ್ರಹ್ಮವು ನೇತ್ರಕ್ಕೆ ವಿಷಯವಾಗುವುದಿಲ್ಲ ಅಂತ 117ನೇ ದೋಹ ಹೇಳಲಿಲ್ಲ. ಯಾರ್ಯಾರೊಬ್ರು ಹೇಳ್ರಿ 117ನೇ ದೋಹ. ನಾನೇ ಹೇಳ್ತೀನಿ ಇವತ್ತು, ನಾಳೆ ಹೇಳಕತ್ರಿ. ಇಂದ್ರಿಯಕ್ಕೆ ಸಂಬಂಧವಿನ ಅಹಂ ಬ್ರಹ್ಮ ಯಹ ಜ್ಞಾನ ಕೈಸೆ ವೈ ಪ್ರತ್ಯಕ್ಷ ಪ್ರಭು ಮೋಕು ಕಹು ಬಖಾನ. ಇಲ್ಲಿಯ ತನಕ ನಾನು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳ ಮೂಲಕ
ಈ ಜಗತ್ತಿನಲ್ಲಿರುವ ಪದಾರ್ಥಗಳ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಇಂದ್ರಿಯ ಸಂಬಂಧದಿಂದಲೇ ಅರಿತಿರುವೆ. ಈಗ ನೀವೇನು ಹೇಳ್ತಾ ಇದ್ದೀರಿ? ಬ್ರಹ್ಮ ಎನ್ನುವ ಒಂದು ವಸ್ತು, ಪರಮಾತ್ಮ ಎನ್ನುವ ವಸ್ತು, ಆತ್ಮ ಸಾಕ್ಷಿ ಕೂಟಸ್ಥ ಏನಂತೀರಿ? ಈ ವಸ್ತು ಏನದ ಇದು ಇಂದ್ರಿಯ ಸಂಬಂಧವಿಲ್ಲದೆಯೇ ಅದು ನಮಗೆ ಭಾನವಾಗುತ್ತದೆ, ಪ್ರತ್ಯಕ್ಷವಾಗುತ್ತದೆ, ಸಾಕ್ಷಾತ್ಕಾರವಾಗುತ್ತದೆ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ಇಂದ್ರಿಯ ಸಂಬಂಧಕ್ಕೆ ಬಿನ ಅಹಂ ಬ್ರಹ್ಮ ಯ ಜ್ಞಾನ ಕೈಸೆ ವೈ ಪ್ರತ್ಯಕ್ಷ ಪ್ರಭು. ಇದು ಇಂದ್ರಿಯಗಳಿರ್ಲಾರ್ದೆ ನಾವು ಏನು ತಿಳ್ಕೊಳ್ಳಕ್ಕೆ ಬರಂಗಿಲ್ಲ ಅಂತದು ನೀವು ಇಂದ್ರಿಯಗಳಿಂದ ತಿಳಿಯಂಗಿಲ್ಲ ಇದು ಬ್ರಹ್ಮ ಅಂತಂದ್ರ ನನ್ನ ಅಂದಾಜ್ ಪ್ರಕಾರ ಏನಾಗ್ಯದ, ಇದು ಬ್ರಹ್ಮಜ್ಞಾನ ಅನ್ನೋದು ಅಸಂಭವ ಅಂತ ಅನಿಸ್ಬಿಟ್ಟದ. ಇಂದ್ರಿಯಕ್ಕೆ ಅದು ಭಾನ ಆಗಂಗಿಲ್ಲ ಅಂತಂದ್ಮೇಲೆ ಅದು ಹೆಂಗ್ ಸಂಭವಿಸ್ತದ ಅಂತ ನಮಗನ್ಸದ. ಹಿಂಗಾಗಿ ನೀವು ಹೇಳಕತ್ತೀರಿ ಪರಮಾತ್ಮ ಗುರುವೇ ಅಂತಂದ್ಮೇಲೆ ಮೋಕು ಕಹು ನನಗ ತಿಳಿಸ್ರಪ್ಪ. ಬಖಾನ ಅಂತಂದ್ರೆ ವಿವರವಾಗಿ ತಿಳಿಸ್ರಿ, ಚಂದ ವಿಸ್ತಾರ ಮಾಡಿ ತಿಳಿಸ್ರಿ. ಇಂದ್ರಿಯದ ಒಂದು ಸಂಬಂಧವಿಲ್ಲದೆ ಜ್ಞಾನ ಆಗೋದ್ರ ಬಗ್ಗೆ ಒಂಚೂರು ಹೇಳ್ಕೋತೋರಿ ಹೆಂಗ ಅಂತ. ಅದಕ್ಕೇನ್ ಮಾಡಿದ್ರು, 117ನೇ ದೋಹಾದ ಪ್ರಕಾರ 207ನೇ ವಿಷಯಾಂಕದೊಳಗ ಒಂದೊಂದೇ ಇಂದ್ರಿಯಗಳು ತಗೋತಾರ. ಈಗ ಕಣ್ಣನ್ನು ತಗೊಂಡಾರ. ಬ್ರಹ್ಮವು ನೇತ್ರಕ್ಕೆ ವಿಷಯವಾಗುವುದಿಲ್ಲ. ಪರಮಾತ್ಮ ಕಣ್ಣಿಗೆ ಏನಾಗಲ್ಲ, ಕಣ್ಣಿನಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆ ಪರಮಾತ್ಮನನ್ನ ಈ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂತದರ ಅರ್ಥ. ಹೌದಾ ಅಲ್ಲ? ಏನಿದ್ರ ಅರ್ಥ? ಬ್ರಹ್ಮವು ನೇತ್ರಕ್ಕೆ ವಿಷಯವಾಗುವುದಿಲ್ಲ ಅಂತಂದ್ರೆ ಈ ಭೌತಿಕ ಕಣ್ಣುಗಳಿಂದ ಬ್ರಹ್ಮ ದರ್ಶನ ಅಸಂಭವ. ಹೌದಿಲ್ಲ? ಇದೇ ಅರ್ಥ ಅಲ್ಲ, ಮತ್ತೇನರ್ಥ? ಅದಕ್ಕ ನಾವು ಏನ್ ಮಾಡಿವಪ್ಪ ಅಂತಂದ್ರೆ ಅಲ್ಲಿಯಿಂದ ಇಲ್ಲಿ ತನಕ ರಾಮ ಕೃಷ್ಣ ಮತ್ತೆ ನಾನಾ ರೀತಿ ದೇವತಾ ವಿಗ್ರಹಗಳು, ಮಹಾತ್ಮರ ವಿಗ್ರಹಗಳನ್ನ ದೇವರು ಅಂತ ಪೂಜೆ ಮಾಡ್ಕೊತ ಬಂದೀವಿ. ಎಷ್ಟೋ ಜನ ಶಿವನ ಮೂರ್ತಿ ಪೂಜೆ ಮಾಡ್ಯಾರ, ಎಷ್ಟೋ ಜನ ಶಕ್ತಿ ದೇವಿ ಮೂರ್ತಿ ಪೂಜೆ ಮಾಡ್ಯಾರ, ಗಣಪತಿ ಮೂರ್ತಿ ಪೂಜೆ ಮಾಡ್ಯಾರ, ನವಗ್ರಹಗಳ ಪೂಜೆ ಮಾಡ್ಯಾರ, ಸುಬ್ರಹ್ಮಣ್ಯನ ಪೂಜೆ ಮಾಡ್ಯಾರ, ಲಕ್ಷ್ಮೀ ಪೂಜೆ ಮಾಡ್ಯಾರ, ಶಿವ ಪಾರ್ವತಿಯರ ಪೂಜೆ ಮಾಡ್ಯಾರ, ರೇಣುಕಾಚಾರ್ಯರ ಪೂಜೆ ಮಾಡ್ಯಾರ, ಬಸವಣ್ಣವರ ಪೂಜೆ ಮಾಡ್ಯಾರ. ಎಲ್ಲಾ ಮಹಾತ್ಮರದ ಪೂಜೆ ಮಾಡ್ಕೊತ ಬಂದೀವಿ. ನೀವೇನ್ ಹೇಳಿದ್ರಿ? ಅವಕ್ಕ ನಾವು ದೇವ್ರ ಅನ್ಕೊತ ಬಂದೀವಿ. ಅವೇ ನಮ್ ದೇವ್ರು, ಅವೇ ನಮ್ ದೇವ್ರು ಅನ್ಕೊತ ಬಂದೀವಿ. ಅದಕ್ಕ ಓಸು ದೇವ್ರುಗಳದ ಹೆಸರು ಎಲ್ಲಿ ತೋಳಕ್ ಹೋಗ, ಮತ್ತೆ ಇಲ್ಲಿ ರಾಮ ಕೃಷ್ಣ ಅಂತ ಇಟ್ಟಾರಷ್ಟೇ. ಹಂಗಂದಾರಂತ ಹೇಳಿಕೆ ನಿಮ್ಮ ಜಗಲಿ ಮೇಲಿನ ದೇವ್ರುಗಳು ಬಿಟ್ಟು ಹೇಳ್ಯಾರತ್ತೇನ್ ಅನ್ಕೋಬೇಡ್ರಿ. ನಿಮ್ಮ ಗುಡಿ ಒಳಗಿನ ದೇವ್ರುಗಳಿಗೆ ಬಿಟ್ಟು ಹೇಳ್ಯಾರಂತ ಅನ್ಕೋಬೇಡ್ರಿ. ಈ ರಾಮಕೃಷ್ಣರು ಏನದರ, ನಾವೇನ್ ಪೂಜಾ ಮಾಡ್ಲಕತ್ತೀವಿ ಎಲ್ಲಾ ವಿಗ್ರಹಗಳ ಪ್ರತಿನಿಧಿಗಳೀಗ. ವೀರಭದ್ರೇಶ್ವರ ಪೂಜಾ ಮಾಡ್ತೀರಿ, ನಂದಿ ಪೂಜಾ ಮಾಡ್ತೀರಿ, ಮತ್ತೆಲ್ಲೆಲ್ಲಿ ಹೋಗ್ತೀರಿ, ಏನೇನೋ ಮೂರ್ತಿಗಳು ತಗೊಂಡ್ಬರ್ತೀರಿ, ಏನೇನೋ ಫೋಟೋಗಳು ತರ್ತೀರಿ, ಏನೇನೋ ಪೂಜಾ ಮಾಡ್ತೀರಿ. ಅವೆಲ್ಲ ನಾವು ದೇವರತ್ ಪೂಜಾ ಮಾಡೀವಿ. ನಮ್ಮ ಹಿರಿಯರು ನಮಗೆ ಇವು ದೇವರತ್ ಹೇಳ್ಯಾರ, ನಾವು ನಮ್ಮ ಮಕ್ಕಳಿಗೆ ಇದು ದೇವರತ್ ಹೇಳಿವಿ. ಅವು ನಮ್ಮ ಕಣ್ಣಿಗೆ ಕಾಣಕತ್ತವ. ನಮ್ಮ ಕಣ್ಣಿಗೆ ಕಾಣೋಕ ನಾವು ದೇವ್ರ ಅನ್ಬೇಡ ಅಂತೀರಿ, ಮತ್ತೆ ದೇವರ ಕಣ್ಣಿಗೆ ಕಾಣಂಗಿಲ್ಲ ಅಂತೀರಿ. ಹಿಂಗಂದ ಮೇಲೆ ಇದು ದೇವರಿಗೆ ಕಣ್ಣಿಗೆ ಸಂಬಂಧ ಇಲ್ಲ ಅಂತ ಅಂದ ಮೇಲೆ ಆ ಸಂಬಂಧ ಇಲ್ಲದದು ದೇವರೇ ಅಲ್ಲ ಅನ್ನಂಗ ಬಂದ್ಬಿಟ್ಟದ ಈಗ ನಮಗ. ಇವೇ ನಾವು ದೇವರಂತೀವಿ ಅಂತ. ಅದಕ್ಕೆ ರಾಮಕೃಷ್ಣ ಮೊದಲಾದವರ ಶರೀರಗಳು ಬ್ರಹ್ಮವಲ್ಲ, ಅವು ಬ್ರಹ್ಮ ಅಲ್ಲೇನು. ಏಕೆಂದರೆ ನೇತ್ರೇಂದ್ರಿಯದಿಂದ ರೂಪವುಳ್ಳದ್ದರ ಅಥವಾ ಕಣ್ಣಿನಿಂದ ರೂಪವುಳ್ಳದ್ದ ಅಥವಾ
ನೀಲವೇ ಮೊದಲಾದ ವರ್ಣ. ನೀಲಿ ಬಣ್ಣ, ಕೆಂಪು ಬಣ್ಣ, ಕರಿ ಬಣ್ಣ ಏನದಲ್ಲ ಬಣ್ಣ, ವರ್ಣ. ರೂಪ ವರ್ಣಗಳಿರ್ತಾವ. ನಾಮ, ರೂಪ, ವರ್ಣ, ಬಣ್ಣ ಇರ್ತದೆ ಒಂದೊಂದು ಶರೀರಕ್ಕೆ. ಈ ವರ್ಣಗಳ ಜ್ಞಾನವಾಗುತ್ತದೆ. ಕಣ್ಣಿನಿಂದ ನೋಡಿದರ ರೂಪದ ಜ್ಞಾನ ಆಗ್ತದ, ಮತ್ತೆ ಅವ್ರ ಬಣ್ಣದ ಜ್ಞಾನ ಆಗ್ತದ. ನೇತ್ರೇಂದ್ರಿಯದ ಸಾಮರ್ಥ್ಯದ ಬಗ್ಗೆ ಹೇಳುತ್ತಿದ್ದಾರೆ. ಇಲ್ಲಿ ಏನ್ ಹೇಳಕತ್ತಾರಪ್ಪ ಅಂದ್ರ ಈ ಕಣ್ಣಿನ ಸಾಮರ್ಥ್ಯ. ಏನ್ ಕಣ್ಣಿನ ಸಾಮರ್ಥ್ಯ? ಕಣ್ಣಿನ ಸಾಮರ್ಥ್ಯ ಏನು? ಬ್ರಹ್ಮನನ್ನು ನೋಡುವ ಸಾಮರ್ಥ್ಯ ಅದಕ್ಕಿಲ್ಲ ಅಷ್ಟೇ. ಅದು ಏನೇನು ನೋಡ್ಯದ ಅದು ಬ್ರಹ್ಮ ಅಲ್ಲ. ಅದು ಅವ್ರು ಹೇಳ್ಬೇಕಾಗ್ಯದ. ಹೇಳ್ಬೇಕಾದ್ರೆ ನಾವು ಇಲ್ಲಿ ತನಕ ಏನೇನೋ ಬ್ರಹ್ಮ ಅಂತ ತಿಳ್ಕೊಂಡು ಮಾಡಿವಲ್ಲ, ಅವು ಏನವು? ಅದಕ್ಕೆ ಸಿದ್ದರಾಮೇಶ್ವರರು ವಿಚಾರ ಮಾಡುವಂತ ಮಾತು ಹೇಳ್ಯಾರ. ಏನು ವಚನದಾಗ ಅಂದ್ರ, ಲಿಂಗವು ಕಲ್ಲಲ್ಲ, ಕಲ್ಲು ಲಿಂಗವಲ್ಲ. ವಿಚಾರ ಮಾಡ್ಬೇಕು ಇಂಥ ಮಾತುಗಳು ಬಂದ ಮೇಲೆ. ಹಿಂಗ್ಯಾಕೆ ಹೇಳಿದ್ರು, ಯಾವ ಅರ್ಥದಾಗ ಹೇಳಿದ್ರು? ಹಂಗ ಇಲ್ಲೇನಾಯ್ತು, ನೇತ್ರೇಂದ್ರಿಯದ ಸಾಮರ್ಥ್ಯ ಏನದ, ಬ್ರಹ್ಮಾಂಡವನ್ನು ನೋಡ್ತಿರ್ಬೋದು ನೇತ್ರೇಂದ್ರಿಯ, ಆದ್ರೆ ಬ್ರಹ್ಮನನ್ನು ನೋಡ್ಲಕ್ ಅದಕ್ಕೆ ಆಗಂಗಿಲ್ಲ. ನೇತ್ರೇಂದ್ರಿಯದ ಸಾಮರ್ಥ್ಯದ ಬಗ್ಗೆ ಇಲ್ಲಿ ಹೇಳುತ್ತಿದ್ದಾರೆ. ರೂಪ ಉಳ್ಳದರ ಬಗ್ಗೆ, ನೀಲಾದಿ ವರ್ಣಗಳು ಉಳ್ಳದರ ಬಗ್ಗೆ ಏನ್ ಮಾಡ್ಲಕತ್ತಾರ? ರೂಪ ಉಳ್ಳದ್ದನ್ನ ಗುಣಿ ಎನ್ನುತ್ತಾರೆ. ರೂಪ ಉಳ್ಳದ್ದನ್ನ ಗುಣಿ ಅಂತಂದ್ರ ನೀಲ ಬಣ್ಣ ಅದು ಗುಣಿ. ಗುಣ ಮತ್ತು ಗುಣಿ. ಗುಣ ಅಂದ್ರ ನೀಲಿ ಬಣ್ಣ. ನೀಲಿ ಕೊಡ ಅದಲ್ಲ, ಆ ಕೊಡ ಏನದು? ಬಣ್ಣ ಗುಣ, ಅದರ ಆಕಾರ ಗುಣ. ಎದರ ಆಕಾರ? ಅದು ಗುಣಿ. ಈಗ ನೀಲಿ ಬಣ್ಣದೊಂದು ಕೊಡ ಅದ ನಿಮ್ಮ ಹತ್ರ, ಆ ಕೊಡದ ಬಣ್ಣ ನೀಲಿ ಅದ. ನೀಲಿ ಏನದು? ಎರಡದವಿಲ್ಲ ಈ ವಸ್ತುಗಳಲ್ಲಿ, ನೀಲಿನೂ ಅದ, ಕೊಡನೂ ಅದ. ನೀಲಿಗೆ ಏನಂತಾರ? ಗುಣ ಅಂತಾರ. ಆ ಕೊಡಕ್ಕೇನಂತಾರ? ಗುಣಿ ಅಂತಾರ. ಕೊಡಕ ಗುಣಿ ಅಂತಾರ, ಅದು ಗುಣ. ಸದ್ಗುಣಿಗಳು ಅಂತಾರಲ್ರಿ. ಗುಣ ಬ್ಯಾರೆ, ಗುಣಿ ಬ್ಯಾರೆ. ಆ ಗುಣವನ್ನು ತಾನು ಏನ್ ಮಾಡಿರ್ತಾನ? ಧಾರಣೆ ಮಾಡಿದವ. ನೀಲಿ ಬಣ್ಣ ಧಾರಣೆ ಮಾಡಿದ ಕೊಡಕ್ ಇದ್ದದಕ್ಕೆ ಅದಕ್ಕೆ ಗುಣಿ ಅಂತಕತ್ತಾರ. ಹಂಗ ಇಲ್ಲಿ ಬ್ರಹ್ಮ ಏನದಪ್ಪ ಅಂತಂದ್ರೆ ರೂಪ ಉಳ್ಳದ್ದು ಅಲ್ಲ, ಬಣ್ಣ ಉಳ್ಳದ್ದು ಅಲ್ಲ. ರೂಪನೂ ಇಲ್ಲ, ಬಣ್ಣನೂ ಇಲ್ಲ. ಇದಕ್ಕೆ ಬ್ರಹ್ಮವು ಹಾಗೆಲ್ಲ ಇರುವುದಿಲ್ಲ. ಅದು ಗುಣನೂ ಆಗ್ಲಕ್ಕಾಗಲ್ಲ, ಗುಣಿನೂ ಆಗ್ಲಕ್ಕಾಗಂಗಿಲ್ಲ. ಆದ್ದರಿಂದ ನೇತ್ರೇಂದ್ರಿಯದ ಜ್ಞಾನಕ್ಕೆ ಬ್ರಹ್ಮವು ವಿಷಯವಾಗುವುದಿಲ್ಲ. ಅಂಥದ್ದೇನಾರೆ ಗುಣಗಳು ಇದ್ದು ಅಂತಂದ್ರೆ ಅವು ಏನಾರೆ ನಾವು ಪರಮಾತ್ಮನ ಗುಣಗಳನ್ನ ನಾವು ಧಾರಣೆ ಮಾಡಿಕೊಂಡ್ರೆ ಅಂದ್ರೆ ಅಂಥವೇನಾರೆ ಗುಣ ಅದಾವೇನು ಪರಮಾತ್ಮನಲ್ಲಿ? ಅದಾವ ಇಲ್ಲ? ಅವ ನಿರ್ಗುಣ ಅದನ, ಪರಮಾತ್ಮ ನಿರ್ಗುಣ ಅದನ. ಆದರೂ ಸಹಿತ ಅವನಿಗೆ 5 ವಿಶೇಷಣಗಳನ್ನ ಕೊಟ್ಟಾರ. ಅವ ಗುಣಾತೀತ, ಈ ವಿಶೇಷಣಗಳಿಂದ ಅತೀತವಾದರೂ ಸಹಿತ ಅವನಿಗೆ ಹಿಡಿಬೇಕಾದ್ರ ಒಂದಿಟ್ಟೇನಾರ ಹಿಡಿಬೇಕಲ್ಲ, ಏನಾರ ಒಂದು ಹಿಡ್ಕೊಂಡು ಹೋಗ್ಬೇಕಲ್ಲ. ಅವ ನಿರ್ಗುಣಿ ಅದನ್ನ, ನಿರಾಕಾರ ಅದನ್ನ, ಹೋಲ್ಗುಡ ಆ ಕಡೆ ಆತ ಬಿಡಬೇಕಾದ್ರೆ ಅವನು ಹಿಡಿಬೇಕಾದ್ರೆ ಏನಾರ ಒಂದು ಉಪಾಯ ಮಾಡಬೇಕಲ್ಲ. ಶುಭ್ರತ್ವ, ಮಧುರತ್ವ ಮತ್ತೆ ದ್ರವತ್ವ, ಇವು 3 ಗುಣಗಳು ಎಲ್ಲಿರ್ತಾವ? ಆ ವಸ್ತುವಿಗೆ ಏನಂತಾರ? ಹಾಲು ಅಂತಾರ. ಹಾಲು ಬೆಳ್ಳಗದ, ಹಾಲು ಅದಕ್ಕೆ ಆದ ಒಂದು ರುಚಿ ಅದ, ಮತ್ತು ಹಾಲು ದ್ರವ ರೂಪ ಅದ. ದ್ರವ ರೂಪ ಇರೋದು ಜಗತ್ತಿನ ತುಂಬ ಬೇಕಾದಷ್ಟು ದ್ರವ ರೂಪ ಅದಾವ. ಶುಭ್ರವಾಗಿ ಬಿಳಿ ದ್ರವಗಳು ಬೇಕಾದಷ್ಟು ಅದಾವ. ಫಿನೈಲ್ನು ಬಿಳಿ ದ್ರವ ಅದ, ಸುಣ್ಣದ ನೀರ್ನು ಬಿಳಿ ದ್ರವ ಅದ. ಮತ್ತೆ ಮಧುರತ್ವ ಎಲ್ಲಿದ್ ಬರ್ತದ? ಮತ್ತೆ ಸ್ವೀಟ್ ಆದಂತ ಡ್ರಿಂಕ್ಸ್ನು ಬೇಕಾದಷ್ಟು ಅದಾವ. ಅವು 3 ಏನದ ಬೇರೆ ಬೇರೆ ಕಡೆ ಇದ್ರೆ ಅವಕ್ಕ ಹಾಲು ಅನ್ನಂಗಿಲ್ಲ. ಅವು 3 ಒಂದೇ ವಸ್ತುವಿನೊಳಗಿರ್ಬೇಕು. ಹಾಲಿನ ವಿಶೇಷಣ ಅಂತಂದ್ರೆ ಶುಭ್ರತ್ವ, ಮಧುರತ್ವ, ದ್ರವತ್ವ. ಅದೇ ರೀತಿ ಪರಮಾತ್ಮನ ವಿಶೇಷಣ ಏನಂದ್ರೆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಸದ್ರೂಪ ಅಂತಂದ್ರೆ ಇರುವಿಕೆ,
ಸದಾ ಕಾಲ ಇರುವಿಕೆ. ಹೆಂಗಿರುವಿಕೆ? ನಿರ್ವಿಕಾರವಾಗಿ ಇರುವಿಕೆ. ವಿಕಾರ ಆಗ್ಲಾರ್ದಂಗಿರೋದು. ಬಾಲಕ ಇದ್ದಾಗ್ನೂ ಅದೇ ನಾನು, ಯುವಕ ಆದಾಗ್ನೂ ಅದೇ ನಾನು, ಮುದುಕ ಆದಾಗ್ನೂ ಅದೇ ನಾನು. ನನ್ನೊಳಗೆ ಏನು ವ್ಯತ್ಯಾಸ ಇಲ್ಲ, ನನ್ನ ಶರೀರದೊಳಗೆ ವ್ಯತ್ಯಾಸ ಅದ. ಹಂಗ ಇದು ಏನದಪ್ಪ ಅಂತಂದ್ರೆ ವ್ಯತ್ಯಾಸ ಆಗ್ಲಾರ್ದಂಗ ನಿರ್ವಿಕಾರವಾಗಿರಂತ ಒಂದು ಗುಣ ಏನದ ಬ್ರಹ್ಮನಿಗದ. ಆ ಬ್ರಹ್ಮ ಹೆಂಗದನ? ಎಲ್ಲಾ ವಸ್ತುಗಳ ಸ್ವರೂಪ ತಾನೇ ಆಗಿ ನಿಂತಾನ. ಪ್ರತಿಯೊಂದು ವಸ್ತು, ಅಲ್ಲಿ ಒಂದು ಕಲ್ಲು ಬಿದ್ದದಂತಂದ್ರ ಕಲ್ಲು ಕೂಡ ಏನಾಗ್ಯದ? ಬ್ರಹ್ಮನೇ ಕಲ್ಲಿನ ರೂಪದಲ್ಲಿ ಇದ್ದಾನೆ. ಒಂದು ನೊಣ ಅದಂತಂದ್ರೆ ನೊಣ ಸಹಿತ ಬ್ರಹ್ಮನೇ ನೊಣದ ರೂಪದಲ್ಲಿ ಇದ್ದಾನೆ. ಗಿಡ ಮರಗಳದವ, ಬ್ರಹ್ಮನೇ ಗಿಡ ಮರಗಳ ರೂಪದಲ್ಲಿ ಇದ್ದಾನೆ. ಅದನ್ನಂತೇಳಕ್ಕೆ ಆ ರೂಪಕ್ಕ ಏನಾರೆ ಅಂಟುಕೊಂಡನೇನು? ಯಾವದರೆ ನಾಮಕ್ಕ, ಯಾವದರೆ ರೂಪಕ್ಕ, ಯಾವದರೆ ಬಣ್ಣಕ್ಕ ಏನಾರೆ ಅಂಟುಕೊಂಡನೇನು? ಇಲ್ಲ. ನಿರ್ವಿಕಾರವಾಗಿ ಏನ್ ಮಾಡ್ಯಾನ? ಆಯಾ ವಸ್ತುಗಳ ರೂಪದಲ್ಲಿ, ಆಯಾ ಜೀವಿಗಳ ರೂಪದಲ್ಲಿ ತಾನು ನಿರ್ವಿಕಾರಿಯಾಗ್ಯಾನ. ಆ ರೂಪದಲ್ಲಿ ಹೋಗಿ ಆಕಾರ ತಾಳೇನ, ತಾನು ನಿರ್ವಿಕಾರಿ ಅದನ. ಏನು ವಿಕಾರ ಇಲ್ಲ ಅವನೊಳಗೆ. ಹಗ್ಗ ಹೋಗಿ ಹಾವು ಕಾಣ್ಲಕತ್ತದಂತಂದ್ರ ಹಗ್ಗದಾಗ ಏನಾರ ವಿಕಾರ ಆಗ್ಯದೇನು? ಹಗ್ಗ ಹೆಂಗಿರ್ಬೇಕು ಹಂಗೆ ಆಗ್ಯದ. ಕತ್ತಲ್ದಾಗ ಹಗ್ಗ ಹೋಗಿ ನಿಮಗೆ ಹಾವು ಕಾಣ್ಲಕತ್ತಂದ್ರ ಹಗ್ಗದಾಗ ಏನಾರ ವಿಕಾರ ಆಗಿ ಹಗ್ಗದಾಗ ಏನಾರ ವ್ಯತ್ಯಾಸ ಆಗ್ಯದೇನು? ಇಲ್ಲ. ತಾನು ಹ್ಯಾಂಗಿರ್ಬೇಕು ಹಂಗೆ ಇದ್ದು ಬೇರೆ ಬೇರೆ ನಾಮರೂಪಗಳನ್ನ ತೋರ್ತಾ ಇದ್ದಾನೆ ಅಷ್ಟೇ. ಜಗತ್ತು ಸೃಷ್ಟಿ ಮಾಡಿ ಅವನ ಲೀಲೆ ಮಾಡ್ತಾ ಇದ್ದಾನೆ. ಆಮೇಲೆ ಚಿದ್ರೂಪ ಅಂತಂದ್ರೆ ಅರಿವಿನ ಸ್ವರೂಪ. ಎಲ್ಲಾ ಕಾಲದಲ್ಲಿ ಅವನು ಜ್ಞಾನ ಸ್ವರೂಪ ಅದನ, ಭಾನ ಸ್ವರೂಪ ಅದನ, ಸ್ವಯಂ ಪ್ರಕಾಶ ಅದನ, ಮತ್ತೆ ಆನಂದ ಸ್ವರೂಪ ಅದನ, ಪರಮಾನಂದ ಸ್ವರೂಪ ಅದನ. ಸುಖ ದುಃಖಾದಿಗಳು ಟೆಂಪರರಿ ಅದವ, ಆನಂದ ಶಾಶ್ವತವಾಗಿದ್ದದ. ಅವನ ಆನಂದ ಸ್ವರೂಪ ಅದನ. ನಿತ್ಯ ಜಗತ್ತು ಬ್ರಹ್ಮಾಂಡ ಪಿಂಡಾಂಡಗಳು ಎಷ್ಟು ಹುಟ್ಟಿದ್ರೇನು, ಎಷ್ಟು ಲಯಗಳಾದ್ರೇನು ಅವನು ನಿತ್ಯವಾಗಿ ಅದನ್ನ, ಪರ್ಮನೆಂಟ್ ಆಗ್ಯದನವನು, ನಿತ್ಯ ಅದನ. ಮತ್ತೆ ಪರಿಪೂರ್ಣ ಅದನ. ಎಲ್ಲ ಕಾಲದಲ್ಲಿ, ಎಲ್ಲ ವಸ್ತುಗಳಲ್ಲಿ, ಎಲ್ಲ ಪ್ರಸಂಗಗಳಲ್ಲಿ, ಎಲ್ಲದರೊಳಗೂ ಅವನು ಓತಪ್ರೋತವಾಗಿ ಎಲ್ಲಾ ದೇಶದಲ್ಲಿ ತುಂಬಿ ತುಳುಕ್ತಾ ಇದ್ದಾನೆ. ಅವನಿಲ್ಲದ ಜಾಗ ಎಲ್ಲಿ ಇಲ್ಲೇ ಇಲ್ಲ. ಅವನ ಹಂಗದನ ಅಂತಂದ್ಮೇಲೆ ಅವನು ಯಾರು? ಅವನೇ ನಿಮ್ಮೊಳಗನು ಅವನೇ ಅದನ. ಎಲ್ಲ ಕಡೆ ತುಂಬಿ ತುಳುಕಂತ ನಿಮ್ಮೊಳಗೆ ತುಂಬಿಲ್ಲೇನೋ? ನಿಮ್ಮ 3.5 ಮೊಳ ಶರೀರದೊಳಗನು ಅವನೇ ತುಂಬೇನ? ಇಲ್ಲ. ನಿಮ್ಮನ್ನು ಬಿಟ್ಟು ಅವ ಬೇರೆ ಕಡೆ ಹೊರಗೆ ತುಂಬೇನೇನೋ? ನಿಮ್ಮೊಳಗನು ಅವನೇ ತುಂಬಿಕೊಂಡ. ಸರ್ವ ವ್ಯಾಪಕ ವಿಭು ಪರಮಾತ್ಮ ನಿಮ್ಮೊಳಗನು ಅವನೇ ತುಂಬೇನಂದ್ರೆ ಅವನು ಅವನತ್ತೆಗಳವನು, ನೀನೇ ಅವನು, ನೀನು ಅವನೇ. ಅವನಿಂದ ಭಿನ್ನವಾಗಿದ್ದಕ್ಕ ಪ್ರತಿಬಿಂಬ ಅನಿಸ್ಕೊಳಕತ್ತದಿದ್ದು ಜೀವ. ಅವನು ಅಥವಾ ಪರಮಾತ್ಮನಿಗೆ ನಾವು ಭಿನ್ನ ಮಾಡಿ ಹೇಳ್ತೀವಲ್ಲ, ಅದಕ್ಕಿದು ಪ್ರತಿಬಿಂಬ ಆಗಿ ಕುಂತವ. ಈ ಪ್ರತಿಬಿಂಬ ನನ್ನ ನಿಜವಾದ ಸ್ವರೂಪ ಅಲ್ಲ, ನನ್ನ ನಿಜವಾದ ಸ್ವರೂಪ ಬಿಂಬ ಅಂತೇಳಿ ತಿಳುವಳಿಕೆ ಬಂದು ತನ್ನ ಪ್ರತಿಬಿಂಬತ್ವವನ್ನು ಕಳ್ಕೊಂಡು ತಾನೇ ಬಿಂಬ ಸ್ವರೂಪ ಆಗ್ಬೇಕು ಅನ್ನಂತ ಸಾಧನೆನೇ ಈ ಶುದ್ಧ ಬ್ರಹ್ಮಜ್ಞಾನ ಪೀಠದೊಳಗ ಮೋಕ್ಷ ಸಾಧನೆ. ಆ ಪ್ರತಿಬಿಂಬದ ಸ್ವಭಾವ ಕಳ್ಕೊಂಡು ಬಿಂಬ ಸ್ವರೂಪ ಆಗಿ ಅಲ್ಲಿ ಅವನು ಇವನು ಅನ್ನೋದಕ್ಕಿಂತ ಪರಮಾತ್ಮನಿಗೆ ನಾನು ಅನ್ಬೇಕು. ನಾನು ಅನ್ನಂಥದ್ದೊಂದು ಬರಬೇಕು. ಅದಕ್ಕೇನಂತಾರಂದ್ರೆ ಲಕ್ಷಾರ್ಥದ ನಾನು. ಆ ಲಕ್ಷಾರ್ಥದ ನಾನು ಅದು ಬೇರೆ ಈ ಶರೀರ ಹಿಡ್ಕೊಂಡು ಈ ಒಂದು ವಿದ್ಯೆ ಹುದ್ದೆ ಮನಿ ಹೊಲ ಇದು ಸಂಸಾರ ಹಿಡ್ಕೊಂಡು ಇದು ನಾನು ನನ್ನದು ಅಂತೇವಲ್ಲ, ಇವು ವಾಚ್ಯಾರ್ಥದ ನಾನುಗಳು. ಈ ಎಲ್ಲಾ ವಾಚ್ಯಾರ್ಥದ ನಾನು ಯಜಮಾನ, ನಾನು ಮಾವ, ನಾನು ಅತ್ತೆ, ನಾನು ತಂದೆ, ನಾನು ಮಗಳು, ನಾನು ಅದು ಅದೀನಿ ಇದು ಅದೀನಿ, ಇದೆಲ್ಲ ನನ್ನದು ಅಂತಿವಿರುವ ಇದೆಲ್ಲ ಏನದು ವಾಚ್ಯಾರ್ಥದ ನಾನತ್ವಗಳಿವೆಲ್ಲ. ಈ ವಾಚ್ಯಾರ್ಥದ ನಾನತ್ವಗಳು ಇವೆಲ್ಲ ಇರ್ಬೇಕಾದ್ರ ಒಳಗ ಚೇತನ ರೂಪವಾಗಿ ಆ ಪರಮಾತ್ಮ ಇದ್ದುದಕ್ಕ ಅದು ಲಕ್ಷಾರ್ಥದ ನಾನು. ಲಕ್ಷ್ಯಾರ್ಥದ ನಾನತ್ವ ಇರ್ಲಿಲ್ಲ ಅಂತಂದ್ರೆ ವಾಚ್ಯಾರ್ಥದ ನಾನತ್ವ ಇರ್ಲಕ್ ಸಾಧ್ಯ ಅದ ಏನ್ರಿ?
ನಾನು ಅಪ್ಪ ಅನ್ಬೇಕಾದ್ರೆ ಏನಾಗಬೇಕು? ಒಬ್ಬ ಮಗನಿಗೆ ನಾನು ನಿಮ್ಮ ಅಪ್ಪ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಲಕ್ಷ್ಯಾರ್ಥದ ನಾನು ಒಳಗಿದ್ರೆ ಇವ ಅಪ್ಪ ಅಂತ. ಒಳಗ್ ಲಕ್ಷ್ಯಾರ್ಥದ ನಾನು ಇರ್ಲಾರ್ದೆ ಬರೇ ವಾಚ್ಯಾರ್ಥದ ನಾನು ನಾಮರೂಪ ಅಷ್ಟೇ ಇತ್ತಂತಂದ್ರೆ ಏನಾಗ್ತದದು? ಶವ ಆಗ್ತದ. ಶವ ಅಪ್ಪನ ಹೆಣ ಅದಷ್ಟೇ. ಒಳಗೆ ಲಕ್ಷ್ಯಾರ್ಥದ ನಾನು ಆ ಚೈತನ್ಯ ಇದ್ದದಕ್ಕೆ ಇವ ಅಪ್ಪ ಆಗ್ಯಾನ, ಚೈತನ್ಯ ಇದ್ದದಕ್ಕೆ ಇವ ಮಗ ಆಗ್ಯಾನ, ಚೈತನ್ಯ ಒಳಗಿದ್ದುದಕ್ಕೆ ಇವ ಏನೆಲ್ಲ ಆಗ್ಯಾನ. ಒಳಗಿನ ಚೈತನ್ಯನೇ ಇರಲಿಲ್ಲ, ಲಕ್ಷ್ಯಾರ್ಥದ ನಾನತ್ವನೇ ಇರಲಿಲ್ಲ ಅಂತಂದ್ರ ವಾಚ್ಯಾರ್ಥದ ನಾನತ್ವಗಳಿಗೆ ಏನಾದರೂ ಅರ್ಥ ಇದೆಯಾ? ವಾಚ್ಯಾರ್ಥದ ನಾನತ್ವಗಳೆಲ್ಲ ಶೂನ್ಯಗಳ ರಾಶಿ. ನಾ ಮನುಷ್ಯ, ನಾ ಗಂಡು, ನಾ ಹೆಣ್ಣು, ನಾ ಹೆಂಡತಿ, ನಾ ಗಂಡ, ನಾವು ಮಕ್ಕಳು, ನಾವು ಇಂಥ ವಿದ್ಯಾವಂತರು, ನಾವು ಇಂಥ ಹುದ್ದೆವಂತರು, ನಾವು ಇಂಥ ಶ್ರೀಮಂತರು, ನಾವಿಂಥ ದೇಶದವರು, ನಾವಿಂಥ ಜಾತಿಯವರು, ನಾವಿಂಥ ಭಾಷೆದವರು, ಹಂಗ ಹಿಂಗ ಅಂತೀವಲ್ಲ. ಇವೆಲ್ಲ ಎಂಥ ನಾನು? ಇವು ವಾಚ್ಯಾರ್ಥದ ನಾವು. ಇವೆಲ್ಲ ಓಸು ಆಗಿರ್ಬೇಕಾದ್ರೆ ಒಳಗ ಆತ್ಮಸ್ವರೂಪವಾದಂಥ ಲಕ್ಷ್ಯಾರ್ಥದ ನಾನು ಇದ್ದರೆ ಮಾತ್ರ. ಆ ಲಕ್ಷ್ಯಾರ್ಥದ ನಾನು ಅಂತಂದ್ರೇನು? ಒಂದು ನಂಬರ್ ಇದ್ದಂಗೆ, ಅಂಕಿ ಇದ್ದಂಗದು. ವಾಚ್ಯಾರ್ಥದ ನಾನತ್ವಗಳು ಶೂನ್ಯಗಳ ರಾಶಿ. ಆ ಶೂನ್ಯಗಳ ಬಗಲಾಗ ಅಂಕಿ ಬಂದ್ರೆ ಆ ಶೂನ್ಯಕ್ಕೆ ಬೆಲೆ ಬರ್ತದೆ. ಆ ಅಂಕಿ ತೆಗೆದುಬಿಟ್ರೆ ನಾನಿಲ್ಲದ ವಿಶ್ವ ಏನಾದರೇನು? ಅದು ಅಂಕಿ ಹೋಯ್ತಂತಂದ್ರೆ ಉಳಿದು ಎಲ್ಲ ಜೀರೋ ಆಗ್ತಾವ. ಅವು ತಗೊಂಡು ಏನ್ ಮಾಡ್ಬೇಕು? ಕುವೆಂಪು ಅವ್ರ ಉದ್ಗಾರ ನಾನಂತಂದ್ರೆ ಅಂಕಿ ಇದ್ದಂಗ, ಉಳಿದು ಎಲ್ಲ ವಿಶ್ವ ಏನದ, ಸಂಸಾರ ಏನದ, ಎಲ್ಲ ಜೀರೋಗಳು. ನಾನಿದ್ದೀನಿ ಅಂತಂದ್ರೆ ಸಂಸಾರಕ್ಕೆ ಒಂದು ಅರ್ಥ, ನಾನಿದ್ದೀನಿ ಅಂತಂದ್ರೆ ಈ ಜಗತ್ತಿಗೆ ಒಂದು ಅರ್ಥ, ನಾನೇ ಇಲ್ಲ ಅಂತಂದ್ರೆ ಈ ವಿಶ್ವ ಏನಾದರೆ ನಾವೆಲ್ಲ ಜೀರೋಗಳಷ್ಟೇ. ನಾನು ಅನ್ನೋದು ಆತ್ಮಚೇತನ, ಅದು ಬಹಳ ಮುಖ್ಯ ಅದ. ಅದಕ್ಕೆ ಇಲ್ಲೇನದ, ಆ ನಾನು ಅಂತ ಏನು ಅದಲ್ಲ ಲಕ್ಷ್ಯಾರ್ಥದ ನಾನು. ಆ ಲಕ್ಷ್ಯಾರ್ಥದ ನಾನು ಬ್ರಹ್ಮನಿಗೆ ಏನದ, ಅದಕ್ಕೆ ಬ್ರಹ್ಮ ಅಂತೀವಿ. ಅದು ನಮ್ಮ ಕಣ್ಣಿಗೆ ವೇದ್ಯವಾಗುವುದಿಲ್ಲ. ನಮ್ಮ ಕಣ್ಣಿಗೆ ಏನೇನು ಕಾಣ್ತಾವ ಅವೆಲ್ಲ ವಾಚ್ಯಾರ್ಥದ ನಾನತ್ವಗಳು ಮಾತ್ರ ನಮ್ಮ ಕಣ್ಣಿಗೆ ಕಾಣ್ತಿರ್ತಾವ. ಅದಕ್ಕೆ ಲಕ್ಷ್ಯಾರ್ಥ ಅಂತಂದ್ರೆ ಅದಕ್ಕೆ ದೃಷ್ಟಾಂತ ಏನ್ ಕೊಡ್ತಾರ? ಹಾಲು ತಗೋರಮ್ಮ ಹಾಲು ಅಂತ ಮುಂಜಾನೆ ಹಾಲು ಕೊಡ್ಲಕ್ ಬರ್ತಾನ. ಹಾಲು ಕೊಡ್ಲಕ್ ಬಂದ ಹೊತ್ನಾಗ ಆಯ್ತು ತಾರಪ್ಪ ಹಾಲು ಅಂತ ಅವ ಏನು ಹಾಲೇ ತಂದಿರ್ತಾನ. ಹಾಲಿನ ಜೊತೆಗೇನು ಏನಿರ್ತದಲ್ಲಿ? ನೀರು ಮಿಶ್ರಿತವಾದ ಹಾಲಿಗೆ ನೀವು ಹಾಲು ಅಂತಿರಲ್ಲ, ಅದೇನದ ವಾಚ್ಯಾರ್ಥದ ಹಾಲು. ಆದ್ರೆ ನಿಮ್ ಲಕ್ಷ್ಯ ಎದ್ರ ಕಡೆ ಅದ? ಅದ್ರಾಗ ಕಲಸಿದ ನೀರಿನ ಕಡೆ ಅದ ಏನ್ ಹಾಲಿನ ಕಡೆ ಅದ? ಅದಕ್ಕೆ ಹಾಲತ್ ಯಾಕಂದ್ರಿ ನೀವು? ಅದ್ರೊಳಗಿರೋ ಹಾಲಿನ ಕಡೆ ನಿಮ್ ಲಕ್ಷ್ಯ ಅದ ಇಲ್ಲ? ಹಾಲಿನ ಮೇಲೆ ಲಕ್ಷ್ಯ ಇಟ್ಕೊಂಡು ನೀವು ಹಾಲು ಅನ್ಲಕತ್ತೀರಿ. ಅದಕ್ಕೆ ಲಕ್ಷ್ಯಾರ್ಥ ಅಂತಾರ. ನೀರನ್ನ ಬಿಟ್ಟು ಕೇವಲ ಹಾಲನ್ನೇ ಲಕ್ಷ್ಯದಾಗ ಇಟ್ಕೊಂಡು ನೀವು ಹಾಲು ಅಂತಿರಲ್ಲ, ಅದಕ್ಕೆ ಲಕ್ಷ್ಯಾರ್ಥ ಅಂತಾರ. ಹಾಲ ನೀರ ಎರಡು ಕಲಿಸಿದ್ದೇನದ ಏನ್ ಮಾಡಬೇಕು? ಬಿಡ್ಲಾರ್ದ ಕರ್ಮ. ಇವನು ಬಿಟ್ರೆ ಮತ್ತಾರು ಕೊಡೋರಿಲ್ಲ ಹಾಲು, ಎಂತದ ಯಾಕೆ ಕೊಡಲಕ್ಕ, ಸುಮ್ ತಗೊಳಮು ಅಂತ ಹೇಳಕ್ಕೆ ಅವ ಪಟ್ಟದಕ್ಕೆ ಹಾಲು ಅಂತೀವಿ ಅಂತಂದ್ರೆ ಅದು ವಾಚ್ಯಾರ್ಥದ ಹಾಲು. ಪ್ಯೂರ್ ಹಾಲು, ನೀರಿರ್ಲಾರ್ದ ಹಾಲು ಅಂದ್ರೆ ಲಕ್ಷ್ಯಾರ್ಥದ ಹಾಲು. ನಿಮ್ಮ ಶುದ್ಧ ಬ್ರಹ್ಮ ಸ್ವರೂಪ, ಆತ್ಮ ಸ್ವರೂಪ, ಚೇತನ ಸ್ವರೂಪ ಇವು ಏನದಪ್ಪ ಅಂತಂದ್ರೆ ಅದು ಲಕ್ಷ್ಯಾರ್ಥದ ನಾನು. ಅದನ್ನು ಬಿಟ್ಟು, ನಿಮ್ಮ ಆತ್ಮವೊಂದನ್ನು ಬಿಟ್ಟು ನಿಮ್ಮ ಶರೀರ, ನಿಮ್ಮ ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಮತ್ತೆ ನಿಮ್ಮ ಪ್ರಾಣ, ಮತ್ತಿನ್ನೇನು ವಿದ್ಯೆ, ಹುದ್ದೆ, ಮನೆಯೊಳಗಿನ ಸಂಬಂಧಗಳು, ಸಂಪತ್ತುಗಳು, ಜಗತ್ತಿನೊಳಗಿರುವಂತ ನಿಮ್ಮ ಸ್ಥಾನ ಮಾನಗಳು ಏನೆಲ್ಲ ಅದಾವಂದ್ರೆ ಅವೆಲ್ಲ ಲಕ್ಷ್ಯಾರ್ಥದ ನಾನು. ಅವೆಲ್ಲ ಲಕ್ಷ್ಯಾರ್ಥ ಅಲ್ಲ, ವಾಚ್ಯಾರ್ಥದ ನಾನು. ಅವೆಲ್ಲ ವಾಚ್ಯಾರ್ಥದ ನಾನು.
ತಿರುಪತಿ ಬೆಟ್ಟನೇ ಏರಿ ನಿಂತೀರಿ ಅಂತಂದ್ರೆ ತಿರುಪತಿ ಬೆಟ್ಟ ನೀವು ನಡ್ಕೋತ ಹೋಗಿವ್ರಿ ಮ್ಯಾಲೆ ಏರ್ ನಿಂತೀವಿ ಅಂತಂದ್ರ ತಿರುಪತಿ ಬೆಟ್ಟ ಏರಿದ ಭಕ್ತನೇ ನಿನ್ನೊಳಗ ಲಕ್ಷಾರ್ಥದ ನಾನು ಇದ್ದಿದ್ದಿಲ್ಲ ಅಂತಂದ್ರ ನೀನ್ ಹೆಂಗ್ ಏರ್ತಿದ್ದೆ? ತಿರುಪತಿ ಬೆಟ್ಟ ಏರಿದ ಭಕ್ತ ಅಭಿಮಾನ ಪಡ್ತಿರ್ತಾನ. ಆದ್ರ ಆ ತಿರುಪತಿ ತಿಮ್ಮಪ್ಪ ಅವನ್ ಮುಂದೆ ಇವನಿಗೆ ಎಷ್ಟೊತ್ತು ನಿಂದ್ರಸಾರ ಕಷ್ಟಪಟ್ಟು ಏರಿ ಹೋದ್ರ ತಿರುಪತಿ ತಿಮ್ಮಪ್ಪನ ಮುಂದೆ ಎಷ್ಟೊತ್ತು ನಿಂದ್ರಸಾರ? 1 ನಿಮಿಷ ನಿಂದ್ರಸಾರ. ಈಗ ಏನದಪ್ಪ ಅಂತಂದ್ರೆ ಈ ಲಕ್ಷ್ಯಾರ್ಥದ ನಾನತ್ವಕ್ಕ ವಾಚ್ಯಾರ್ಥದ ನಾನತ್ವಕ್ಕ ಒಂದು ಮಜಾ ಹೇಳ್ತೀನಿ ನಿಮಗೆ. ಅಕಸ್ಮಾತ್ ತಿರುಪತಿ ತಿಮ್ಮಪ್ಪನ ಬಳಿ ಇವ ದರ್ಶನ ತಗೊಳಕ್ ಹೋದಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅನ್ನು ಪರಿಚಯ ಆಗಿ ಅವ ಒಂದ್ ಸ್ವಲ್ಪ ಇಲ್ಲಿ ಸೈಡಿಗೆ ನಿಂದ್ರಿ, ಇನ್ನ ಎಷ್ಟೊತ್ತು ಬೇಕಷ್ಟು ತಿಮ್ಮಪ್ಪನ ದರ್ಶನ ತಗೊಂಡು ನಿಮ್ಮ ಮನಸ್ಸಿಗೆ ತೃಪ್ತಿ ಆದ್ಮೇಲೆ ನೀವು ಹೋರಿ ಅಂತ ಹೇಳ್ತಾನ. ಹಂಗ ಹೇಳಿದ ಮೇಲೆ ಇವನಿಗೆ ಸೈಡಿಗೆ ನಿಂದಿರ್ಸ್ಬೇಕು. ಈ ಕಳ್ಳ ಎಷ್ಟರ ಮಟ್ಟಿಗೆ ಭಕ್ತ ಅದನಂತ ಅಲ್ಲಿ ಗೊತ್ತಾಗ್ತ. ಅಲ್ಲಿ 1 ಸೆಕೆಂಡ್ನಾಗ ನುಗ್ಸಾರತ್ತ ಸಿಟಿಗೇರಿ ಬರ್ತಿರ್ತಾನ. ಇವನಿಗೆ ಒಂದು 5 ನಿಮಿಷದಿಂದ 10 ನಿಮಿಷ ಇಲ್ಲೇ ನಿಂದಿರ್ಸಿದ್ರೆ ಅಲ್ಲೇ ನಿಂದಿರ್ತಾನೇನ್ರಿ ಅವನು? ನಿಂದಿರ್ಲಕ್ ಆಗ್ತದ? 10 ನಿಮಿಷ 15 ನಿಮಿಷ ನಿಂದಿರ್ಸ್ಬಿಟ್ರ ಅಲ್ಲೇ ತಿಮ್ಮಪ್ಪನ ಮುಂದ ನಿಂದಿರ್ತೀರ ಯಾರೇ? ನೀನು ನಿಂದಿರ್ಬೇಕಿದ್ರೆ ನಾನು ಓದ್ತೀನತ್ತ ಮನಸ್ಸು ಎಲ್ಲೆಲ್ಲೇ ಹೋಗ್ಬಿಡ್ತದದು. ನೀ ನಿಂದ್ರ ತಿಮ್ಮಪ್ಪನ ಮುಂದರೆ ನಿಂದ್ರು, ಕಲ್ಲಪ್ಪನ ಮುಂದರೆ ನಿಂದ್ರು, ಎಲ್ಲಾರ ನಾನಂತೂ ಓದ್ತೀನಿ ನೋಡು ಅಂತ ಹೋಗ್ಬಿಡ್ತದದು. ನಿನಗೆ ಬುದ್ಧಿಲ್ಲ, ಬಂದಿದಿ ನಿಂತಿದಿ, ನಿಂದ್ರ. ಯಾರು ಬೇಡ ಅಂತಾರ? ನೀನ್ ಇಲ್ಲೇ ನಿಂದ್ರು, ಮಕ್ಕೋ ಕೂಡು ಹೇಳು, ನೀ ಏನಾರೇ ಮಾಡು, ನನ್ನ ಕೆಲಸ ಹೊರಗತ್ತ. ಅದು ವಿಷಯ ಜಗತ್ತಿನೊಳಗೆ ಹೊರಗೆ ಹೋಗ್ಬಿಡ್ತದ. 1 ಅರ್ಧ ತಾಸು ತಿಮ್ಮಪ್ಪನ ಮುಂದೆ ನಿಂದಿರ್ಸಿದ್ರೆ ಇವನಿಗೆ ಓಸು ಬರ್ತಾವ. 1, 2 ಎಲ್ಲ ಬಂದ್ಬಿಡ್ತಾವ ಆ ಟೈಮಿಗೆ. ಸಾಕಪ್ಪೋ ಹೋಗ್ಬಿಡ್ತೀನಿ ಅಂತ ನೀವು. ಒಣದಿ ಮಾತು. ಅದು ಏನಪ್ಪ ಅಂದ್ರೆ ವಾಚ್ಯಾರ್ಥದ ನಾನು ಅದೆಲ್ಲ. ನಿಮ್ಮ ಒಳಗಿಂದ ಏನದಲ್ಲ ಆತ್ಮದ ಸುಖ ಚಾಲು ಆಯ್ತು ನಿಮ್ಗ, ಅದನ್ನ ಅನುಭವಿಸ್ಲಕತ್ರಿ ಅಂತಂದ್ರೆ 1 ನಿಮಿಷ ಅಲ್ಲ, ಇಡೀ ಆಯುಷ್ಯ ಈ ಆತ್ಮದ ಆನಂದದೊಳಗೆ ಮುಳುಗಿರಮ್ಮಪ್ಪ. ಆತ್ಮ ಸಂತೋಷದಾಗೆ ಮುಳುಗಿರೋಣ. ಬರ್ತದ ಇಲ್ಲ? ಸವೆಯದ ಸಾಕೆನಿಸದ ಸುಖ. ಎಂತ ಸುಖ ಅದು? ಸವೆಯದ ಸುಖ, ಸಾಕೆನಿಸದ ಸುಖ. ಎಲ್ಲ ಬರ್ದಾರ ನೋಡ್ರಿ ಅವೆಲ್ಲ. ಅದು ಎಂತ ಸುಖ ಅಂತಂದ್ರೆ ಇಂಥ ಅದ್ಭುತವಾದ ಸುಖ ಅದು. ಅದ್ಭುತವಾದ ಸುಖ, ಸವೆಯದ ಸುಖ, ಸಾಕೆನಿಸದ ಸುಖ. ನೀವು ಹೊರಗಿನ ಮೂರ್ತಿಗಳು ಎಷ್ಟೊತ್ತು ನೋಡ್ಲಿಕ್ಕೆ ಸಾಧ್ಯ ಅದ? ನೀವು ಒಳಗಿರುವ ನಿಮ್ಮ ಸ್ವಸ್ವರೂಪದ ದರ್ಶನ ನೀವು ಮಾಡ್ಕೋತಿದ್ರಿ ಅಂತಂದ್ರ ನನಗೆ ಇನ್ನೇನೂ ಬೇಕಾಗಿಲ್ಲ. ಇನ್ನು ಮುಂದೆ ಇದೊಂದೇ ಸಾಕು, ಇದೊಂದೇ ಬೇಕು. ಎಲ್ಲಿ ಹೋಗೋದು ಬೇಡ, ಏನು ಬೇಡ. ತಿರುಪತಿ ತಿಮ್ಮಪ್ಪ ಹೋಗ್ಬೇಕಾದ್ರೆ ರೈಲ್ವೆ ರಿಸರ್ವೇಶನ್ ಮಾಡಿಸಿ ವರ್ಷಗಟ್ಲೆ ಕಾಯಬೇಕು. ಅಲ್ಲಿ ಗಂಟೆಗಟ್ಲೆ ಕ್ಯೂನಾಗ ನಿಲ್ಲಬೇಕು, ನೂಕಿಸ್ಕೋಬೇಕು, ಹಾಕಿದ್ದು ತಿನ್ನಬೇಕು, ಹೈರಾಣ ಆಗಬೇಕು, ಬರ್ಬೇಕಿಲ್ಲ. ಇಲ್ಲಿ ಏನು ರೊಕ್ಕ ಖರ್ಚಿಲ್ಲ, ರೈಲ್ವೆ ರಿಸರ್ವೇಶನ್ ಇಲ್ಲ, ಎಲ್ಲಿ ಬೆಟ್ಟ ಏರೋದಿಲ್ಲ. ಕುಂತಲ್ಲೇ ನಿಮಗ ನಿಶ್ಚಲದಾಸ ಪರಮಾತ್ಮ ಏನ್ ಮಾಡ್ಲಕತ್ತಾರ? ನಿಮಗ್ ಸಾಕ್ಷಾತ್ಕಾರ ಮಾಡಿ ಕೊಡ್ಲಕತ್ತಾರ. ಅದು ಎಂತ ಭಾಗ್ಯ ನಮದು. ಸಾಕು ಅನಿಸಲಾರ್ದಷ್ಟು ತಿಮ್ಮಪ್ಪನ ದರ್ಶನ ಸಾಕು ಅನಿಸ್ತದ ನಿಮಗೆ. ಆದ್ರೆ ನಿಮ್ಮ ಸ್ವಸ್ವರೂಪದ ದರ್ಶನ ಸಾಕು ಅನ್ಸಲ್ಲ. ಯಾಕಂದ್ರೆ ಆನಂದ ಸ್ವರೂಪ. ನೀವು ಆನಂದ ಸ್ವರೂಪ ಅದಿರಿ. ನಿಮ್ಮ ಆನಂದ ಸ್ವರೂಪ, ನಿಮ್ಮ ಸ್ವರೂಪದ ಆನಂದ ನೀವೇ ಅನುಭವಿಸುವಾಗ ಸಾಕನ್ನವ್ರು ಯಾರು, ಬ್ಯಾಕನ್ನವ್ರು ಯಾರು, ಬ್ಯಾಡ್ ಅನ್ನವ್ರು ಯಾರು? ಮಂದಿ ಮನೆಯಾಗ ಟಿವಿ ನೋಡ್ಲಕ್ಕ ಹೋಗಿದ್ರಿ ಅಂತಂದ್ರ ಸಾಕು ನಡೀರಿ, ನಾವು ಮಕ್ಕೋತೀವಿ,
ಹಾಸಿಗೆ ಹಾಸಿದ್ರು ನಿಮ್ಗೆ ಅರ್ಥ ಆಗಲ್ಲ, ಹಂಗೆ ನಮ್ಮ ಮನೆ ಟಿವಿ ನೋಡ್ಕೊತ ಕೂತಾರೆ, ನಾವ್ ಯಾವಾಗ ಮಕ್ಕೋಬೇಕು ಅಂತ ಅಬ್ಬಿಸಿ ಕಳಿಸ್ತಾರ. ನಿಮ್ ಮನೆಗೆ ನೀವು ಹಾಸಿಗೆ ಕೂತು ಟಿವಿ ನೋಡಿದ್ರೆ ಹೆಂಗಿರ್ತದ? ನಿಮ್ಗೆ ಯಾರು ಬಂದ್ ಮಾಡಂತಾರ? ಸಾಕಂತಾರ? ಸ್ವತಂತ್ರವಾದ ನಿರಾಲಂಬವಾದಂತ ಈ ದರ್ಶನ ಇದೇನದು ಅಂದ್ರೆ ಲಕ್ಷಾರ್ಥ ಪರಮಾತ್ಮನ ಭಾನ. ಅದು ನಾನೇ ಅದೀನಿ, ಆ ಸ್ವರೂಪ ನಾನೇ ಅದೀನಿ ಅನ್ನೋಂಥದ್ದು ಭಾನ ಮಾಡಿಕೊಂಡಾಗ ಅದೇ ಮೋಕ್ಷದ ಆನಂದ. ಅತ್ಯಂತ ಸರಳ ರೀತಿಯಲ್ಲಿ ಹೇಳಂತದ್ದು. ಅವನು ಅವನು ಅಂತ ಹೇಳಿಕೆ ಬಳಸಿದ್ರಿ ಅಂತಂದ್ರೆ ಭಕ್ತರಾಚಿರಿ. ಅವನು ಬೇರೆ ಯಾರು ಅಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ, ನನ್ನ ಬಿಟ್ಟು ಆ ದೇವರಿಲ್ಲ ಅಂತೇಳಿ ಅಂತು ಆದ್ರಿ ಅಂತಂದ್ರೆ, ಭಾನ ಮಾಡ್ಕೊಂಡ್ರಿ ಅಂತಂದ್ರೆ ನೀವೇ ಪರಮಾತ್ಮ ಸ್ವರೂಪರಾಗಿರ್ತೀರಿ. ಅದಕ್ಕೆ ನೇತ್ರೇಂದ್ರಿಯದ ಜ್ಞಾನಕ್ಕೆ ಬ್ರಹ್ಮವು ವಿಷಯವಾಗುವುದಿಲ್ಲ. ಅಲ್ಲಿ ರೂಪವಿದ್ದರೆ, ವರ್ಣವಿದ್ದರೆ ಇಂದ್ರಿಯಕ್ಕೆ ವಿಷಯವಾಗುತ್ತಿತ್ತು. ಇಲ್ಲೇನಾಯ್ತು? ರಾಮ, ಕೃಷ್ಣ ಮೊದಲಾದವರ ಯಾವ ಮನುಷ್ಯರ ಆಕಾರ ಮೂರ್ತಿ ಇರುವುದೋ ಅದು ರೂಪವುಳ್ಳದ್ದಾಗಿದೆ. ತಥಾಪಿ ಮೂರ್ತಿಗಳು ಏನದವ? ಮಾಯಾರಚಿತವಾಗಿವೆ. ಈ ಮೂರ್ತಿಗಳು ಎಲ್ಲ ಏನದವ? ಮಾಯಾರಚಿತ ಅಂದ್ರೆ ಪ್ರಕೃತಿಯಲ್ಲಿ ಮಾಡಿದ್ದು, ಪಂಚ ಮಹಾಭೂತಗಳಿಂದ ಮಾಡಿದ್ದು. ಎಷ್ಟು ಚಂದ ಬಾಲಸಂಗಯ್ಯ ಶರಣರು ಎಷ್ಟು ಚಂದ ಹೇಳ್ತಾರೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಆ ಲೋಹಗಳಲ್ಲಿ ಮಾಡಿದ ದೇವರು ದೇವರಲ್ಲ, ಕಟ್ಟಿಗೆಯಲ್ಲಿ ಮಾಡಿದ ದೇವರಲ್ಲ, ಅವು ಯಾವ ದೇವರಲ್ಲ. ಅಷ್ಟಾಷಷ್ಟಿ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ನೀವೇನ್ ದರ್ಶನ ಮಾಡ್ಕೊಂಡ್ ಬರ್ತೀರಿ, ಅವು ದೇವರಲ್ಲ. ಅದಕ್ಕೇನ್ ಮಾಡು? ನಾನಾರೆಂದು ತನ್ನಷ್ಟಕ್ಕೆ ತಾನೇ ತನ್ನನ್ನು ಅರಿತರೆ ತಾನೇ ದೇವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಇಂಥದೊಂದು ದೊಡ್ಡ ಸಿದ್ಧಾಂತವನ್ನು ತಮ್ಮ ಬಲ್ಲಿ ಇಟ್ಕೊಂಡು, ತಲೆದಿಂಬಿಗೆ ಇಟ್ಕೊಂಡು, ಮತ್ತ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಹೋಗ್ತಿರ್ತಾರೆ, ಏನೇನೋ ಕೇಳ್ಕೊತ ಹೋಗ್ತಿರ್ತಾರೆ. ಎಲ್ಲಿ ಹೋಗೋದು ಬೇಡ, ನಿಮ್ಮ ಮನೆಯಾಗ ಕೂತು ನೀವೇ ನಿಮ್ಮ ಸಿದ್ಧಾಂತವನ್ನ ತೆಕ್ಕೊಂಡು ನೀವೇ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಎಲ್ಲೆಲ್ಲಿ ಹೋಗೋದು ಬೇಕಾಗಿಲ್ಲ. ಪುರಾಣಾದಿಗಳಲ್ಲಿ ಕೇಳಿಕೊಂಡು ಬಂದಿದ್ದೇವೆ. ಪುರಾಣಗಳಲ್ಲಿ ಹೇಳ್ಯಾರಪ್ಪ, ರಾಮ ಕೃಷ್ಣರು ಪರಮಾತ್ಮ ಸ್ವರೂಪರು ಅಂತ. ರಾಮನಿಗೂ ರೂಪವಿದೆ, ಕೃಷ್ಣನಿಗೂ ರೂಪವಿದೆ. ಆ ಮೂರ್ತಿಗಳು ಮಾಯಾರಚಿತವಾಗಿವೆ, ಪಂಚಮಹಾಭೂತಗಳಿಂದ ಮಾಡಿದುವದವು. ನಿಜವಾದ ಅವು ರಾಮಕೃಷ್ಣನ ರೂಪ ಅಲ್ಲವು. ರಾಮಕೃಷ್ಣ ಏನದವ? ಮಾಯಾರಚಿತ ಅಲ್ಲ. ಮಾಯೆ ರಾಮಕೃಷ್ಣ ರೂಪ ಹೊಂದಲಿಕ್ಕದ ಸಾಧ್ಯ ಇಲ್ಲ. ಜಾದೂಗಾರ ಸೃಷ್ಟಿಸಿದ ರೂಪಾಯಿ ನೋಟು ಸತ್ಯವೋ ಮಿಥ್ಯವೋ? ಮಿಥ್ಯವಾಗಿದೆ, ಕಣ್ಣಿಗೆ ಕಾಣಿಸುತ್ತಿದೆ, ಆದರೆ ಅದು ಮಾಯಾರಚಿತವಾಗಿದೆ. ಅದೇನು ಹೊರಗೆ ತಗೊಂಡೋಗಿ ಎಲ್ಲರ ಖರ್ಚು ಮಾಡ್ಲಿಕ್ಕೆ ಬರ್ತದ? ಬರಂಗಿಲ್ಲ. ಅದೇ ರೀತಿ ರಾಮಕೃಷ್ಣಾದಿಗಳ ಮೂರ್ತಿಗಳು ಬ್ರಹ್ಮ ಅಲ್ಲ. ಅವ್ರ ಮೂರ್ತಿ ಏನದವಪ್ಪ ಅಂದ್ರೆ ಜಾದೂಗಾರ ಮಾಡಿದ ನೋಟ್ ಇದ್ದಂಗ ಕಣ್ಣಿಗೆ ಕಾಣ್ತವ, ಆದ್ರೆ ಅವೇ ಬ್ರಹ್ಮ ಅಲ್ಲ. ಅವು ಮಾಯಾರಚಿತವಾಗಿವೆ, ಅವು ಬ್ರಹ್ಮ ಅಲ್ಲ. ಪುರಾಣಗಳಲ್ಲಿ ಹೇಳಿಕೊಂಡು ಬಂದಿದ್ದೇವೆ ರಾಮಕೃಷ್ಣರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರು ಅಂತ. ಮತ್ತ ಹಿಂಗ್ ಹೇಳರಲ್ಲ, ಮತ್ತ ಅಲ್ಲಿ ಹೇಳಿದ್ದು ಸುಳ್ಳೇನ್ರಿ ಅಂತ ಪ್ರಶ್ನೆ ಕೇಳಕತ್ತಾನ. ಮತ್ತ ಅವರ ಶರೀರ ರೂಪವಾದ ಮೂರ್ತಿಗಳೇ ಬ್ರಹ್ಮರೂಪ ಎಂಬ ಅಭಿಪ್ರಾಯದಿಂದ ಹೇಳಿಲ್ಲ. ಅದೇನು ಶರೀರದ ರೂಪ ಇರೋಂಥದ್ದು ಒಂದು ಮೂರ್ತಿ ಮಾಡಿವಲ್ಲ, ಆ ರೂಪನೇ ಬ್ರಹ್ಮ ಅಂತ ಹೇಳಿಲ್ಲಪ್ಪ. ಆ ಅರ್ಥದಾಗ ಹೇಳಿಲ್ಲ, ಆ ಅರ್ಥದಾಗ ಹೇಳಿಲ್ಲ ಅವರು. ಈ ಶರೀರಗಳೇನು ನಾಮರೂಪ ನೀವು ಕಾಣ್ಲಕತ್ತಿರಲ್ಲ, ಇದೇ ದೇವ್ರ ಅಂತೇಳಿ ಈ ಅರ್ಥದಾಗ ಅವ್ರು ಹೇಳಿಲ್ಲ. ಏನ್ ಹೇಳ್ಬೇಕಂತಾರ? ಅವರ ರೂಪಗಳೇ ಬ್ರಹ್ಮರೂಪ ಅಂತ ಹಂಗೆ ಹೇಳಿಲ್ಲ. ಅವರ ರೂಪಗಳು ಬ್ರಹ್ಮರೂಪ ಅಲ್ಲ. ಮತ್ತೆ ಏನೆಂದರೆ ಅವರ ಶರೀರಗಳಿಗೆ ಅಧಿಷ್ಠಾನವಾದ ಚೇತನ ಏನದಲ್ಲ, ಆ ಚೇತನ ಬ್ರಹ್ಮರೂಪ ಆದ. ಈಗ ಆ ಒಂದು ಪರಮಾತ್ಮ ಎಲ್ಲಾ ಕಡೆ ತುಂಬಿ ತುಳುಕ್ಲಕತನ ಅಂತಂದ್ಮೇಲೆ ಆ ಮೂರ್ತಿ ಒಳಗದನ ಇಲ್ಲ ಪರಮಾತ್ಮ? ರಾಮನ ಮೂರ್ತಿ ಒಳಗದನ ಇಲ್ಲ? ಕೃಷ್ಣನ ಮೂರ್ತಿ ಒಳಗದನ ಇಲ್ಲ? ನಿಮ್ಮೊಳಗಿದ್ದಂಗೆ ಅವರು ಆ ಮೂರ್ತಿಗಳೊಳಗೂ ಪರಮಾತ್ಮ ಅದನ ಇಲ್ಲ?
ಪರಮಾತ್ಮ ಎಲ್ಲ ಕಡೆ ತುಂಬಿ ತುಳುಕ್ಲಕತ್ತಾನ ಅಂತಂದ್ರೆ ಏನ್ ಯಾವ ಚೇತನ ಅದು? ವಿಶೇಷ ಚೇತನನ ಸಾಮಾನ್ಯ ಚೇತನ? ಸಾಮಾನ್ಯ ಚೇತನ. ನಮ್ಮೊಳಗಿದ್ದಂಗೆ ನಿಮ್ಮೊಳಗದನ, ನಮ್ಮೂರಾಗಿದ್ದಂಗೆ ನಿಮ್ಮೂರಾಗದನ, ಜೀವಂತ ಇದ್ದವ್ರ ಬಲ್ಲಿ ಅದನ್ನ, ಸತ್ ಹೆಣದಾಗ್ನು ಅದನ, 84 ಲಕ್ಷ ಜೀವರಾಶಿಗಳೊಳಗದನ, ಜಡ ವಸ್ತುಗಳೊಳಗದನ, ಎಲ್ಲದ್ರೊಳಗೂ ಇದ್ದವ ರಾಮಕೃಷ್ಣ ಮೂರ್ತಿ ಒಳಗಿರ್ಲಕ್ಕಿಲ್ಲೇನೋ? ಸಾಮಾನ್ಯ ಚೇತನ ಎಲ್ಲದ್ರಾಗ ಆದ ಇಲ್ಲ? ಅದಕ್ಕೆ ಅದರೊಳಗಿರುವಂತ ಅಧಿಷ್ಠಾನವಾದ ಚೇತನ ಏನದಲ್ಲ, ಆ ಚೇತನಕ್ಕೆ ಬ್ರಹ್ಮರೂಪ ಅಂತಾರಪ್ಪ ಅಂತ ಗುರು ಹೇಳಿದಾಗ ರೂಪ ಸಹಿತರಾಗಿರತಕ್ಕಂಥ ರಾಮಕೃಷ್ಣಾದಿಗಳು ಬ್ರಹ್ಮವಲ್ಲ, ಆದರೆ ಅವರ ಶರೀರಗಳಿಗೆ ಅಧಿಷ್ಠಾನವಾದ ಚೇತನವಿದೆಯಲ್ಲ, ಅದು ಬ್ರಹ್ಮವಿದೆ. ಆಯ್ತಪ್ಪ, ರಾಮಕೃಷ್ಣನ ಒಳಗಿರುವ ಚೇತನ ಬ್ರಹ್ಮ ಆದ ಅಂತೀರಿ, ಮತ್ತ ನಮ್ಮೊಳಗಿನ ಚೇತನ ಅದಲ್ಲ, ನಾವು ಬ್ರಹ್ಮ ಅಲ್ಲೇನಂತ ಇದು ಶಂಕೆ ಚಾಲು ಆಯ್ತು. ಆ ರಾಮಕೃಷ್ಣ ಯಾವ ಕಾಲದಾಗ ಇದ್ದು ಅವ್ರು ಹೋಗ್ಬಿಟ್ಟಾರೆ, ಈಗ ಅವ್ರದ್ದು ಮೂರ್ತಿ ಮಾಡಿವಿ, ಅದು ಜಡ ವಸ್ತುಗಳಿಂದ ಮಾಡಿದಂತ ಒಂದು ಮೂರ್ತಿ. ಅದು ಆ ಮೂರ್ತಿ ಒಳಗೆ ಚೇತನ, ನಾವು ಜೀವಂತ ಇದೀವಲ್ಲಪ್ಪ, ನಮ್ಮೊಳಗನು ಅದೇ ಚೇತನ ಆದ ಅಂತಂದ್ರೆ ನಮ್ಗ್ಯಾಕೆ ದೇವರನ್ನಂಗಿಲ್ಲ? ಇದು ಶಂಕೆ. ಮೂರ್ತಿನೇ ದೇವರಲ್ಲ, ಆ ಮೂರ್ತಿ ಒಳಗಿರೋ ಚೇತನ ಅದಕ್ಕೆಂತ ಚೇತನ ಅಂತಾರ್ರಿ? ವಿಷಯ ಉಪಹಿತ ಚೇತನ, ಪ್ರಮೇಯ ಚೇತನ, ಹೌದಾ ಇಲ್ಲ? ಆ ಪ್ರಮೇಯ ಚೇತನ ವಿಷಯ ಉಪಹಿತ ಚೇತನಕ್ಕೆ ನಾವು ಬ್ರಹ್ಮ ಅಂತೀವಿ ಅಂದ್ರ ನಾವು ಏನದೀವಿ? ನಾವೇನು ವಿಷಯ ಅದೀವೇನು? ನಮ್ಮೊಳಗೆ ಪ್ರಮಾಚೇತನ ಅದ. ಆ ವಿಷಯ ಚೇತನ ಎಂದೂ ಬಂದು ಪ್ರಮಾಚೇತನಕ್ಕೆ ಭೇಟಿ ಆಗಲ್ಲ. ಪ್ರಮಾಚೇತನನೇ ವೃತ್ತಿ ಮೂಲಕ ಹೋಗಿ ವಿಷಯ ಚೇತನದೊಡನೆ ಸಂಗಮ ಹೊಂದುತ್ತದ. ಹೀಗಾಗಿ ಪ್ರಮಾಚೇತನ ಚೈತನ್ಯಾತ್ಮಕರಾಗಿದ್ದೀವಿ ನಾವು. ಮತ್ತ ನಮ್ಮೊಳಗಿರೋ ಚೇತನನು ಅದೇ ಆದ ಅಂತಂದ್ಮೇಲೆ ನಾವ್ಯಾಕೆ ಬ್ರಹ್ಮ ಸ್ವರೂಪ ಅಲ್ಲ? ಅದಕ್ಕ ಶಂಕೆ, ರಾಮಕೃಷ್ಣಾದಿಗಳ ಶರೀರಗಳ ಅಧಿಷ್ಠಾನವಾದ ಚೇತನವನ್ನ ನೀವು ಬ್ರಹ್ಮ ಅಂತೀವಿ ಅಂದ್ರೆ ಎಲ್ಲಾ ಜೀವಿಗಳ 84 ಲಕ್ಷ ಜೀವರಾಶಿಗಳವಲ್ಲ, ಆ ಶರೀರದೊಳಗಿರುವ ಅಧಿಷ್ಠಾನ ಬ್ರಹ್ಮ, ಅದನ್ನು ಬ್ರಹ್ಮನೇ ಆದಲ್ರಿ. ಎಲ್ಲಾನು ಬ್ರಹ್ಮನೇ ಆಯ್ತಲ್ಲ, ಮತ್ತಿನ್ನೇನು ರಾಮಕೃಷ್ಣರದೇನಂತ ವಿಶೇಷ ಹೇಳ್ದಂಗಾಯ್ತು ಇಲ್ಲಿ. ಅದಕ್ಕೆ ರಾಮಕೃಷ್ಣರ ಶರೀರಗಳ ಅಧಿಷ್ಠಾನ ಅಷ್ಟೇ ಬ್ರಹ್ಮ ಅಲ್ಲ, 84 ಲಕ್ಷ ಜೀವರಾಶಿಗಳ ಶರೀರಗಳ ಅಧಿಷ್ಠಾನವು ಅದೇ ಬ್ರಹ್ಮವೇ ಆಗಿದೆ. ದ್ವಾಪರ ಯುಗದಾಗಿರೋರ್ದು ಬ್ರಹ್ಮ ಬೇರೆ, ಅವ್ರ ಶರೀರದಾಗಿರೋ ಬ್ರಹ್ಮ ಬೇರೆ, ಈ ಕಲಿಯುಗದಾಗಿರೋ ಅವ್ರ ಶರೀರದಾಗಿರೋ ಬ್ರಹ್ಮ ಬೇರೆ, ಬೆಳಗಾವದಾಗಿರೋವ್ರ ಶರೀರದೊಳಗಿನ ಬ್ರಹ್ಮ ಬೇರೆ, ಧಾರವಾಡದಾಗಿರೋರ್ ಶರೀರದ ಬ್ರಹ್ಮ ಬೇರೆ, ಬೆಂಗಳೂರಾಗಿರೋದು ಬೇರೆ, ಇಂಡಿಯಾದಾಗಿರೋದು ಬೇರೆ, ಪಾಕಿಸ್ತಾನದಾಗಿರೋ ಬ್ರಹ್ಮ ಬೇರೆ. ತಂಗೇನಾರ ಅದೇನ್ರಿ? ಎಲ್ಲರೇ ಎಲ್ಲ ಬ್ರಹ್ಮ ಒಂದೇ ಅದ, ಅಧಿಷ್ಠಾನ ಬ್ರಹ್ಮ ಒಂದೇ. ಇದರಿಂದ ರಾಮಕೃಷ್ಣಾದಿಗಳ ಶರೀರಗಳು ಮತ್ತು 84 ಲಕ್ಷ ಜೀವರಾಶಿಗಳ ಶರೀರಗಳು ಸಮಾನವೇ ಆಗಿದ್ದು ಬಿಟ್ಟು ಅಲ್ಲಪ್ಪ. ಇದು ಏನಿತ್ತು ಹಿಂಗಾಯ್ತಲ್ಲ ವಿಚಾರಧಾರೆ? ನೀವೇನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀರಿ? ಅದು ಹೋಗಿ ಎಲ್ಲೋ ಡಿಕ್ಕಿ ಹೊಡೆದ್ ಬಿಡ್ತಲ್ಲ, ಎಲ್ಲ ಈಕ್ವಲ್ ಆಗಿಬಿಟ್ರೆ ಹೆಂಗ? ರಾಮಕೃಷ್ಣರು ಶ್ರೇಷ್ಠ, ಅವರು ಭಗವಂತ ಸ್ವರೂಪರು, ನಾವು ಭಕ್ತ ಸ್ವರೂಪರು, ಇದು ವ್ಯತ್ಯಾಸ ಕಳ್ಕೊಂಡ್ಬಿಡ್ತಲ್ಲ ನೀವು ಹೇಳೋ ಚಿಂತನ ಅಂದಾಗ, ರಾಮಕೃಷ್ಣಾದಿಗಳ ಶರೀರಗಳ ಅಧಿಷ್ಠಾನವು ಬ್ರಹ್ಮಚೇತನವೇ ಇರುತ್ತದೆ ಎಂಬ ಅಭಿಪ್ರಾಯದಿಂದ ರಾಮಕೃಷ್ಣರ ಬಗ್ಗೆ ಬ್ರಹ್ಮ ರೂಪತ್ವವನ್ನು ಹೇಳಿರುವುದಿಲ್ಲ. ಮತ್ತು ಮುಂದೋಗ್ತಾನ, ಒಳಗಿರುವ ಚೇತನಕ್ಕೆ ನಾವು ಬ್ರಹ್ಮ ಅಂತೀವಿ ಅಂತೇಳಕ್ಕೆ ಅಲ್ಲಿಗೆ ನಿಂತಿಲ್ಲಪ್ಪ, ಇನ್ನ ಮುಂದದ ಏನದ? ಹಾಗಾದರೆ ರಾಮಕೃಷ್ಣಗಳ ರೂಪಗಳಲ್ಲಿ ಬ್ರಹ್ಮ ಎನ್ನುವ ಮತ್ತೆ ಬೇರೆ ಏನು ಕಾರಣ ಆದ ಅಲ್ಲಿ? ಅದಕ್ಕೆ ರಾಮಕೃಷ್ಣರಲ್ಲಿ ಅನ್ಯ ಜೀವಿಗಳಿಗಿಂತಲೂ ವಿಶೇಷ ರೂಪತ್ವ ಸಿದ್ಧಿಸುವುದರಿಂದ ಅವರ ಶರೀರವೇ ಬ್ರಹ್ಮವಿರುತ್ತದೆ ಎಂದು ಅಂಗೀಕರಿಸುವುದು ಯೋಗ್ಯವಿರುತ್ತದೆ. ಅವರೊಳಗ ಇನ್ನೂ ಒಂದೇನೋ ವಿಶೇಷ ಅದಪ್ಪ, ಆ ವಿಶೇಷ ನಮ್ಮ ಹತ್ರ ಇಲ್ಲ. ಹೀಗಾಗಿ ಅವರ ಚೈತನ್ಯ ವಿಶೇಷ ಇದ್ದುದಕ್ಕೆ ಅವರ ಶರೀರ, ಅವರು ಕುಳಿತುಕೊಳ್ಳುವ ಮಂಚ, ಅವರು ತೊಟ್ಟುಕೊಳ್ಳುವ ಪಾದರಕ್ಷೆ ಪ್ರತಿಯೊಂದು ಬ್ರಹ್ಮ ಸ್ವರೂಪ ಆಗ್ತದೆ ನಮಗೆ. ಮಠಕ್ಕದು ಆದ್ರೆ ಅಂದ್ರೆ ಗುರುಗಳಿಲ್ಲ ಅಂದ್ರೆ ಅವ್ರ ಮಂಚ ಮುಟ್ಟಿ ನಮಸ್ಕಾರ ಮಾಡಿ ಬರ್ತೀರಾ? ಇಲ್ಲ.
ಹಂಗ ರಾಮಕೃಷ್ಣರಲ್ಲಿ ಅನ್ಯ ಜೀವಿಗಳಿಗಿಂತಲೂ ಒಂದೇನೋ ವಿಶೇಷ ಅದ. ಹಂಗಾಗಿ ಅವರ ಶರೀರವೇ ಬ್ರಹ್ಮವಿರುತ್ತದೆ ಎಂದು ಅಂಗೀಕರಿಸುವುದು ಯೋಗ್ಯವಿರ್ತದಪ್ಪ. ಅದು ಏನು ವಿಶೇಷ ಅಂತ. ಅದೂ ಕೂಡ ಸಂಭವಿಸುವುದಿಲ್ಲ, ಅದನ್ನೂ ಸಂಭವಿಸಂಗಿಲ್ಲ. ಇನ್ನ ಮುಂದೆ ಹೋಗೋ ನಡಿ. ಅವರೊಳಗೊಂದು ವಿಶೇಷ ಚೇತನ ಅದ ಅಂಥೇಳಿ ನಾವು ಅವರೊಳಗೊಂದು ಅಂತ ವಿಶೇಷ ಶಕ್ತಿ ಅದ, ಜಾಗೃತ ಶಕ್ತಿ ಅದ, ಏನೋ ಒಂದು ಭಾವುಕತೆಯಿಂದ ಹೇಳ್ತೇವೆ ಇಲ್ಲ. ರಾಮಕೃಷ್ಣ ಅವರು ದೇವತೆಗಳು, ನಾವು ಮನುಷ್ಯರು ಅಂತೇಳ್ಕೆ ನಮ್ಮೊಳಗೊಂದು ಭಾವನೆ ಆದ, ಅವರೊಳಗೊಂದು ಶ್ರೇಷ್ಠತೆ ಆದ ಅಂತ ಅಂತೀವಲ್ಲ, ಆ ಭಾವುಕತೆನೂ ದಾಟಿ ಹೋಗೋಣ ಬಾ ಅಂತ ಗುರುಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಶರೀರವನ್ನ ಬಾಧ ಮಾಡಿ ರಾಮಕೃಷ್ಣರ ಬ್ರಹ್ಮ ರೂಪವೆಂದು ಅಂಗೀಕರಿಸಿದರೆ, ನೀವು ನಾಮರೂಪ ಬಿಟ್ಟು ಇನ್ನ ಒಂದು ಟೆಕ್ನಿಕ್ ಕಲಿಸಿರಿ, ನಾಮರೂಪ ಬಿಟ್ಟು ಚೇತನವನ್ನ ನೋಡ್ರಿ ಅಂತ ಕಲಿಸಿರಿ. ಮತ್ತ ರಾಮಕೃಷ್ಣರ ನಾಮರೂಪಗಳನ್ನು ಬಿಟ್ಟು ನೋಡಿದ್ರೆ ಚೇತನ ಅದ, ಮತ್ತ ನಮ್ಮ ನಾಮರೂಪ ಬಿಟ್ಟು ನೋಡಿದ್ರೆ ನಾವು ಚೇತನ ಸ್ವರೂಪರೇ ಇದೀವಲ್ಲ. ಎಲ್ಲ 84 ಲಕ್ಷ ಜೀವರಾಶಿಗಳ ನಾಮರೂಪ ಬಿಟ್ಟು ನೋಡಿದ್ರೆ ಇವು ಚೇತನ ಏನದವ, ಅವನು ಚೇತನ ಏನದನ. ಹೆಂಗಿದು? ಸರ್ವ ಶರೀರಗಳನ್ನು ಬಾಧ ಮಾಡಿದರೆ ಸರ್ವರು ಬ್ರಹ್ಮರೂಪವೇ ಇರುತ್ತಾರೆ. ಶರೀರ ಉಪಾಧಿ ಬಿಟ್ಟರೆ ಎಲ್ಲರೂ ಬ್ರಹ್ಮರೇ. ಶರೀರ ಬಾಧ ಮಾಡದೆ ಇದ್ದುದಾದರೆ ಅನ್ಯ ಶರೀರಗಳಂತೆ ಹಸ್ತ ಪಾದ ಅವಯವಗಳ ಸಹಿತ ರೂಪಗಳು, ಅವರವರ ಅವಯವಗಳು ಬೇರೆ ಬೇರೆ ರೀತಿಯದವ. ಶರೀರ ಬಿಟ್ಟು ನೋಡಿದ್ರೆ ಎಲ್ಲರೂ ಬ್ರಹ್ಮ ಸ್ವರೂಪ, ನಿರವಯವ ನಿರುಪಮ ಅಕ್ರಿಯಾದ ಬ್ರಹ್ಮದೊಡನೆ ಅಭೇದವಾಗುವುದು ಸಂಭವಿಸುವುದಿಲ್ಲ. ಈಗೇನಾಯ್ತು? ಈ ರೀತಿ ನಾವು ವಿಚಾರ ಮಾಡಿದ್ರೆ ಇದನ್ನೂ ಸಂಭವಿಸುವುದಿಲ್ಲ. ಆದ್ದರಿಂದ ರಾಮಕೃಷ್ಣಾದಿಗಳ ಶರೀರಗಳು ಬ್ರಹ್ಮ ಅಲ್ಲ ಅಂತ ನನಗೆ ಅನಿಸ್ಲಿಕ್ಕತ್ತದ ಅಂತ ಹೇಳಿದ ಮೇಲೆ ಏನಾಯ್ತು? ರಾಮಕೃಷ್ಣರ ರೂಪ ಹೆಂಗದ? ಸಾವಯವ ಅದ, ಬ್ರಹ್ಮ ನಿರವಯವ ಅದನ. ರಾಮಕೃಷ್ಣರ ರೂಪ ಸಕ್ರಿಯ ಅದ, ಬ್ರಹ್ಮ ಅಕ್ರಿಯ ನಿಷ್ಕ್ರಿಯ ಅದನ. ಬ್ರಹ್ಮ ನಿಷ್ಕ್ರಿಯ ಅದನ. ರಾಮಕೃಷ್ಣರದು ಸಕ್ರಿಯ ಅದ, ರಾಮಕೃಷ್ಣರದು ರೂಪ ಅದ, ಇದು ರೂಪರಹಿತ ಅದ ಬ್ರಹ್ಮ. ಈಗ ಈ ಶರೀರಗಳಿಂದ ಬ್ರಹ್ಮ ಅನ್ನೋದು ಸಂಭವಿಸುವುದಿಲ್ಲ ಅಂತ ಹೇಳಿದ್ರು. ಹಿಂಗೇಳಿ ಎಷ್ಟು ರೀತಿಲಿಂತ ಅವರಿಬ್ಬರನ್ನ ಶ್ರೇಷ್ಠ ಮಾಡಬೇಕು ಅಂತ ನೋಡಿದ್ರೆ ಇಲ್ಲಿ ತನಕ ನಾವು ಏನೇನು ತಿಳ್ಕೊಂಡೀವಿ ಅವೆಲ್ಲದರ ಪ್ರಕಾರನು ಏನಾಗ್ಲಕತ್ತದ? ನಾವು ಆ ರಾಮಕೃಷ್ಣರ ಸಮಾನನೇ ಆಗ್ಲಕತ್ತೀವಿ. ನಾಮರೂಪ ಬಿಟ್ಟು ನೋಡಿದ್ರು ಅವನ್ ಸಮಾನ ಆಗ್ತೀವಿ. ಮತ್ತೆ ಬೇರೆ ಬೇರೆ ಟೆಕ್ನಿಕ್ಗಳು ಹೇಳಕತ್ತಾರ, ಅವೆಲ್ಲ ಓಸು ನಾವು ಮಾಡಿದಾಗ ಸಹಿತ ಅವನಿಗೆ ನಮಗ ವ್ಯತ್ಯಾಸನೇ ಬರ್ತಾ ಇಲ್ಲ. ಅವರು ಶ್ರೇಷ್ಠ, ನಾವು ಕನಿಷ್ಠ ಅನ್ನೋಂಥದ್ದು ಭೇದ ಬರ್ತಾನೆ ಇಲ್ಲ. ಯಾಕಂದ್ರೆ ನಾವು ಅಭೇದವನ್ನೇ ಕಲ್ಕೊಂಡು ಬಂದೀವಿ ನಾವು. ಈಗ ಇಂಗ್ಲಿಷ್ ಮೀಡಿಯಂ ಸಾಲಿ ಅದಪ್ಪ, ಈಗ ಇಂಗ್ಲಿಷ್ ಮೀಡಿಯಂ ಸಾಲಿ ಅದ ಅಥವಾ ಕನ್ನಡ ಮೀಡಿಯಂ ಸಾಲಿ ಅದ. ಇಂಗ್ಲಿಷ್ ಮೀಡಿಯಂನಾಗ 26 ಅಕ್ಷರ ಇದ್ರೆ ಕನ್ನಡ ಮೀಡಿಯಂನಾಗ ಅದ್ರ ಡಬಲ್ ಅದ, 52 ಅಕ್ಷರ 54 ಏನೇನೋ ಮಾಡ್ಯಾರ ಭಾಷಾ ಪಂಡಿತರು. ಇಂಗ್ಲಿಷಿಂದ ಡಬಲ್ ಕನ್ನಡದಾಗ ಅದಾವ, 50 ಮೇಲೆ ಅದಾವಲ್ರಿ. ಒಂದೊಂದ್ಸಾರಿ ರೂ ಬರಿ ಹತ್ತಾರ, ಒಂದೊಂದ್ಸಾರಿ ಬ್ಯಾಡ್ ಅಂತಾರ, ಒಂದೊಂದ್ಸಾರಿ ಕ್ಷ ಬರಿ ಹತ್ತಾರ, ಒಂದೊಂದ್ಸಾರಿ ಕ್ಷ ಬೇಡ, ಒಂದೊಂದ್ಸಾರಿ ಜ್ಞ ಬರಿ ಹತ್ತಾರ. ಅವ್ರೇನ್ ಭಾಷಾ ಪಂಡಿತರು ತಜ್ಞರು ಹೆಂಗ್ ಹೇಳ್ತಾರ ಹಂಗಂಗ್ ನಡೀತಿರ್ತದ. ಅದು ಇರ್ಲಿ. ಇದಕ್ಕೆ 26 ಇದ್ರೆ ಅದಕ್ಕೊಂದು 52 ಅದಾವ. ಈಗ ಸಾಲಿ ಹುಡುಗ ಅವೇ 26 ಅಕ್ಷರ ಬರಿತಾನ. ಅವ ಶಾಲೆಗೆ ಹೋಗ್ತಾನಲ್ಲ, ಸಾಲಿ ಕಲೆ ಹುಡುಗ, ಅವ ಅದೇ 26 ಅಕ್ಷರ ಬರೀಲಕತ್ತಾನ ಇಲ್ಲ? ಅವ ಅವೇ 52 ಅಕ್ಷರ ಬರೀಲಕತ್ತಾನ ಇಲ್ಲ? ಮತ್ತ ಈ ಮಾಸ್ತರ್ನು ಬರೀತಾನಲ್ಲ, ಅವು 52 ಅಕ್ಷರ ಬಿಟ್ಟು ಬೇರೆ ಬರೀತಾನೆ ಏನ್ ಮಾಸ್ತರ್? ಮತ್ತ ಅವ್ರ ಮ್ಯಾಲ ಒಬ್ಬ ಹೆಡ್ ಮಾಸ್ಟರ್ ಅದನ್ನ, ಅವನೇನಾರ 52 ಬಿಟ್ಟು ಮತ್ತ 53ನೇ ಅಕ್ಷರ ಏನಾರ ಬರ್ಲಿಕತ್ತಾನೇನು? ಅವನ ಮೇಲೆ ಒಬ್ಬ ಶಿಕ್ಷಣಾಧಿಕಾರಿ ಅದನ್ನ, ಅವನ ಮೇಲೆ ಮತ್ತೊಬ್ಬ ಜಯಂತಿ ನಿರ್ದೇಶಕ ಅಂತ, ಮತ್ತೊಬ್ಬ ಉಪನಿರ್ದೇಶಕ, ಏನೇನೋ ಅದರ ಸೆಕ್ರೆಟರಿ ಅದರ. ವಿಧಾನಸೌಧ ತನ ಹೋಗಿ ಅಲ್ಲಿ ಶಿಕ್ಷಣ ಮಂತ್ರಿ, ಶಿಕ್ಷಣದ ಸೆಕ್ರೆಟರಿ, ಕಾರ್ಯದರ್ಶಿ ಏನೇನಾದ್ರೆ ಅವರೆಲ್ಲರೂ ಅದೇ 26 ಅಕ್ಷರ ಬರೀಲಕತ್ತಾರಲ್ಲ.
ಇಂಗ್ಲಿಷ್ನಾಗ 26 ಅಕ್ಷರ, ಕನ್ನಡದಾಗ 52 ಅಕ್ಷರ. ಇವು ಬಿಟ್ಟು ಮತ್ತೆ ಯಾರು ಏನು ಹೊಸ ಬರೀಲಕತ್ತಾರ ಅಲ್ಲಿ? ಹಿಂಗಾದ್ಮೇಲೆ ಎಲ್ಲರೂ ಇವೇ 52 ಅಕ್ಷರ ಬರೀತಾರ ಅಂದ್ರೆ ಒಂದು LKG ಕೂತ್ ಹುಡುಗ ಒಂದು ಶಿಕ್ಷಣ ಮಂತ್ರಿಗೆ ಸಮಾನ ಮಾಡ್ಲಿಕ್ಕೆ ಬರ್ತದೇನು? ಹೆಂಗದ? ಸಾಲಿ ಹುಡುಗ ಮಣಗಟ್ಲೆ ಪುಸ್ತಕ ಹೊತ್ಕೊಂಡು ಹೋಗ್ಲಕತ್ತಾನಲ್ಲ, ಅವ ಎದಕ್ ಹೋಗ್ಲಕತ್ತಾನ? ವಿದ್ಯೆ ಕಲೀಲಕ್ ಹೋಗ್ತಾನ, ಕಲಿಸ್ಲಕ್ ಹೋಗ್ತಾನ? ಕಲೀಲಕ್ ಹೋಗ್ಲಕತ್ತ. ಮಾಸ್ತರ್ನು ಹೋಗ್ಲಕತ್ತಾನ, ಅವನು ಅದೇ 52 ಅಕ್ಷರ ಬರೀಲಕ್ಕೆ ಓದ್ತಾನ ಸಾಲಿ. ಮಾಸ್ತರ್ ಹೋಗೋದು ಕಲಿಸ್ಲಕ್ ಹೋಗ್ತಾನ. ಅವನ್ಕಿಂತ ಮೇಲೆ ಇನ್ನೊಬ್ಬ ಹೆಡ್ ಮಾಸ್ಟರ್ ಆ ಮಾಸ್ತರ್ಗೆ ಪಾಠ ಹೇಳೋದು ಹಚ್ಚಲಕ್ ಹೋಗ್ತಾನ. ಮತ್ತ ಹೆಡ್ ಮಾಸ್ಟರ್ ಸಾಲಿ ಹೆಂಗ್ ಇಟ್ಕೋಬೇಕು ಅಂತ ಹೇಳಕ್ ಮೇಲೆ ಒಬ್ಬ ಶಿಕ್ಷಣಾಧಿಕಾರಿ. ಎಲ್ಲರೂ ಸಾಲಿಗೆ ಹೋಗೋರು, ಬೇರೆ ಎಲ್ಲಿ ಹೋಗಲ್ಲ. ಎಜುಕೇಶನ್ ಡಿಪಾರ್ಟ್ಮೆಂಟ್ನವ್ರು ಎಲ್ಲರೂ ಸಾಲಿಗೆ ಹೋಗ್ಬೇಕು, ದಿನ ಸಾಲಿಗೆ ಹೋಗ್ಬೇಕು, ಚೆಕ್ ಮಾಡ್ಲಕ್ ಹೋಗ್ಬೇಕು, ಅದು ಮಾಡ್ಬೇಕು. ಇವತ್ತು ಈ ಸಾಲಿ, ಮತ್ತೊಂದು ಸಾಲಿಗೆ ಹೋಗೋದು. ಓಸು ಮಂದಿ ಸಾಲಿಗೆ ಹೋಗ್ತಾರ. ಈಗ ಜೈಲ್ನಾಗ ಅಪರಾಧಿಗಳು, ಆರೋಪಿಗಳು ಅದರ. ಅವ್ರು ಜೈಲ್ನಾಗಿರೋದು ಬೇರೆ, ಆ ಜೈಲ್ ಕಾಯಂತವ್ರು ಸಿಬ್ಬಂದಿ ಅದರಲ್ಲ, ಜೈಲರ್ಸ್, ಅವರು ಜೈಲಿಗೆ ಹೋಗ್ತಾರ. ದವಾಖಾನೆಗೆ ಪೇಷಂಟ್ಗಳು ಹೋಗ್ತಾರ, ಮತ್ತೆ ಡಾಕ್ಟರ್ಗಳು ದವಾಖಾನೆಗೆ ಹೋಗ್ತಾರ. ದಿನ ಡಾಕ್ಟರ್ ಹೋಗೋದಕ್ಕ ಪೇಷಂಟ್ ಹೋಗೋದಕ್ಕ ವ್ಯತ್ಯಾಸ ಆದ ಇಲ್ಲ? ಇದು ಏನದ ಅಂತಂದ್ರ ಸಕಲ ಜೀವರಾಶಿಗಳ ಶರೀರ ಮತ್ತು ರಾಮಕೃಷ್ಣಾದಿಗಳ ಶರೀರ ನಿಮಗ ನೋಡ್ಲಕ್ ಒಂದೇ ಇರ್ಬೋದು, ಭೇದ ಮಾಡ್ಲಕ್ ಬರಂಗಿಲ್ಲ. ನಮ್ ಶರೀರ ನಮ್ ಚೇತನ, ಅವ್ರ ಶರೀರ ಅವ್ರ ಚೇತನ ಎಲ್ಲ ಒಂದೇ ಆದ ಅಂದ್ರೂ ಸಹಿತ ಇಲ್ಲೇನದ, ಜೀವಿಗಳ ಶರೀರ ತಮ್ಮ ತಮ್ಮ ಪಾಪ ಪುಣ್ಯಗಳ ಆಧೀನದಲ್ಲಿರುತ್ತವೆ. ಜೀವಿಗಳ ಶರೀರ ಏನಾಗ್ಯದ? ಪಾಪ ಪುಣ್ಯಗಳ ಆಧೀನ. ಎಂತ ಪಾಪ ಮಾಡಿರಿ ಅಂತ ಶರೀರ, ಎಂತ ಪುಣ್ಯ ಮಾಡಿರಿ ಅಂತ ಶರೀರ ಹೊತ್ಕೊಂಡು ಬಂದಿರ್ತೀರಿ ನೀವು. ಆದರೆ ರಾಮಕೃಷ್ಣಾದಿಗಳ ಶರೀರ ಅವು ಪಾಪ ಪುಣ್ಯಗಳಿಂದ ರಚಿತವಾಗಿಲ್ಲ, ಅವು ಪಾಪ ಪುಣ್ಯಗಳ ಆಧೀನವಿಲ್ಲ. ಹೋಮ್ವರ್ಕ್ ಯಾಕೆ ಮಾಡಿಲ್ಲಲೇ ಮಗನೇ ಅಂತ ಹೇಳಕ್ಕೆ ಶಾಲೆ ಹುಡುಗರಿಗೆ ಬಡಿತಾನ ಮಾಸ್ತರ್ ಯಾರು ಬಡಿತಾರ? ಮಾಸ್ಟರ್ ಹೋಮ್ವರ್ಕ್ ಮಾಡೋದೇನು ಅವನಿಗೆ ಬಂಧನ ಅದೇನು ಇಲ್ಲ. ಹಂಗ ಅಲ್ಲೇನದ, ಪಾಪ ಪುಣ್ಯಗಳ ಒತ್ತಡಕ್ಕಾಗಿ ಹುಟ್ಟಿ ಬಂದ ಜೀವಿ, ಅದನ್ನು ಭೋಗಿಸ್ಬೇಕಂತ ಬಂದ ಜೀವಿ ಬೇರೆ. ಈ ಜೀವಿಯನ್ನ ಉದ್ಧಾರ ಮಾಡ್ಬೇಕಂತ ಬಂದವರು ರಾಮಕೃಷ್ಣಾದಿಗಳು ಮಹಾತ್ಮರು. ಶರೀರ ನೋಡ್ಲಕ್ಕೆ ಒಂದೇ ಇದ್ರು ಸಹಿತ ವ್ಯತ್ಯಾಸಗಳು ಹೇಳ್ತಾರೆ. ಒಂದನೇದ್ದು ಕರ್ಮ ಆಧೀನ, ಕರ್ಮಾತೀತ. ಗೊತ್ತಾಯ್ತಾ ಇದರ ಅರ್ಥ? ಕರ್ಮಾಧೀನ, ರಾಮಕೃಷ್ಣಾರ್ದೇನದ ಕರ್ಮಾತೀತ. ಅವ್ರಿಗೆ ಯಾವ ಒತ್ತಡಗಳು ಇಲ್ಲ. ಈ ಪಾಪ ಅನುಭವಿಸ್ಬೇಕು, ಈ ಪುಣ್ಯ ಅನುಭವಿಸ್ಬೇಕು, ಈ ಸುಖ ಅನುಭವಿಸ್ಬೇಕು, ಈ ದುಃಖ ಅನುಭವಿಸ್ಬೇಕಂತದ್ದು ಏನು ಒತ್ತಡ ಇಲ್ಲ. ಜೀವಿಗಳಿಗೆ ಪ್ರತಿ ಕ್ಷಣನೂ ನೀನಿದು ಅನುಭವಿಸ್ಬೇಕು, ನಿನ್ನ ಭೋಗದಲ್ಲಿ ಇದು ಅದ, ನೀನು ಇದು ಮಾಡ್ಬೇಕಂತೇಳಿ ಪ್ರಾರಬ್ಧದ ಪರಿಚಾರಕ ಜೀವಿಗಳಿಗೆ ಬೆನ್ನತ್ತನ. ಆದರೆ ಈ ರಾಮಕೃಷ್ಣಾದಿ ಮಹಾತ್ಮರಿಗೆ ಆತನ ಪ್ರಾರಬ್ಧ ಇಲ್ಲ. ಎರಡನೇ ವ್ಯತ್ಯಾಸ ಏನದಂದ್ರೆ, ಈ ಜೀವಿಗಳ ಶರೀರಗಳು ಪಂಚಮಹಾಭೂತಗಳ ಕಾರ್ಯವಿರುತ್ತವೆ. ಪಂಚಮಹಾಭೂತಗಳ ಕಾರ್ಯ ಏನು? 25 ತತ್ವ ಸ್ಥೂಲ ಶರೀರ, 17 ತತ್ವ ಸೂಕ್ಷ್ಮ ಶರೀರ. ಹಿಂಗ ಅವು ಭೂತಗಳು ಕೂಡಿ ಅದ್ಭುತವಾಯಿತು ಅಂಥೇಳಿ ಪ್ರಭುದೇವರ ವಚನ. ಕಿಚ್ಚು ಕಿಚ್ಚು ಕೂಡಿ ನೀರಡಿಸಿತ್ತು. ಇಂಥ ಒಂದು 25 ತತ್ವಗಳಿಂದ ಇದು ರಚನೆಯಾಗಿದೆ. ಆದರೆ ರಾಮಕೃಷ್ಣಾದಿಗಳ ದೇಹಗಳು ಈ ಭೂತಗಳ ಕಾರ್ಯಗಳ ಅಲ್ಲ, ಪಂಚಭೂತಗಳ ಕಾರ್ಯ ಅಲ್ಲವು. ಅವರ ದೇಹಗಳೇನದು ಭೂತ ಕಾರ್ಯ ಅಲ್ಲವು. ಅವು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗಾಗಿ, ಅವು ಬರೇ ಭೋಗಗಳಿಗಾಗಿ ಬಡದಾಡ ಶರೀರಗಳಲ್ಲವು.
ಅವರೊಳಗೂ ಪಂಚಭೂತ ಇದ್ರೂ ಸಹಿತ ಅದರ ಗುಣಗಳು ಯಾವ ಸತ್ವ ರಜ ತಮ ಅವು ಯಾವ ಅವ್ರಿಗೆ ಕಾಡಂಗಿಲ್ಲ. ಅವ್ರ ಶರೀರನೇ ಬೇರೆ, ನಮ್ಮ ಶರೀರನೇ ಬೇರೆ. ಆಹಾರ, ನಿದ್ರೆ, ಭಯ, ಮೈಥುನ ಇವು ಸರಿಯಾಗಿದ್ರೆ ನಮ್ಮ ಶರೀರ ಚಲೋ ಇರುತ್ತೆ. ಆದ್ರೆ ರಾಮಕೃಷ್ಣಾದಿಗಳಿಗೆ ಅವು ಯಾವೂ ಇಲ್ಲ ಅಂದ್ರೂ ಸಹಿತ ಅವರು ಆನಂದವಾಗಿರ್ತಾರೆ. ರಾಮನ ಪಟ್ಟಾಭಿಷೇಕ ಅದಪ್ಪ ಅಂತೇಳಿ ಪಂಚಾಂಗ ಕರ್ತರು ಪಂಚಾಂಗ ನೋಡಿ ಎಲ್ಲಾರು ಬೇರೆ ಬೇರೆ ದೇಶದ ರಾಜ ಮಹಾರಾಜರು 33 ಕೋಟಿ ದೇವತೆಗಳು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಪ್ರೆಸೆಂಟ್ ಇದ್ರು. ತ್ರಿಮೂರ್ತಿಗಳು ಪ್ರೆಸೆಂಟ್ ಇದ್ರು. ಎಲ್ಲರೂ ಅದು ಕಣ್ಣು ತುಂಬ ನೋಡ್ಬೇಕಂತೇಳಿ ಬಂದಿದ್ರು. ಬಂದ ಹೊತ್ನಾಗ ಸಮಯ ಮುಹೂರ್ತ ಬಂದಾಗ ರಾಮನಿಗೆ ಕೈ ಹಿಡಿದು ಋಷಿಗಳು ಮಹರ್ಷಿಗಳು ಸಿಂಹಾಸನದತ್ತ ಕರ್ಕೊಂಡು ಹೋಗ್ತಾ ಇದ್ರು. ಒಂದೊಂದೇ ಹೆಜ್ಜೆ ಇಡ್ಗೋತ ಹೋದ ಮೇಲೆ ಏನಾಯ್ತು, ಇನ್ನೇನು ಆ ಸಿಂಹಾಸನದ ಸ್ಟೆಪ್ ಏರ್ಬೇಕನ್ನೋ ಸಮಯದಲ್ಲಿ ಈ ಕುರ್ಚಿ ನಿನಗಿಲ್ಲ, ಈಗ ನಿನಗೆ ಪಟ್ಟಾಭಿಷೇಕ ಇಲ್ಲ ಅಂತ ರಾಜಾಜ್ಞೆ ಆಯ್ತು. ಅವ ಏನು ಲವ ಹೊಯ್ಕೊಂಡು ಅಳಕತ್ನೇನು ರಾಮವಾಗ, ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿವಿ ಹಂಗ ವೇಸ್ಟ್ ಆಯ್ತಲ್ಲ ಇದು ಅಂತ ಏನೋ ಗೊಳಾಡಿದ್ನ ಏನೋ. ಎಷ್ಟು ಖುಷಿಲಿಂತ ಹೋಗ್ತಾ ಇದ್ದ ಅಷ್ಟೇ ಖುಷಿಲಿಂತ ವಾಪಸ್ ಬಂದು ತನ್ನ ಕುರ್ಚಿಗೆ ತಕ್ಕುತ್ತು. ಏನೇನು ವ್ಯತ್ಯಾಸ ಇಲ್ಲ ಅವನಿಗೆ, ಅಂಥವು ಏನೇನು ಬೇಕಾಗಿಲ್ಲ. ವಿಷಯ ಭೋಗಗಳು ಬೇಕಾಗಿಲ್ಲ, ಐಶ್ವರ್ಯ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ. ಅವೆಲ್ಲ ಈ ಲೌಕಿಕ ಜೀವಿಗಳಿಗೆ ಪಂಚಭೂತಗಳಿಂದ ರಚಿತವಾದ ಶರೀರಗಳು ಯಾವದವಲ್ಲ ಅವ್ರಿಗೆ ಇವು ಬೇಕಾಗ್ತಾವ. ಇವ್ರ ಶರೀರ ಏನದು ಜಾದುಗಾರ ಮಾಡಿದ ನೋಟ್ ಇದ್ದಂಗೆ. ಶರೀರ ನೋಡ್ಲಕ್ಕದ ಹೊರತು ಅದರೊಳಗೆ ಶರೀರದ ಗುಣಗಳು ಯಾವೂ ಇಲ್ಲ ಅದ್ರಾಗ. ಹಂಗ ಇದೇನಂತ ಭೂತ ಕಾರ್ಯವಿರುತ್ತದೆ, ಇದು ಭೂತ ಕಾರ್ಯವಲ್ಲ. ಭೂತ ಕಾರ್ಯದಾಗ ಏನಿರ್ತದೆ, ನಾನು ನನ್ನದು ಅಹಂಕಾರ ಮಮಕಾರ ಇವೆಲ್ಲ ಇರ್ತಾವ. ಇದು ಭೂತ ಕಾರ್ಯ ಅಲ್ಲ. ರಾಮಕೃಷ್ಣಾದಿಗಳ ಶರೀರ ಭೂತ ಕಾರ್ಯಗಳು ಅಲ್ಲ. ಮೂರನೇ ವ್ಯತ್ಯಾಸ ಏನದ, ಜೀವರಿಗೆ ದೇಹಾದಿ ಅನಾತ್ಮ ಪದಾರ್ಥಗಳಲ್ಲಿ ಅವಿದ್ಯೆಯ ಬಲದಿಂದ ದೇಹವೇ ನಾನು, ಈ ಸಂಸಾರವೇ ನನ್ನದು ಅಂತೇಳಿ ಅಹಂಕಾರ ಮಮಕಾರಗಳ ಅಧ್ಯಾಸವಿರುತ್ತದೆ. ಈ ಅಧ್ಯಾಸ ಬಿಡಿಸೋದಕ್ಕೆ ಒಬ್ಬ ಗುರುವಿನ ಬಳಿ ಶರಣಾಗತನಾಗಿ ಆ ಅಜ್ಞಾನ ಕಳ್ಕೊಳ್ಳಕ ಆಚಾರ್ಯನ ಉಪದೇಶ ಪಡ್ಕೋಬೇಕಾಗ್ತದ. ಈ ಅಧ್ಯಾಸ ನಿವೃತ್ತಿಗಾಗಿ ಹಿಂಗೆಲ್ಲ ಪ್ರಯತ್ನ ಮಾಡಬೇಕಾಗ್ತದ. ರಾಮಕೃಷ್ಣಾದಿಗಳಿಗೆ ನಾನು ನನ್ನದು ಅಂತೇಳಿ ಏನೂ ಇಲ್ಲ. ಈ ದೇಹ ನಾನು ಅನ್ನೋದು ಅವರಲ್ಲಿ ಇರಲ್ಲ. ಈ ಸಂಸಾರ ನನ್ನದು ಅನ್ನೋಂಥ ಭಾವನೆ ಅವ್ರ ಬಳಿ ಮಮಕಾರ ಇರಂಗಿಲ್ಲ. ಹಿಂಗಾಗಿ ಅವರಲ್ಲಿ ಅಹಂಕಾರ ಮಮಕಾರ ಇಲ್ಲದಕ್ಕ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ರಾಮಕೃಷ್ಣಾದಿಗಳಿಗೆ ಗುರುಗಳ ಬಳಿ ಹೋಗಿ ಕೂತು ಈ ಅವಿದ್ಯೆ ಕಳ್ಕೋಬೇಕು ಅನ್ನೋಂಥದ್ದು ಏನೂ ಅವಶ್ಯಕತೆ ಇಲ್ಲ. ಅವರೊಳಗೆ ಏನು ಅವಿದ್ಯೆನೇ ಇಲ್ಲ. ನಾವು ಅವಿದ್ಯೆ ಕಳ್ಕೋಬೇಕಂತ ಗುರುಗಳ ಬಳಿ ಹೋಗ್ತೀವಿ. ಅವರೇನು ಅವಿದ್ಯೆ ಕಳ್ಕೋಬೇಕಂತ ಗುರುಗಳ ಬಳಿ ಹೋಗಿಲ್ಲ. ಅವರು ಎದಕ್ಕೆ ಹೋದ್ರು? ಅವರು ಈ ಲೋಕವನ್ನ ಇನ್ನೂ ಯಾವ ರೀತಿ ಸುಂದರಗೊಳಿಸಬೇಕು, ಯಾವ ರೀತಿಯಲ್ಲಿ ಮಧುರಗೊಳಿಸಬೇಕು, ಯಾವ ರೀತಿಯಲ್ಲಿ ಆನಂದ ಉಂಟು ಮಾಡಬೇಕು, ಸಕಲ ಜೀವಾತ್ಮರಿಗೆ ಲೇಸು ಯಾವ ರೀತಿ ನಾವು ಮಾಡಿದ್ರೆ ಎಲ್ಲರಿಗೂ ಚಂದ ಆಗ್ತದ. ಬಸವಣ್ಣವ್ರು ಮಾಡಿದ್ದು ಅದೇ. ಮತ ಎಲ್ಲ ಜೀವಿಗಳಿಗೆ ತಮ್ಮ ಹತ್ರ ಕರೆಸಿ ದೊಡ್ಡವರು ಸಣ್ಣವರು ಎಲ್ಲರಿಗೆ ತಮ್ಮ ಕಡೆ ಕರ್ಕೊಂಡು ಎಲ್ಲರಿಗೆ ಆನಂದ ಉಂಟು ಮಾಡಂತ ಕೆಲಸ ಮಾಡ್ಯಾರಲ್ಲ, ಅದೇ ರೀತಿ ಇವರೇನು ಈ ಜಗತ್ತನ್ನ ಸುಂದರಗೊಳಿಸೋದು ಹೆಂಗ, ಇದನ್ನು ಮಧುರಗೊಳಿಸೋದು ಹೆಂಗ, ಇದರೊಳಗೆ ಆನಂದ ಉಂಟು ಮಾಡೋದು ಹೆಂಗ. ರಾಮಕೃಷ್ಣಾದಿಗಳ ಚಿಂತನೆ ಹೆಂಗಿರ್ತದ, ಈ ಜಗತ್ತನ್ನ ಇನ್ನಷ್ಟು ಮಧುರಗೊಳಿಸಬೇಕು, ಇನ್ನಷ್ಟು ಸುಂದರಗೊಳಿಸಬೇಕು, ಇದನ್ನು ಇನ್ನಷ್ಟು ಚಂದ ಬಂದೂರ ಗಟ್ಟಿ ಮಾಡ್ಬೇಕು, ಇದಕ್ಕ ಚಂದ ಮಾಡ್ಬೇಕಂತ ಅವ್ರ ಪ್ರಯತ್ನ. ಈಗಿನವ್ರ ಪ್ರಯತ್ನ ಏನದ, ಈ ಜಗತ್ತ ಹಾಳು ಮಾಡೋದು ಹೆಂಗ, ಜಗತ್ನಾಗ ಅಜ್ಞಾನ ಬೆಳೆಸೋದು ಹೆಂಗ, ಇವ್ರ ಸಂಸ್ಕೃತಿಗಳನ್ನ ಕಟ್ ಮಾಡಿ ಇವ್ರ ಸಿಲೆಬಸ್ನೊಳಗ ಬರೇ ಕೆಲ್ಸಕ್ಕೆ ಬರ್ಲಾರ ಪಾಠ ಹೇಳಿ ಇವ್ರ ಬುದ್ಧಿ ಹಾಳು ಮಾಡೋದು ಹೆಂಗ.
ಎಂತ ಅದ್ಭುತವಾದಂತ ಇತಿಹಾಸ, ಎಂತ ಅದ್ಭುತವಾದಂತ ಸಂಸ್ಕಾರಗಳದಾವ. ಆ ಎಲ್ಲ ಸಂಸ್ಕಾರಗಳು ಸತ್ಯಾನಾಶ ಮಾಡ್ಯಾರಿ ರಾಜಕಾರಣಿಗಳು, ದರಿದ್ರ ರಾಜಕಾರಣಿಗಳು, ದುಷ್ಟ ರಾಜಕಾರಣಿಗಳು. ಸಂಸ್ಕೃತಿ, ಹಿಂದಿನ ಸಂಸ್ಕೃತಿಯಿಂದ ಸಿಸ್ಟಮ್ಯಾಟಿಕ್ ಕಟ್ ಮಾಡಿ ಹಾಕಿಬಿಟ್ಟಾರೆ ನಮ್ಮ ಮಕ್ಕಳಿಗೆ. ಒಟ್ಟ ಏನು ಹಿಂದಿನ ಸಂಸ್ಕೃತಿ ಬಗ್ಗೆ ಪರಿಚಯ ಇರ್ಲಾರ್ದಂಗೆ ಮಾಡಿ ದೇಶ ಹಾಳು ಮಾಡ್ಯಾರ ಇವರು. ಕಚ್ಚಡ ರಾಜಕಾರಣಿಗಳು. ಅವ್ರಿಗೆ ಏನು ಬೈದ್ರು, ಏನು ಶಬ್ದ ಬಳಸಿದ್ರು ಕಡಿಮೆ. ಅಂತ ಹೊಲಸು ಜನ್ಮಗಳು ಅವೆಲ್ಲ. ಒಳ್ಳೆ ಒಳ್ಳೆ ಸಂಸ್ಕಾರ, ಸಂಸ್ಕೃತಿ, ಅವರವರ ಆತ್ಮ, ಅವರವರ ಶರೀರ, ಅವರವರ ಬುದ್ಧಿ, ಅವರವರ ಮನಸ್ಸು ಹೆಂಗ್ ಚಂದ ಇಟ್ಕೋಬೇಕನ್ನೋ ಸಹಿತ ಕಲಿಸ್ಲಕತ್ತಿಲ್ಲ. ಇಲ್ಲಿ ಪುಸ್ತಕ, ಪಠ್ಯ ಪುಸ್ತಕ ರಚನಾ ಸಮಿತಿ ಅಂತದ ಇಲ್ಲಿ ರಾಯಚೂರಾಗ. ಅದಕ್ಕೊಬ್ರು ಅಧ್ಯಕ್ಷರಂತದಾರ. ಅವ್ರ ಸಂಗಟ ಯಾವಾಗಲೇ ನಾವು ಮಾತಾಡ್ಕೋತ ಕೂತಿರ್ತೀವಿ. ಹಿರಿಯರು, ರಾಷ್ಟ್ರಪತಿ, ವಿಜೇತರು, ಅವರೆಲ್ಲ ಮಹಾತ್ಮರು. ಬೇಕಾದಷ್ಟು ತಲೆ ಒಳಗೆ ವಿಚಾರದ ಬುಕ್ ಬರಿ ಅಂದ್ರೆ 1 ನಿಮಿಷಕ್ಕೊಂದು ಬುಕ್ ಬರಿ ಅಂತ ಸಾಹಿತಿಗಳವರೆಲ್ಲ ಅನುಭವಿಗಳು. ಬಾಯಿ ತೆಗೆದ್ರೆ ಬರೀ ಅದ್ಭುತ ವಿಚಾರಗಳು. ಅಲ್ಲಿ ಒಂದು ಸಾಲು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಬುಕ್ ಬರಿಬೇಕಾದ್ರೆ. ಅದು ಯಾಕೆ ಬರೀತೀರಿ, ಇದು ಯಾಕೆ ಬರೀತೀರಿ, ಅವನ ಹೆಸರು ಯಾಕೆ ತಗೋತೀರಿ, ಇವನ ಹೆಸರು ಯಾಕೆ ತಗೋತೀರಿ, ಅದು ಯಾಕೆ ಇಲ್ಲಿ ಹೇಳಕ್ ಹೋಗ್ತೀರಿ, ಇದು ಯಾಕೆ ಅಲ್ಲಿ ಹೇಳಕ್ ಹೋಗ್ತೀರಿ, ಎಲ್ಲ ಕಾಳು ನನ್ನ ಮಕ್ಕಳು ಕಮಿಟಿ ಅಂತದ ಈ ಉಳಿದವರೆಲ್ಲ. ಹಿಂಗಾದ್ರೆ ಬುಕ್ ಹೆಂಗ್ ಬರಿಬೇಕು ಅಂತಂದ್ರೆ ಅವ್ರು ಹೇಳಿದ್ರು, ಏನ್ ಬರೀತೀರಿ ಮತ್ತೆ ಹಿಂಗೆಲ್ಲ ಕೈ ಹಿಡಿದ್ರಂದ್ರೆ ಏನ್ ಬರೀತೀರಿ ಅಂತಂದ್ರೆ ಕಪ್ಪೆ ಕರಕರ, ತುಪ್ಪ ಜಲಿ ಜಲಿ ಅಂತ ಹಿಂಗೆಲ್ಲ ಬರಿತೀವ್ರಿ. ಬಿಟ್ಟ ಸ್ಥಳ ತುಂಬಿರಿ, ಕಪ್ಪೆ ಅಂತ ಬರೆದ್ರೆ ಮುಂದೆ ಕರಕರ ಅಂತ ಹುಡುಗ ಬರೀಬೇಕು. ಜಲಿ ಜಲಿ ಅಂತ ಬರೆದ್ರೆ ಹಿಂದೆ ತುಪ್ಪ ಅಂತ ತುಂಬಬೇಕು. ಹೊಂದಿಸಿ ಬರೆಯಿರಿ, ಅದ್ರಾಗೆ ಕಪ್ಪೆ ಕರಕರ, ತುಪ್ಪ ಜಲಿ ಜಲಿ ಹೊಂದಿಸಿ ಬರೆಯೋದು. ಅದ್ರಾಗೆ ಪ್ರಶ್ನೆ, ಅದ್ರಾಗೆ ಉತ್ತರ, ಬರೀ ಇಂಥವೇ ನೋಡ್ರಿ. ಕೆಲ್ಸಕ್ಕೆ ಬರ್ಲಾರ್ದು ಎಲ್ಲ ಬರೆದು ಸಿಲೆಬಸ್ ತುಂಬಿಸಿವಿ, ದುಃಖ ಪಡ್ತಾರ ಅವ್ರು. ಇಂಥ ವಿಷಯಗಳನ್ನ ಮಕ್ಕಳಿಗೆ ಪಾಠ ಹೇಳಿದ್ರೆ ಎಂತ ಅದ್ಭುತ ಕೆಲಸ ಆಗ್ತದ. ಅವ್ರು ಎಲ್ಲಿಯವರು ಹೇಳರೆ ಬಿಡ್ಲರೆ ನಮ್ಮ ಮಕ್ಕಳಿಗೆ ನಾವರೇ ಮನೆ ಕೂತು ಹೇಳಂತ ಕೆಲಸ ನಾವು ಮಾಡಬೇಕು. ಇಂಥ ಒಂದು ಸಂಸ್ಕಾರ ಹೊಂದಿದ ಮೇಲೆ ಮುಂದೆ ಇವು ಮಕ್ಕಳಂತೂ ಬೆಳೆದು ದೊಡ್ಡವಾಗಿಬಿಟ್ಟಾವ. ಅವು ಕಲಿತಾವ ಬಿಡ್ತಾವ. ಅಟ್ಲೀಸ್ಟ್ ನಮ್ಮ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ನಮ್ಮ ಮೊಮ್ಮಕ್ಕಳಿಗೆ ಆದ್ರೂ ಈ ಜ್ಞಾನ ಕೊಟ್ಟು ಹೋಗ್ಬೇಕು ಅಂದ್ರೆ ಇದು ಸಾರ್ಥಕ ಆಗ್ತದ ಅಂತ ನಾನು ಈ ಮೂಲಕ ಒಂದು ಸಂದೇಶ ಕೊಡ್ತಾ ಇದ್ದೇನೆ. ನಿಮ್ಮ ಸಣ್ಣ ಮೊಮ್ಮಕ್ಕಳಿಗೆ ಆದ್ರೂ ನೀವು ಕರ್ಕೊಂಡು ಕೂತು ಒಳ್ಳೆ ವಿಚಾರಗಳನ್ನ ಹೇಳ್ರಿ. ಅದಕ್ಕೆ ಈ ರೀತಿಯಾಗಿ ಏನದಂದ್ರ ಅವಿದ್ಯಾ ನಾಶ ಮಾಡಿಕೊಳ್ಳುವಂತ ಜವಾಬ್ದಾರಿ ಜೀವರಿಗೆ ಅದ. ಮೋಕ್ಷ ಮಾಡ್ಕೋಬೇಕು, ಅವಿದ್ಯಾ ನಾಶ ಮಾಡ್ಕೋಬೇಕಂತೇಳಿ ಇಲ್ಲಿ ರಾಮಕೃಷ್ಣಾದಿಗಳಿಗೆ ಅವಿದ್ಯಾ ನಾಶವನ್ನ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಮೋಕ್ಷ ಹೊಂದೋದು ಬೇಕಾಗಿಲ್ಲ. ಇದರ ಅವಶ್ಯಕತೆ ಅವರಿಗಿಲ್ಲ. 3 ರೀತಿ ವ್ಯತ್ಯಾಸಗಳು ಹೇಳಿದ್ರು. ಒಂದು ಕರ್ಮಾಧೀನ, ಇನ್ನೊಂದು ಕರ್ಮಾತೀತ. ಕರ್ಮಾಧೀನ, ಕರ್ಮಾತೀತ. ಎರಡನೇದ್ದು ಭೂತ ಕಾರ್ಯ, ಇದು ಭೂತ ಕಾರ್ಯ ಅಲ್ಲ. 3ನೇದ್ದೇನದ ಅವಿದ್ಯಾನಾಶ. ಅಲ್ಲಿ ಅವಿದ್ಯಾನಾಶ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಇಲ್ಲಿ ಮೋಕ್ಷ ಪಡ್ಕೋಬೇಕನ್ನೋ ಅವಶ್ಯಕತೆ ಮನುಷ್ಯ ಜನ್ಮಕ್ಕದ. ಆ ಪರಮಾತ್ಮ ಸ್ವರೂಪ ಬಂದವರಿಗೆ ಅವ್ರಿಗೆ ಮೋಕ್ಷ ಪಡ್ಕೋಬೇಕನ್ನೋಂಥದ್ದು ಏನು. ಈಗ ಸಾಲಿ ಮಾಸ್ತರಿಗೆ, ಈಗ ಸಾಲಿ ಹುಡುಗ ಪಾಸ್ ಆಗೋದು, ಫೇಲ್ ಆಗೋದು, ಮಾರ್ಕ್ಸ್ ಎಷ್ಟು ಬತ್ತು, ಮಾರ್ಕ್ಸ್ ಎಷ್ಟು ಬಿತ್ತು ಅಂತ ಹೇಳಿಕೆ ಅವನಿಗೆ ಹುಡುಗಿರ್ತದ. ಸಾಲಿ ಮಾಸ್ತರ್ಗೆ ಏನ್ ಫರಕ್ ಬೀಳ್ತದ್ರಿ? ಯಾವ ಫೇಲ್ ಆದ್ರೇನು, ಯಾವ ಪಾಸ್ ಆದ್ರೇನು? ಅವನೇನಾದ್ರು ದುಃಖ ಪಡ್ತಾನೇನು? ರಿಸಲ್ಟ್ ಯಾರಿಗೆ ಬೇಕು? ಸಾಲಿ ಹುಡುಗರಿಗೆ ಬೇಕಾ, ಮಾಸ್ತರಿಗೆ ಬೇಕಾ? ಹಂಗೆ ಇನ್ನ ವಿಚಾರ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ರಿ ಅಂತಂದ್ರೆ ಏನು, ಸೃಷ್ಟಿಯ ಆದಿಯಲ್ಲಿ ಹೆಂಗಪ್ಪ ಅಂತಂದ್ರ ಈಗಿನ ಸೃಷ್ಟಿನೇ ಫೈನಲ್ ಸೃಷ್ಟಿ ಅಲ್ಲ ಇದು. ಈ ಸೃಷ್ಟಿಕ್ಕಿಂತ ಮೊದಲು ಎಷ್ಟಾಯ್ತು ಟೈಮ್? 8:20 ಆಗ್ಯದ. ಸಾಕ್ ಮಾಡಮ್, ಇದು ಸಾಕ್ ಮಾಡಿ ನಾಳೆಗೆ ಡೀಟೇಲ್ ಆಗಿ ತಗೊಳ್ಳೋಣ. ನಿನ್ನೆ ಪೀಠಿಕೆ ಹೇಳಿದ್ದೆ, ನಿನ್ನಿಗೆ ಇವತ್ತಿಗೆ ವ್ಯತ್ಯಾಸದಲ್ರಿ ಅದೇ ವಿಷಯ. ಶ್ರವಣ ಇತ್ತು ನಿನ್ನೆ, ಇವತ್ತು ಮನನ ಆಯ್ತು. ಚೆನ್ನಾಗಿ ಪಾಠ ಇನ್ನೊಂದ್ಸಾರಿ ಕೇಳ್ರಿ. ಮಹಾತ್ಮರು ಅಂದ್ರೆ ನಮಗಿಂತ ಶ್ರೇಷ್ಠ ಜೀವಿಗಳು ಏನ್ ಅದರ, ಆ ಜೀವಿಗಳ ಜೀವನದ ಮಟ್ಟಕ್ಕೂ ನಮ್ಮ ಜೀವನ ಮಟ್ಟಕ್ಕೂ ವ್ಯತ್ಯಾಸ ಯಾಕ ಆದ ಅಂತಂದ್ರೆ
ಅವರು ಕರ್ಮಾತೀತರದಾರ, ಅವರು ಶರೀರ ಭೂತ ಕಾರ್ಯಗಳಲ್ಲ, ಅವರಿಗೆ ಅವಿದ್ಯೆ ನಾಶ ಮಾಡ್ಕೊಂಡು ಮೋಕ್ಷ ಪಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಅಂಥವರಿಗೆ ಮಹಾತ್ಮರು, ಸಂತರು, ಶರಣರು ಅಂತೇಳಿ ಅಂತಾರ, ಅವತಾರಿ ಪುರುಷರು ಅಂತಾರ. ನಾವೇನದೀವಿ? ಕರ್ಮಾಧೀನ ಅದೀವಿ. ಮತ್ತೆ ಪಾಪ ಪುಣ್ಯ ಮಾಡಿ ಸುಖ ದುಃಖ ಅನುಭವಿಸುವಂತ ಒಂದು ಸ್ಥಿತಿ ಒಳಗದೀವಿ. ನಮ್ಮ ಶರೀರ ಪಂಚಮಹಾಭೂತಗಳಿಂದ ಆಗಿ 17 ತತ್ವ 25 ತತ್ವಗಳಲ್ಲಿ ಏನೇನು ರಾಸಾಯನಿಕ ಕ್ರಿಯೆಗಳಾಗ್ತವ ಅವೆಲ್ಲ ನಮ್ಮೊಳಗೆ ಆಗ್ತಿರ್ತವ. ಮತ್ತೆ ನಾವು ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ಒಬ್ಬ ಗುರುವಿನ ಬಳಿ ಹೋಗುವ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಆದ. ಎದಕ್ಕೆ ಹೋಗ್ಬೇಕಂದ್ರೆ ಅವನೊಳಗಿರೋ ಅವಿದ್ಯೆ ಅಜ್ಞಾನ ನಾಶ ಮಾಡಿಕೊಂಡು ಆ ಬ್ರಹ್ಮಜ್ಞಾನ ಪಡ್ಕೊಂಡು ಮೋಕ್ಷ ಹೊಂದಲಕ್ಕೆ ಹೋಗ್ಬೇಕಾಗ್ತದೆ. ಈ ಮಹಾತ್ಮರಿಗೆ ಅಂತ ಯಾವ ಅವಶ್ಯಕತೆಗಳು ಇಲ್ಲ. ಮತ್ತು ಅವರು ಗುರುಗಳು ಅದೆಲ್ಲ ಮಾಡ್ಕೊಂಡಾರಲ್ರಿ. ಎದಕ್ಕ ಅಂತಂದ್ರೆ ಅವ್ರ ಗುರುಗಳು ಎದಕ್ ಮಾಡ್ಕೊಂಡಾರಂದ್ರೆ ಈ ಜಗತ್ತನ್ನ ಇನ್ನೂ ಹೆಚ್ಚು ಹೆಚ್ಚು ಸುಂದರಗೊಳಿಸೋದಕ್ಕೆ, ಬಂಧುರಗೊಳಿಸೋದಕ್ಕೆ ಯಾವ ರೀತಿ ಇದನ್ನ ಚಂದ ಮಾಡೋಣ ಅಂತ ಚಿಂತನೆ ಮಾಡ್ಲಿಕ್ಕೆ ಅವರು ಒಂದು ಕಮಿಟಿ ಮಾಡ್ಕೊಂಡಾರೆ ಹೊರತು ಅವ್ರೊಳಗೆ ಯಾವ ಅವಿದ್ಯೆ ಇಲ್ಲ. ಅದನ್ನ ಕಳ್ಕೊಳ್ಳೋದ್ರ ಸಲುವಾಗಿ ಅವ್ರೇನು ಹೋಗ್ತಾ ಇಲ್ಲ ಅಂತೇಳಿ ಇದರ ಇನ್ನೂ ಅಡ್ವಾನ್ಸ್ಡ್ ಮೆಥಡ್ ಸ್ಟಡಿ ನಾಳೆ ಹೇಳೋಣ. ಅದು ಏನು ಇದೇನೇನು ಇದು ಸ್ವಲ್ಪ ದೊಡ್ಡದೇ ಅದ ಚಾಪ್ಟರ್, ಕಣ್ಣಿಗೆ ಸಂಬಂಧಪಟ್ಟದ್ದು. ಮುಂದಿನ ಚಾಪ್ಟರ್ ಸ್ವಲ್ಪ ಸಣ್ಣದಾಗ್ತದೆ. ಮೂಲ ಫೌಂಡೇಶನ್ಸ್ ಏನೇನು ಹೇಳ್ಬೇಕೆಲ್ಲ ಇದ್ರಾಗ ಹೇಳ್ಕೊತ ಹೋಗ್ತಾರೆ. ಇರ್ಲಿ, ಇನ್ನೂ ಒಂದು 2 ದಿವಸ ಅಥವಾ 3 ದಿವಸ ಹೋಗೋ ಚಾನ್ಸ್ ಅದ. ಇದು ಕಣ್ಣಿಗೆ ಬ್ರಹ್ಮವು ಏನಾಗೋದಿಲ್ಲ, ವೇದ್ಯವಾಗೋದಿಲ್ಲ. ಕಣ್ಣಿನಿಂದ ಅವನನ್ನು ನೋಡ್ಲಕ್ ಸಾಧ್ಯ ಇಲ್ಲ ಅನ್ನೋ ಚಾಪ್ಟರ್ ಒಳಗ ನಮ್ ಕಣ್ಣಿಗೆ ಏನ್ ಕಾಣ್ತದ ಅದನ್ನ ದೇವ್ರ ಅಂತ ತಿಳ್ಕೊಂಡಿವಿ. ಅದು ದೇವ್ರ ಅಲ್ಲ. ಹೆಂಗ ಅಲ್ಲಿ ಆಕ್ಚುಯಲ್ ನಿಜವಾದ ದೇವ್ರ ಅಂದ್ರೆ ಯಾವುದು, ಅಲ್ಲಿ ಏನ್ ಕ್ವಾಲಿಟಿ ಅದ, ಏನ್ ಕ್ವಾಂಟಿಟಿ ಅದ, ಎಲ್ಲ ಹೇಳ್ಕೊತ ಹೋಗ್ಲಕತ್ತಾರ. ಬಹಳ ಮುಖ್ಯವಾದ ಪಾಠ, ಎಲ್ಲರಿಗೂ ಬೇಕಾದಂತ ಪಾಠ. ತಪ್ಪಿಸ್ಬೇಡ್ರಿ, ಎಲ್ಲರೂ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ರಿ. ಮಹತ್ವದ ಪಾಠಗಳಿವೆಲ್ಲ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣ. ಓಕೆ, ಮುಂದೇನ್ ಮಾಡ್ತೀರಿ ಮಾಡ್ರಿ. ಶಿವ, ಏನಾರು ಡೌಟ್ಸ್ ಅದಿದ್ರೆ ಕೇಳ್ರಿ, ಚರ್ಚೆ ಮಾಡೋದಿದ್ರೆ ಮಾಡ್ರಿ. ಏನು ಇಲ್ಲ ಅಂತಂದ್ರೆ ಯಾರ್ಯಾರು ಮಾತಾಡೋರಿದ್ರೆ ಮಾತಾಡ್ರಿ. ಮಂಗಳಾರತಿ ಮಾಡ್ತೀರಿ ಮಂಗಳಾರತಿ ಮಾಡ್ರಿ. ಕಾರ ಹುಣ್ಣಿಮೆ ಅಂತಂದ್ರೆ, ಕಾರ ಅಂದ್ರೆ ಯಾವುದು? ನಿಮ್ ಶರೀರನೇ ಕಾರ. ಬ್ರಹ್ಮಾಂಡ ಪಿಂಡಾಂಡಗಳೆಲ್ಲ ಕಾರ. ಎಲ್ಲಿ ಕಾರ್ಯ ನಡೀತದೋ ಅದೇ ಕಾರ್ಯಗಳು, ಕಾರಕಗಳು. ಜೀವನದಲ್ಲಿ ಉತ್ಸಾಹದಿಂದ ಕೆಲಸ ಮಾಡ್ರಿ ಅಂತ, ಅದೇ ಕಾರ. ಸ್ವಾಮೀಜಿಯವರು 207ನೇ ವಿಷಯಾಂಕದಲ್ಲಿ ಬರ್ತಕ್ಕಂಥ ಬ್ರಹ್ಮ ಅನ್ನೋದು ನಮ್ಮ ಕಣ್ಣಿಗೆ ವಿಷಯವಾಗುತ್ತಿಲ್ಲ ಅಂತೇಳಿ ಕೇಳಿದ್ದಾರೆ. ಆ ಉತ್ತರವನ್ನು ದೃಷ್ಟಾಂತಲ್ಲ ಪೂರ್ವಕವಾದಂತಹ ಅಭಿನಂದನೆಗಳಿಗೆ ನಾನು ನಾಳೆ ದಿವಸ ಮುಂದುವರಿಸಲ್ಲ. ಈಗ ಮಂಗಲಾಚರಣೆ ನಡೆಸ್ಕೊಡ್ಬೇಕು ಅಂತ ಹೇಳಿ ಒಂದೊಂದು ವಾರ ಒಬ್ಬೊಬ್ರು ಮಂಗಲಾಚರಣೆ ಮಾಡ್ರಿ. ಪ್ರತಿದಿನ ಗೌರಮ್ ತಾಯರು ಅನ್ಕೋತ ಕುಂದಿರ್ಬೇಡ್ರಿ. ಈ ವಾರ ಒಬ್ಬರು ಮಾಡಿದ್ರೆ ಮುಂದಿನ ವಾರ ಮತ್ತೊಬ್ರು, ಮುಂದಿನ ವಾರ ಮತ್ತೊಬ್ರು, ಎಲ್ಲರಿಗೂ ಬರ್ಬೇಕು ಮಂಗಲಾಚರಣೆ.
ಒಬ್ಬರಿಗೆ ಬ್ರ್ಯಾಂಡ್ ಮಾಡಬೇಡ್ರಿ, ಉಳಿದವರೆಲ್ಲ ಸುಮ್ ಕುಂದಿರ್ಬೇಡ್ರಿ, ಎಲ್ಲರಿಗೆ ಎಲ್ಲ ಬರ್ಬೇಕು. ಅವ್ರು ಯಾರು ಹೊಸ್ತಾಗಿ ಬಂದಾರ? ಶೈಲಜಾ ಮೇಡಮ್ ಅದಿರ? ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಏನಾರ ಸ್ವಲ್ಪ ಫಾಲೋ ಅಪ್ ಆಯ್ತಾ ಇದ್ರೊಳಗೆ? ಏನಾರ ವಿಷಯ ನಮಗೆ? ಇವತ್ತೇ ಫಸ್ಟ್ ಡೇ ಬುದ್ಧಿ ನಾನು ಕೇಳಿದ್ದು. ನನಗೆ ಒಂಥರ ಇಂಟ್ರೆಸ್ಟ್ ಬಂದಿದೆ. ನೋಡ್ತೀನಿ ಬುದ್ಧಿ ಹೇಗಿದೆ ಏನು ಅಂದ್ರೆ ನಮ್ಗೆ ಅದು ಫಾಲೋ ಮಾಡಕ್ ಆಗುತ್ತಾ ಇಲ್ವಾ ಅಂತ ನೋಡ್ತೀನಿ. ಆಗ್ತದ, ಸರಳವಾಗಿ ಹೇಳ್ತೀವಿ. ಇದಕ್ಕಿಂತ ಸರಳವಾಗಿ ಮತ್ತೆ ಇದಕ್ಕಿಂತ ಶ್ರೇಷ್ಠವಾದ ಫಿಲಾಸಫಿ ಮತ್ತೆಲ್ಲಿ ಇಲ್ಲ ಜಗತ್ನಾಗ. ಕರೆಕ್ಟ್ ಕರೆಕ್ಟ್. ನೀವು ಹೇಳಿದ್ರಲ್ಲಿ ಬಹಳ ಒಂಥರ ಚಂದ, ಅಂದ್ರೆ ಅದನ್ನ ಅಳವಡಿಸ್ಕೊಳ್ಳುವಂತ ಒಂದು ಬಹಳ ತತ್ವಗಳು ಕಂಡೆ ಬುದ್ಧಿ ನಾನು. ಇಡೀ ವಿಶ್ವದೊಳಗ ಅತ್ಯಂತ ಉನ್ನತವಾದ ತತ್ವಜ್ಞಾನ ಸಾಧು ನಿಶ್ಚಲ್ ದಾಸ್ಜಿ ಅವ್ರದ್ದು. ಏನು ಹೊಸದಿಲ್ಲ. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ, ಏನು ಸನಾತನ ಭಾರತೀಯ ಸಾಹಿತ್ಯ ಅದಲ್ಲ, ಅದರದೇ ಸಾರ ಇದು, ವಿಚಾರ ಸಾಗರ. ಅದನ್ನ ನಾವು ಫಾಲೋ ಮಾಡ್ಬೇಕು. ಅದಕ್ಕೆ ನಾನು ಬುಕ್ ಕೇಳಿದ್ದೀನಿ, ಬುಕ್ ಅಣ್ಣ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಬರ್ತದ ತರ್ಸ್ಕೊಳ್ರಿ. ಒಂದು ವಿಶೇಷಾರ್ಥ ಚಂದ್ರಿಕೆ, ವಿಚಾರ ಚಂದ್ರೋದಯ ತಗೊಳ್ರಿ, ಒಂದು ವಿಚಾರ ಸಾಗರ ತಗೊಳ್ರಿ. 2 ಬುಕ್ 1300 ರೂಪಾಯಿ ಕೊಟ್ರೆ ಅವೆರಡು ಸಿಗ್ತಾವ. ಒಂದಿಷ್ಟು ನೋಟ್ಬುಕ್ ಪೆನ್ ಇಟ್ಕೊಂಡು ಡೈಲಿ ಪಾಠಕ್ಕೆ ಕೂರ್ರಿ, ಎಲ್ಲ ತಾನೇ. ಇವಾಗ ಬಂದು ಇದ್ರಾಗ ನೀವು ಜಾಯಿನ್ ಆಗಿರಿ ಅಂದ್ರೆ ನಿಮ್ಮದು ಎಷ್ಟೋ ಜನ್ಮದ ಪುಣ್ಯದ ಫಲ ಇವತ್ತು ಫಲಿಸ್ಲಿಕ್ಕತ್ತದ ಅಂತ ತಿಳ್ಕೋಬೇಕು. ಅಂತ ಶ್ರದ್ಧೆ ಇರ್ಬೇಕು ನಿಮ್ಗೆ. ಅದೇ ಬುದ್ಧಿ ಹೇಳ್ತಾರಲ್ಲ, ಧರ್ಮ ಕರ್ಮ ಸಂಯೋಗ ಆದ್ರೇನೆ ಎಲ್ಲ ಈ ತರದ್ದೆಲ್ಲ ಸಿಕ್ಕೋದು. ಸತ್ಸಂಗ ಎಲ್ಲ ಸಿಕ್ಬೇಕಂದ್ರೆ ಧರ್ಮ ಕರ್ಮ ಸಂಯೋಗ ಆಗಿರ್ಬೇಕು ಅಂತ ಹೇಳ್ತಾರೆ. ಏನೋ ನಮ್ಮ ಪೂರ್ವಜನ್ಮದ ಪುಣ್ಯನೇನೋ. ಇಲ್ಲಿ ಕರ್ಕೊಂಡು ಬಂದು ನಿಮ್ಗೆ ಯಾರು ಹಚ್ಚಾರ ಅವರಿಗೆ ಧನ್ಯವಾದ ಹೇಳ್ಬೇಕು. ಕರ್ಕೊಂಡ್ ಬಂದು ಇಲ್ಲಿ ಹಚ್ಚಿದವ್ರಿಗೆ ಅವರಿಗೆ ಧನ್ಯವಾದ. ನೀವು ಬಂದವರಿಗೆ ನಿಮಗೂ ಧನ್ಯವಾದ. ಇಲ್ಲೇನು ನಿಸ್ವಾರ್ಥವಾಗಿ ನಿಷ್ಪಕ್ಷಪಾತವಾಗಿ ಸಾಧನೆ ಮಾಡ್ಕೋತ ಹೋಗೋದು. ಆಗ್ಲಮ್ಮ, ಒಳ್ಳೇದಾಗ್ಲಿ. ಸಂಜೆ ಪಾಠಕ್ಕೂ ಜಾಯಿನ್ ಆರಿ. ರೂಢಿ ಪಾಠ ನಾವು ಸಂಜೆ ಪಾಠದೊಳಗೆ ಸ್ವಲ್ಪ ಇರ್ತದ, 15 ನಿಮಿಷ ಇರ್ತದ ಸಂಶೋಧನೆ. ಮತ್ತೆ ಇವರೆಲ್ಲ ಬೆಳಿಗ್ಗೆ ಏನ್ ಕೇಳಿರಿ ಇದೇ ವಿಷಯ ನೀವು ಸಂಜೆಗೆ ಚರ್ಚೆ ಮಾಡ್ಬೋದು. ಇವರೆಲ್ಲರ ಜೊತೆಗೆ ಎಲ್ಲ ಮಹಾತ್ಮರು ಅದಾರ. ಇವ್ರು 15-20 ಮಂದಿ ಅದಾರ. ಒಬ್ಬರ್ಕಿನ ಒಬ್ರು ಜೋರ್ ಅದಾರ. ನಾವ್ ಒಬ್ಬನೇ ಸಣ್ಣ ಇದ್ರಾಗ, ಉಳಿದವರೆಲ್ಲ ಟಾಪರ್ ಜಬರ್ದಸ್ತ್ ಅದಾರ. ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಆಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಗೆ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ತೃಪ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಸ ಮಹಾಮಹಿಮನಿಗೆ, ಸಂಸ್ಕೃತವರಿಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚ ಮಹಾಗ್ರಂಥಹಿನ್ ಭಾಷೆಯೊಳ ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ, ಪಂಡಿತ ಪೀತಾಂಬರಜಿಗೆ, ಸರ್ವಶಾಸ್ತ್ರ ಬಲ ಮಹಾ ಸರ್ವಮೂರ್ತಿ ಸರ್ವಜ್ಞ ಮೂರ್ತಿಗೆ, ಸಾಧು ನಿಶ್ಚಲ
दासाय सनातन समन्वय ज्ञान भारत साहित्य साम्राज्य क्रीचार सागर वृत्ति प्रभाकरादि प्रौढ़ प्रक्रिया सत्र संस्कृताय परमानंद प्राप्ति रूपेण सर्व दुख निवृत्ति रूपेण सत्यमोक्षान प्रदर्शकाय शुद्ध ब्रह्म ज्ञान प्रदायक परम सद्गुरु श्री शुद्ध ब्रह्मणे नमो नमो समस्त शुद्ध ब्रह्म स्वरूपात्म चेतन कमलवासने नमो नमो। ओम चैतन्यं शाश्वतं शान्तं व्योमातीतं निरञ्जनं नादबिन्दु कलातीतं तस्मै श्रीगुरुवे नमः। स्थावरं जंगमं चैव तथा चैव चराचरं व्याप्तं येन जगत्सर्वं तस्मै गुरुवे नमः। ज्ञानशक्ति समारूढ़ तत्त्वं विभूषितः भुक्तिमुक्ति प्रदाताय तस्मै श्री गुरुवे नमः। अनेक जन्म तस्मै गुरुवे नमः। न गुरोरधिकं तत्त्वं न गुरोरधिकं तपः तत्त्वं ज्ञानात् परं नास्ति तस्मै श्री गुरुवे नमः। मन्नाथ श्री जगन्नाथ मद्गुरु श्री जगद्गुरु ममात्मा सर्वभूतात्मा तस्मै श्री गुरुवे नमः। ध्यानमूलं गुरुर्मूर्ति पूजामूलं गुरुपदं मन्त्रमूलं गुरोर्वाक्यं मोक्षमूलं गुरुकृपा गुरुरादिश्च गुरु परमदैवतं गुरु परमं नास्ति तस्मै श्री गुरवे नमः। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांतिः। परमानंद प्राप्ति भव सर्व दुख निवृत्ति भव इष्टार्थ सिद्धिरस्तु यशस्वी भव यशस्वी भव। ओम शांति ಶಾಂತಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಶೈಲಜಾ ನಂಬರ್ ಹೇಳ್ತೀನಿ, ಫೋನ್ ನಂಬರ್ 9686821492 21492 ಸರಿ. ಇನ್ನೊಂದು ನಂಬರ್ ಕೊಡ್ತೀನಿ, ಅಕಸ್ಮಾತ್ ಇದ್ರಲ್ಲಿ ಏನಾದ್ರು ಬಿಸಿ ಇದ್ರೆ ಅಡ್ರೆಸ್ ಜಾಯಿನ್ ಆಗ್ತೀನಮ್ಮ. ಆಯ್ತು ಹೇಳಿ. 74 831 41 543 ಧನ್ಯವಾದಗಳು. ವಾಟ್ಸಪ್ ಇದೆ ಎರಡಕ್ಕೂ? ಇದೆ, ಎರಡಕ್ಕೂ ಇದೆ. ಆಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ. ಸರಿಮ್ಮ. ಎಲ್ಲರಿಗೂ ಶರಣಾರ್ಥಿ.